ನೀರನ್ನ ನಮ್ಮ ದೇಹಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನೀರನ್ನು ಸ್ವೀಕರಿಸೋಣ. ನಿಧಾನವಾಗಿ ಆಯಾಗಿ ನಮ್ಮ ಸುತ್ತಲಿನ ವಾತಾವರಣವನ್ನು ಗಮನಿಸೋಣ. ಯಾವುದೇ ರೀತಿ ಗಡಿಬಿಡಿ ಅವಸರ ಬೇಡ ಮಾಸ್ಟರ್ಸ್. ಮೃದುವಾಗಿ ಕಣ್ಣುಗಳೆರಡನ್ನು ಮುಚ್ಚೋಣ. ಕೈಗಳನ್ನು ಸಹ ಬೆರಳಿನ ಒಳಗೆ ಬೆರಳನ್ನು ಸೇರಿಸೋಣ. ಕಾಲನ್ನು ಸಹ ಕ್ರಾಸ್ ಮಾಡಿಕೊಳ್ಳೋಣ. ನಮ್ಮ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಾವು ಧ್ಯಾನಕ್ಕೆ ಕೂರೋಣ ಮಾಸ್ಟರ್ಸ್. ಈ ದೇಹ ಅನ್ನೋದು ದೇವಾಲಯ ಇದ್ದಂಗೆ ಮಾಸ್ಟರ್ಸ್. ಹಾಗಾಗಿ ನಮ್ಮ ದೇಹವನ್ನು ಅತಿ ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳೋಣ. ಒಳ ಹೋಗುವ ಉಸಿರು, ಹೊರಗೆ ಬರುವಂತಹ ಉಸಿರಿನ ಕಡೆಗೆ ಮಾತ್ರ ಗಮನ ಹರಿಸೋಣ. ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ಶವ. ಹಾಗಾಗಿ ಪ್ರತಿದಿನನೂ ನಾವು ಉಸಿರಿಗೆ ಕೃತಜ್ಞತೆ ಹೇಳ್ಬೇಕು ಮಾಸ್ಟರ್ಸ್. ಬರುವಾಗ ಈ ಉಸಿರಿರುತ್ತೆ, ಹೋಗುವಾಗನೂ ಉಸಿರಿರುತ್ತೆ ಮಾಸ್ಟರ್ಸ್. ಇನ್ಯಾರು ನಮ್ಮ ಜೊತೆ ಇರುವುದಿಲ್ಲ. ಪ್ರತಿ ಕ್ಷಣದಲ್ಲೂ ನಾವು ವಾಸ್ತವದಲ್ಲಿ ಬದುಕೋಣ ಮಾಸ್ಟರ್ಸ್. ಈ ಲೈಫ್ ಡಿಸೈನ್ ಅನ್ನು ನಾವೇ ಮಾಡಿಕೊಂಡು ಬಂದಿರ್ತೀವಿ. ಹಾಗಾಗಿ ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳೋಣ. ಪ್ರತಿಯೊಂದನ್ನು ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳೋಣ ಮಾಸ್ಟರ್ಸ್. ಯಾವುದೇ ರೀತಿ ಗಡಿಬಿಡಿ ಅವಸರ ಬೇಡ ಮಾಸ್ಟರ್ಸ್. ಉಸಿರನ್ನೇ ಗಮನಿಸೋಣ. ಮ್ಯೂಸಿಕ್ ಪ್ಲೀಸ್ ಮ್ಯಾಮ್.
ಎಸ್ ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್. ನಾವು ಹೇಳುವವರೆಗೂ ಯಾರೂ ಸಹ ಕಣ್ಣುಗಳನ್ನು ಬಿಡಬೇಡಿ. ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್.
ಇನ್ನು 3 ನಿಮಿಷಗಳ ಕಾಲ ಮೌನದಲ್ಲೇ ಮುಂದುವರಿಯೋಣ ಮಾಸ್ಟರ್ಸ್. ಇನ್ನು 1 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲೇ ಮುಂದುವರಿಯೋಣ ಮಾಸ್ಟರ್ಸ್. ಯಾರೂ ಸಹ ಕಣ್ಣುಗಳನ್ನು ಬಿಡಬೇಡಿ. ನಿಧಾನವಾಗಿ ದೇಹ ಎಚ್ಚರಿಕೆಗೆ ಬರೋಣ ಮಾಸ್ಟರ್ಸ್. ಧ್ಯಾನ ಎಚ್ಚರಿಕೆಯಿಂದ ದೇಹ ಎಚ್ಚರಿಕೆಗೆ ಮರಳೋಣ. ಕೈ ಕಾಲುಗಳನ್ನು ಸಡಿಲ ಮಾಡಿಕೊಂಡು 2 ಕೈಗಳನ್ನು ಚೆನ್ನಾಗಿ ಉಜ್ಜಿ ಅದರಿಂದ ಬರುವಂತಹ ಶಾಖವನ್ನು ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಮಾಸ್ಟರ್ಸ್. ನಿಧಾನವಾಗಿ ನಿಮ್ಮ ಕಣ್ಣುಗಳ ನೇರವಾಗಿ 2 ಹಸ್ತಗಳನ್ನು ತೆಗೆದುಕೊಂಡು ಬನ್ನಿ. ಅದೇ ರೀತಿ ಮೃದುವಾಗಿ ಕಣ್ಣುಗಳನ್ನು ಬಿಡುತ್ತಾ ನಿಮ್ಮ ಹಸ್ತ ರೇಖೆಗಳನ್ನ ನೋಡುತ್ತಾ ಕಣ್ಣುಗಳನ್ನು ನಿಧಾನವಾಗಿ ಬಿಡಿ ಮಾಸ್ಟರ್ಸ್. ಅದ್ಭುತವಾದ ಧ್ಯಾನ ಸಾಧನೆ ಮಾಡಿರುವಂತ ಎಲ್ಲ ಮಾಸ್ಟರ್ಸ್ಗೂ ಅನಂತ ಧನ್ಯವಾದಗಳು. ಅದೇ ರೀತಿ ಮಹೋತ್ತರ್ ಫೌಂಡೇಶನ್ ಸಿಬ್ಬಂದಿಯವರಿಗೂ ಧನ್ಯವಾದಗಳು. ಪತ್ರಿಜಿ ಗುರುಗಳಿಗೂ, ನೀವು ಎಲ್ಲರೂ ಸೇರಿ ಜ್ಞಾನವನ್ನು ಪಡೆಯಲಿಕ್ಕೆ ಒಂದು ಅತ್ಯುತ್ತಮವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರಂತ ರಂಗನಾಥ್ ಸರ್ಗೂ ಅನಂತ ಧನ್ಯವಾದಗಳು ತಿಳಿಸುತ್ತಾ, ಅದೇ ರೀತಿ ನಮ್ಮ ದೇಹ ಧ್ಯಾನಕ್ಕೆ ಅದ್ಭುತವಾಗಿ ಸಹಕರಿಸಿದ್ದೆ. ದೇಹಕ್ಕೆ ಒಂದು ಚಪ್ಪಾಳೆಯನ್ನು ಹಾಕೋಣ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಇವತ್ತಿಂದ ಒಂದು ಮನೆ ಮದ್ದನ್ನ ನೋಡೋಣ ಮಾಸ್ಟರ್ಸ್. ಇಲ್ಲಿ ಸಕ್ಕರೆಯನ್ನು ಬೆರೆಸದೆ
ಸಕ್ಕರೆಯನ್ನು ಬೆರೆಸದೆ ದ್ರಾಕ್ಷಿ ಹಣ್ಣಿನ ರಸವನ್ನು ಸಿಹಿ ಮೂತ್ರ ರೋಗಗಳಿಗೆ ಕೊಡುವುದರಿಂದ ರೋಗವನ್ನು ಗುಣಪಡಿಸಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಮಾಸ್ಟರ್ಸ್, ಆಲೂಗಡ್ಡೆಯನ್ನು ಸೇವಿಸೋದ್ರಿಂದ ರೋಗ ಸಹ ಒಂದು ಉಲ್ಬಣವಾಗುತ್ತಂತೆ. ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ, ಅಕ್ಕಿಯಲ್ಲಿ ತಯಾರಿಸಿದ ಪದಾರ್ಥವನ್ನು ಮಿತವಾಗಿ ಸೇವಿಸಬೇಕು. ಇದು ಏನಕ್ಕೆ ಅಂದ್ರೆ ಸಕ್ಕರೆ ಕಾಯಿಲೆ ಇರುವವರಿಗೆ ಮಾಸ್ಟರ್ಸ್ ಇಲ್ಲಿ ಸಕ್ಕರೆಯನ್ನು ಬೆರೆಸದೆ ದ್ರಾಕ್ಷಿ ಹಣ್ಣಿನ ರಸವನ್ನು ಸಿಹಿ ಮೂತ್ರ ರೋಗಗಳಿಂದ ಕೂಡಿರುವುದರಿಂದ ರೋಗವನ್ನು ಗುಣಪಡಿಸಬಹುದು ಅಂತ ಹೇಳಿ ಇವತ್ತಿನ ಮನೆಮದ್ದನ್ನ ನೋಡ್ತಾ ಹಾಗೆ ಒಂದು ಪತ್ರಿಕೆ ವಾಣಿಯನ್ನ ನೋಡೋಣ ಮಾಸ್ಟರ್ಸ್. ನಾನು ನಿಮ್ಮ ಗುರುವಲ್ಲ, ನಾನು ನಿಮ್ಮ ಗುರುವಲ್ಲ, ನಿಮಗೆ ನೀವೇ ಗುರು, ನಿಮಗೆ ನೀವೇ ದೇವರು ಎಂಬ ಅದ್ಭುತವಾದ ಪತ್ರಿಜಿಯ ವಾಣಿಯ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ನಮ್ಮ ವೇದಿಕೆಗೆ ಮಮತಾ ಮೇಡಮು ಚಿರಪರಿಚಿತರಂತಾನೆ ಹೇಳ್ಬೋದು. ತುಂಬಾ ದಿನಗಳ ಕಾಲದಿಂದ ಧ್ಯಾನ ಮಾಡ್ತಾ ನಮ್ಮ ವೇದಿಕೆಯಲ್ಲಿ ಕ್ಲಾಸ್ಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಈ ಹಿಂದೆನೂ ಒಂದು ತರಗತಿಯನ್ನು ತೆಗೆದುಕೊಂಡಿದ್ರು. ಇವತ್ತು ಒಂದು ಸಮಗ್ರ ಜೀವನ ಶೈಲಿಯಲ್ಲಿ 20 ನಿಮಿಷಗಳ ಕಾಲ ಒಂದು ಉಪನ್ಯಾಸವನ್ನು ಕೊಡ್ಲಿಕ್ಕೆ ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅವ್ರನ್ನ ನಾವು ಎಲ್ಲರೂ ಪ್ರೀತಿಯ ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ, ಸುಸ್ವಾಗತ ಮ್ಯಾಮ್. ನಮಸ್ತೆ ಮೇಡಮ್. ಎಸ್ ಮ್ಯಾಮ್, ನಮಸ್ತೆ. ಎಲ್ಲ ಬಂಧುಗಳಿಗೂ ನಮಸ್ಕಾರ. ಹಾಗೆ ಪತ್ರಿಜಿ ಗುರುಗಳಿಗೂ ನಮಸ್ಕಾರ, ಸ್ವರ್ಣಮಾಲಾ ಅಮ್ಮನವ್ರಿಗೂ ನಮಸ್ಕಾರ, ಹಾಗೂ ಮಹತ್ತರ ಫೌಂಡೇಶನ್ ಫೌಂಡರ್ ಆದ ರಂಗನಾಥ್ ಗುರುಗಳಿಗೂ ನಮಸ್ಕಾರ, ಹಾಗೆ ನನ್ನ ಪ್ರೀತಿಯ ಬಾಬಾಜಿಗೂ ನಮಸ್ಕಾರ, ಪ್ರತಿಯೊಬ್ಬ ಆತ್ಮ ಚೈತನ್ಯಗಳಿಗೂ ನಮಸ್ಕಾರವನ್ನ ಹೇಳ್ತಾ ಇವತ್ತಿನ ಒಂದು ಧ್ಯಾನ ಜ್ಞಾನ ಇದನ್ನ ಹಂಚಿಕೆ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಜ್ಞಾನದ ಒಂದು ಸಂಚಿಕೆಯಲ್ಲಿ ಒಂದು ಅದ್ಭುತ ಆಗಿರೋ ಒಂದು ಟಾಪಿಕ್ನೇ ಹೇಳ್ಬೇಕು ಅಂತ ಅಂದ್ಕೊಂಡಿನಿ ಮಾಸ್ಟರ್ಸ್. ನಮ್ಮ ದೇಹದ ಬಗ್ಗೆ ಹಾಗೂ ಅದರಲ್ಲಿರೋ ಚಕ್ರಗಳ ಬಗ್ಗೆ ಹಾಗೂ ಅಂತಸ್ರಾವ ಅಂದ್ರೆ ಚಕ್ರಗಳಿಗೆ ಹೊಂದ್ಕೊಂಡಿರ ಅಂತ ನಮ್ಮ ದೇಹದಲ್ಲಿ ಸುಮಾರು ಅಂತಸ್ರಾವ ಗ್ರಂಥಿಗಳಿದಾವೆ ಮಾಸ್ಟರ್ಸ್. ಅವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಚಿಕ್ಕ ಆಕ್ಟಿವಿಟಿ ಮುಖಾಂತರ ಇದನ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಮಾಸ್ಟರ್ಸ್. ಎಲ್ಲರೂ ಕಣ್ಮುಚ್ಚಿ ಪ್ಲೀಸ್, ಕಣ್ಮುಚ್ಚಿ ಎಲ್ಲರೂ ತಮ್ಮ ಆತ್ಮಗಳಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಿ, ಅದಾದ ನಂತರ ನಮ್ಮ ದೇಹಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ, ಆ ದೇಹದಲ್ಲಿ ಆಗೋ ಒಂದೊಂದು ಕಣದ ಚೈತನ್ಯದ ಖುಷಿಯನ್ನ ನಾವು ಆಸ್ವಾದಿಸುತ್ತಾ ಅದಕ್ಕೆ ಧನ್ಯವಾದ ಹೇಳೋಣ ಮಾಸ್ಟರ್ಸ್. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಮ್ಮ ದೇಹ ಅಷ್ಟು ಖುಷಿ ಆಗುತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಧಾನವಾಗಿ ಕಣ್ಬಿಡುತ್ತಾ ನಮ್ಮ ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಟ್ಟು ನಮ್ಮ ಹಸ್ತಗಳನ್ನ ನೋಡೋಣ ಮಾಸ್ಟರ್ಸ್. ಎಷ್ಟೊಂದು ಅದ್ಭುತ ಅಲ್ವಾ ಮಾಸ್ಟರ್ಸ್? ನಮ್ಮ ದೇಹಕ್ಕೆ ನಮಗೆ ಒಂದ್ಸತಿ ಥ್ಯಾಂಕ್ಸ್ ಹೇಳಿದಾಗ, ನಮಗೆ ನಾವೇ ಹಗ್ ಮಾಡ್ಕೊಂಡಾಗ ಒಂದೊಂದು ಜೀವ ಕಣಗಳು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದನ್ನ ಹೊರಗಡೆಯಿಂದ ಎಲ್ಲೂ ಕೊಂಡ್ಕೊಂಬರಕ್ ಆಗಲ್ಲ ಮಾಸ್ಟರ್ಸ್. ಹಂಗಾಗಿ ನಮ್ಮನ್ನ ನಾವು ಪ್ರೀತಿ ಮಾಡ್ಬೇಕು ಮಾಸ್ಟರ್ಸ್. ನಾನು ಯಾಕೆ ಇದನ್ನ ಮಾಡಿಸ್ತೆ ಅಂದ್ರೆ ನಮ್ಮ ದೇಹಕ್ಕೂ ಮತ್ತು ಮನಸ್ಸಿಗೂ ಪ್ರಾಣ ಶಕ್ತಿಗೂ ಎಷ್ಟೊಂದು ಅವಿನಾಭಾವ ಸಂಬಂಧ ಇದೆ ಅಂತ ಇರೋ ಒಂದು ಟಾಪಿಕ್ ತಗೊಂಬರ್ತಿದ್ದೀನಿ ಮಾಸ್ಟರ್ಸ್. ಚಕ್ರಗಳು, ಅಂತಸ್ರಾವ ಗ್ರಂಥಿಗಳು ಮಾಸ್ಟರ್ಸ್. ಈ ಮಾನವ ದೇಹ ಅಂದ್ರೆ ನಾವ್ ಏನ್ ಅಂದ್ಕೊಂಡಿದೀವಿ, ರಕ್ತ, ಮೂಳೆ, ಮಾಂಸ ಇದ್ರಿಂದನೇ ಆಗಿದೆ ಅಂತ ಅಂದ್ಕೊಂಡಿದೀವಿ ಮಾಸ್ಟರ್ಸ್. ಇದ್ರಿಂದ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದ್ರೊಳಗೂ ಒಂದು ಆತ್ಮ ಇದೆ, ಕಾಣದಂತ ಒಂದು ಪ್ರಾಣ ಶಕ್ತಿ ಇದೆ ಮಾಸ್ಟರ್ಸ್. ಈ ದೇಹನ ನಾವು ಭೌತಿಕವಾಗಿ ನೋಡ್ತಾ ಇದೀವಿ ಮಾಸ್ಟರ್ಸ್. ಇವಾಗ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂದ್ರೆ ನಾವು ಬೇರೆ ಬೇರೆ ಗ್ರಹಗಳಿಗೂ ಹೋಗ್ತಾ ಇದೀವಿ ಮಾಸ್ಟರ್ಸ್. ನಮ್ಮ ಹೆಜ್ಜೆ ಇಟ್ಟಿದೀವಿ, ನಮ್ಮ ಅಸ್ತಿತ್ವನ ನಾವು ತೋರಿಸ್ತಾ ಇದೀವಿ. ಆದ್ರೆ ನಮ್ಮ ದೇಹವನ್ನ ಪರಮಾತ್ಮ ಸೃಷ್ಟಿ ಮಾಡಿದಾನಲ್ಲ, ಆ ತರ ಯಾವುದೇ ಕಾರಣಕ್ಕೂ ನಕಲು ಮಾಡಕ್ ಆಗದೇ ಇಲ್ಲ ಮಾಸ್ಟರ್ಸ್. ತುಂಬಾ ಆ ಪರಮಾತ್ಮ ಯಾವ ರೀತಿ ಸೃಷ್ಟಿ ಮಾಡಿದಾನೆ ಅಂದ್ರೆ ನಮ್ ದೇಹನ ಅದ್ಭುತವಾಗಿ ಸೃಷ್ಟಿ ಮಾಡಿದಾನೆ ಮಾಸ್ಟರ್ಸ್. ಈ ದೇಹನ ಅದ್ಭುತವಾಗಿ ಸೃಷ್ಟಿ ಮಾಡಿ ನಮ್ದು ಫಿಸಿಕಲ್ ಬಾಡಿನ ನಾವು ಸ್ಟಡಿ ಮಾಡ್ಬೋದು ಮಾಸ್ಟರ್ಸ್. ಆದ್ರೆ ನಮ್ಮ ಕೋಶಗಳಲ್ಲೇ 5 ಕೋಶ ಇದೆ ಮಾಸ್ಟರ್ಸ್. ಒಂದು ಅನ್ನಮಯ ಕೋಶ, ಪ್ರಾಣಮಯ ಕೋಶ,
ಇನ್ನೊಂದು ವಿಜ್ಞಾನಮಯ ಕೋಶ, ಕಾರಣಮಯ ಕೋಶ, ಮನೋಮಯ ಕೋಶ ಮಾಸ್ಟರ್ಸ್. ಈ 5 ಕೋಶಗಳಿಂದ ಆಗಿರೋ ಅಂತ ಒಂದು ದೇಹ ಮಾಸ್ಟರ್ಸ್ ನಮ್ದು ಅನ್ನಮಯ ಕೋಶ. ಈ ಶರೀರ ಏನ್ ಕಾಣ್ತಿದೀವಿ ಇದು ಮಾತ್ರ ಅನ್ನಮಯ ಕೋಶ. ಇನ್ನು 4 ಕೋಶಗಳು ಕಾಣಲ್ಲ ಮಾಸ್ಟರ್ಸ್. ಈ 4 ಕೋಶಗಳ ಸಮೇತ ಈ ಒಂದು ದೇಹಕ್ಕೆ ಅವಿನಾಭಾವ ಸಂಬಂಧ ಹೊಂದಿದೆ ಮಾಸ್ಟರ್ಸ್. ಮಾನವನ ದೇಹ ಒಂದು ಮಿಷಿನ್ ತರ ನೋಡ್ತಾರೆ ಮಾಸ್ಟರ್ಸ್. ಏನಂದ್ರೆ ಒಂದೊಂದು ಅಂಗಾಂಗಗಳನ್ನು ರಿಪೇರಿ ಮಾಡ್ಬೋದು, ಅವನ್ನ ರಿಪೇರಿ ಮಾಡಿ ನಾವು ಜೀವನ ಮಾಡ್ಬೋದು ಅನ್ಕೊಂತಾರೆ ಮಾಸ್ಟರ್ಸ್. ಆದ್ರೆ ಯಾವುದೇ ಅಂಗಾಂಗಗಳನ್ನು ನಾವು ರಿಪೇರಿ ಮಾಡ್ಕೊಂಡು ಸುಖಕರವಾದ ಒಂದು ಜೀವನ ಮಾಡ್ಸಕ್ಕೆ ಆಗಲ್ಲ ಮಾಸ್ಟರ್ಸ್. ಇದನ್ನೇ ಫಿಸಿಕಲ್ ಬಾಡಿ, ಮೆಟಾ ಫಿಸಿಕಲ್ ಬಾಡಿ ಅಂತ ಕರೀತಾರೆ ಮಾಸ್ಟರ್ಸ್. ಫಿಸಿಕಲ್ ಬಾಡಿ ಮತ್ತೆ ಮೆಟಾ ಫಿಸಿಕಲ್ ಬಾಡಿ ಬಗ್ಗೆ ತಿಳ್ಕೊಂಡ್ರೆ ನಮ್ ದೇಹದ ಪೂರ್ಣವಾಗಿ ಒಂದು ಅಸ್ತಿತ್ವನ ನಾವು ಅರ್ಥ ಮಾಡ್ಕೊಳಕ್ ಆಗುತ್ತೆ ಮಾಸ್ಟರ್ಸ್. ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಈ ಫಿಸಿಕಲ್ ಬಾಡಿಗೂ ಮೆಟಾಫಿಸಿಕಲ್ ಬಾಡಿಗೂ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಾಸ್ಟರ್ಸ್, ಫಿಸಿಕಲ್ ಬಾಡಿಲಿ ಎಷ್ಟೋ ಕೆಮಿಕಲ್ಸ್ಗಳು, ಹಾರ್ಮೋನ್ಸ್ಗಳು ಬಿಡುಗಡೆ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಆದ್ರೆ ಆ ಹಾರ್ಮೋನುಗಳು ಬಿಡುಗಡೆ ಮಾಡ್ಲಿಕ್ಕೆ ಪ್ರಚೋದನೆ ನೀಡೋದೇ ನಮ್ಮ ಮನಮಯ ಕೋಶ ಅಂದ್ರೆ ಮೆಟಾಫಿಸಿಕಲ್ ಬಾಡಿ. ಈ ಮೆಟಾಫಿಸಿಕಲ್ ಬಾಡಿ ಯಾವುದೇ ಕಾರಣಕ್ಕೂ ಕಾಣಲ್ಲ ಮಾಸ್ಟರ್ಸ್. ನಮ್ದು ಫಿಸಿಕಲ್ ಬಾಡಿ ಮಾತ್ರನೇ ಕಾಣೋದು. ಈ ಮೆಟಾಫಿಸಿಕಲ್ ಬಾಡಿಲಿ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಭಯ ಅನ್ನೋದು ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಮ ಬಾಡಿಲಿ ಹಾರ್ಮೋನ್ಸ್ಗಳು ಚೇಂಜ್ ಆಗುತ್ತೆ. ಹಾರ್ಮೋನ್ಸ್ಗಳು ಚೇಂಜ್ ಆಗ್ಬಿಟ್ಟು ಆ ಭಯ ಅನ್ನೋದು ನಮ್ಮ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ, ನಮ್ಮ ಹೊಟ್ಟೆಲಿ ತೋರಿಸ್ದಂಗ ಆಗ್ತಾ ಇರುತ್ತೆ, ಎದೆಯಲ್ಲಿ ಡವ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮಾಸ್ಟರ್ಸ್. ಇದಕ್ಕೊಂದು ಎಕ್ಸಾಂಪಲ್ ಮಾಸ್ಟರ್ಸ್, ಇದು ನಿಜವಾಗ್ಲೂ ಮಾಡಿರೋದು. ಒಬ್ಬ ಕೈದಿ ಇರ್ತಾನೆ ಮಾಸ್ಟರ್ಸ್, ಅವನಿಗೆ ನಾಳೆ ಒಂದು ಗಲ್ಲು ಶಿಕ್ಷೆ ಇರುತ್ತೆ. ಹಿಂದಿನ ದಿನ ಜೈಲರ್ ಬಂದ್ ಹೇಳ್ತಾರೆ, ನಾಳೆ ನಿಮಗೆ ಗಲ್ಲು ಶಿಕ್ಷೆ ಇದೆ, ನೀವು ತಯಾರಾಗಿ ಅಂತ ಹೇಳಿ ಹೋಗ್ತಾರೆ. ಅವನಿಗೆ ಭಯ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಮತ್ತೆ ಒಂದ್ ಅರ್ಧ ಗಂಟೆ ಬಿಟ್ಟು ಬರ್ತಾನೆ ಮಾಸ್ಟರ್ಸ್, ಒಂದು ವಿಷಪೂರಿತವಾದ ಒಂದು ಹಾವನ್ನು ತೋರಿಸಿ, ನಾಳೆ ನಿನಗೆ ನೇಣು ಹಾಕಿ ನಾವು ಗಲ್ಲು ಶಿಕ್ಷೆ ಕೊಡಲ್ಲ, ಈ ಹಾವಿನಿಂದ ಕಚ್ಚಿಸ್ಬಿಟ್ಟು ನಿಮ್ಗೆ ಗಲ್ಲು ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅವಾಗ ಅವನಿಗೆ ಹಾವು ಕಚ್ಚಿದ್ರೆ ಪರವಾಗಿಲ್ಲ, ನಾನು ಅಷ್ಟು ನೋವಿಲ್ದರೆ ಸಾಯ್ಬಹುದಲ್ಲ ಅನ್ನೋದು ಒಂದ್ ತಲೆಗಿರುತ್ತೆ. ಆಮೇಲೆ ತಿರುಗ್ ದಿನ ಸ್ಟಾರ್ಟ್ ಆಗುತ್ತೆ ಮಾಸ್ಟರ್ಸ್. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವನ ಕಣ್ಣಿಗೆ ಒಂದು ಬಟ್ಟೆ ಕಟ್ತಾರೆ. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ಕೂರಿಸ್ತಾರೆ. ಕೂರಿಸ್ಬಿಟ್ಟು ಹಾವಿಂದ ಕಚ್ಚಲ್ಲ ಮಾಸ್ಟರ್ಸ್. 2 ಪಿನ್ ತಗೊಂಡು ಚುಚ್ಚುತ್ತಾರೆ ಮಾಸ್ಟರ್ಸ್. ಆ ಪೆನ್ ತಗೊಂಡು ಸುಚ್ಚಿ 10 ನಿಮಿಷ 15 ನಿಮಿಷದೊಳಗೆ ಅವನ ಪ್ರಾಣ ಹೋಗುತ್ತೆ ಮಾಸ್ಟರ್ಸ್. ಯಾಕೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಮೆಡಿಕಲ್ ಅಲ್ಲಿ ಅದನ್ನ ಸಂಶೋಧನೆ ಮಾಡಿದಾಗ ಅವನ ದೇಹದಲ್ಲಿ 1000 ಹಾವು ಕಚ್ಚಿದಷ್ಟು ಎಷ್ಟು ವಿಷಕಾರಿ ಇರುತ್ತೋ ಅಷ್ಟು ವಿಷ ಅವನ ಬಾಡಿಲಿ ಕನ್ವರ್ಟ್ ಆಗುತ್ತೆ ಮಾಸ್ಟರ್ಸ್. ಇದ್ರಲ್ಲಿ ಏನ್ ತಿಳಿಸುತ್ತೆ ಅಂದ್ರೆ ಮಾಸ್ಟರ್ಸ್, ನಮ್ಮ ಫಿಸಿಕಲ್ ನಮ್ದು ಮನೋಮಯ ಕೋಶದಲ್ಲಿ ಏನ್ ಆಕ್ಷನ್ ಆಗುತ್ತೋ ಅದು ನಮ್ದು ಅನ್ನಮಯ ಕೋಶದಲ್ಲಿ ಕಾಣಿಸ್ತಾ ಹೋಗ್ತದೆ ಮಾಸ್ಟರ್ಸ್. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಅದಕ್ಕಿಂತ ಬೇರೆ ಬೇರೆ ಇದಾವೆ ಮಾಸ್ಟರ್ಸ್. ಈಗ ಕಾರಣಮಯ ಕೋಶ ಇದೆ, ಇವುಗಳೆಲ್ಲ ಬೇಡ ಮಾಸ್ಟರ್ಸ್. ನಾವೀಗ ತಿಳ್ಕೊಬೇಕಾಗಿರೋದು ಯಾವ್ಯಾವ ಅಂದ್ರೆ, ಒಂದು ಫಿಸಿಕಲ್ ಬಾಡಿ, ಇನ್ನೊಂದು ಮೆಂಟಲ್ ಬಾಡಿ ಮಾಸ್ಟರ್ಸ್. ಈಗ ನಮ್ಮ ದೇಹದಲ್ಲಿ ರಕ್ತಸ್ರಾವ ಏನಾಗ ಅಂದ್ರೆ ಅಂತಸ್ರಾವ್ಯ ಗ್ರಂಥಿಗಳು ಇದಾವೆ ಮಾಸ್ಟರ್ಸ್. ಅವು 7 ಇದಾವೆ ಮಾಸ್ಟರ್ಸ್. ಒಂದು ಅಡ್ರಿನಲ್ ಗ್ರಂಥಿ, ಇದಕ್ಕೆ ಮೂಲಾಧಾರ ಚಕ್ರ, ಇದು ಕನೆಕ್ಟ್ ಆಗುತ್ತೆ ಮಾಸ್ಟರ್ಸ್. ಇನ್ನೊಂದು ಸೆಕ್ಸುಯಲ್ ಗ್ಲ್ಯಾಂಡ್, ಇದು ಸ್ವಾದಿಷ್ಟಾನ ಚಕ್ರಕ್ಕೆ ಒಂದು ಕನೆಕ್ಟ್ ಆಗುತ್ತೆ ಮಾಸ್ಟರ್ಸ್. ಸೋಲಾರ್ ಫ್ಲೆಕ್ಸಸ್ ಅಂದ್ರೆ ಇದು ಮಣಿಪುರ ಚಕ್ರಕ್ಕೆ ಕನೆಕ್ಟ್ ಆಗುತ್ತೆ ಮಾಸ್ಟರ್ಸ್. ಥೈಮಸ್ ಗ್ಲ್ಯಾಂಡ್ ಅನಾಹತ ಚಕ್ರಕ್ಕೆ ಒಂದು ಕನೆಕ್ಟ್ ಆಗುತ್ತೆ ಮಾಸ್ಟರ್ಸ್. ಥೈರಾಯ್ಡ್ ಗ್ಲ್ಯಾಂಡ್ ವಿಶುದ್ಧ ಚಕ್ರಕ್ಕೆ ಇದು ಕನೆಕ್ಟ್ ಆಗುತ್ತೆ ಮಾಸ್ಟರ್ಸ್. ಪೀನಿಯಲ್ ಗ್ಲ್ಯಾಂಡ್ ಅಗ್ನ ಚಕ್ರಕ್ಕೆ ಇದು ಕನೆಕ್ಟ್ ಆಗುತ್ತೆ ಮಾಸ್ಟರ್. ಪಿಟ್ಯುಟರಿ ಗ್ಲ್ಯಾಂಡ್ ಇದು ಸಹಸ್ರ ಚಕ್ರಕ್ಕೆ ಕನೆಕ್ಟ್ ಆಗುತ್ತೆ ಮಾಸ್ಟರ್ಸ್. ಈ ಗ್ಲ್ಯಾಂಡ್ಸ್ ಗಳೆಲ್ಲ ಏನಿದಾವೆ ಮಾಸ್ಟರ್ಸ್, ಇವು ಫಿಸಿಕಲ್ ಬಾಡಿಗೆ ಅಂದ್ರೆ ನಮ್ಮ ಅನ್ನಮಯ ಕೋಶದಲ್ಲಿ ಇರುವಂತಹ 7 ಗ್ರಂಥಿಗಳು. ಈ 7 ಗ್ರಂಥಿಗಳಿಂದಲೇ ನಮ್ಮ ಒಂದು ದೇಹದ ನಿಯಂತ್ರಣ. ಇವನ್ 7 ರೆಗ್ಯುಲರ್ಸ್, ಕಂಟ್ರೋಲರ್ಸ್ ಅಂತ ಕರೀತಾರೆ ಮಾಸ್ಟರ್ಸ್. ಈ 7 ಗ್ಲ್ಯಾಂಡ್ಸ್ ಗಳಲ್ಲಿ ಏನು ಉತ್ಪತ್ತಿ ಆಗುತ್ತೋ ಆ ಒಂದು ಅಂತಸ್ರಾವ್ಯದಿಂದ ನಮ್ಮ ಬಾಡಿಲ ಎಲ್ಲಾ ಇರುವಂತಹ ಅಂಗಾಂಗಗಳು ಅವು ಕಾರ್ಯನಿರ್ವಹಿಸ್ತವೆ ಮಾಸ್ಟರ್ಸ್. ಇವು ಯಾವ ರೀತಿ ಆದೇಶ ಕೊಡ್ತವೋ ಆ ರೀತಿ
ನಮ್ಮ ಒಂದೊಂದು ಅಂಗಾಂಗನು ಕೆಲಸ ಮಾಡುತ್ತೆ ಹೋಗ್ತಾ ಮಾಸ್ಟರ್ಸ್. ಇದಕ್ಕೆ ಹೊಂದಿಕೊಂಡಿರೋ ಹಾಗೆ ನಮ್ಮ ಮನೋಮಯ ಕೋಶದಲ್ಲಿ 7 ಚಕ್ರಗಳು ಇರ್ತವೆ ಮಾಸ್ಟರ್ಸ್. ಆ 7 ಚಕ್ರಗಳಿಂದ ಈ ಗ್ಲ್ಯಾಂಡ್ಸ್, ಈ ಒಂದು ಸ್ರಾವ್ಯ ಉತ್ಪತ್ತಿ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ಇವಾಗ ಮಾಸ್ಟರ್ಸ್ ಒಂದೊಂದು ಚಕ್ರನು ಮತ್ತೆ ಒಂದೊಂದು ಗ್ರಂಥಿಗಳ ಬಗ್ಗೆನ ನೋಡ್ತಾ ಹೋಗೋಣ ಮಾಸ್ಟರ್ಸ್. ಒಂದು ಅಡ್ರಿನಲ್ ಗ್ಲ್ಯಾಂಡ್. ಈ ಅಡ್ರಿನಲ್ ಗ್ಲ್ಯಾಂಡ್ ಮೂಲಾಧಾರ ಚಕ್ರಕ್ಕೆ ಕನೆಕ್ಟ್ ಆಗುತ್ತೆ ಮಾಸ್ಟರ್ಸ್. ನಮ್ದು ಮೂಲಾಧಾರ ಚಕ್ರ ಎಲ್ಲಿದೆ ಅಂದ್ರೆ ನಮ್ಮ ಗುದದ್ವಾರ ಇದೆಯಲ್ಲ ಮಾಸ್ಟರ್ಸ್, ಅಲ್ಲಿ ಇದೆ. ನಮ್ಮ ಗುದದ್ವಾರದ ಇರೋ ಅಂತ ಜಾಗದಲ್ಲಿ ಈ ಒಂದು ಮೂಲಾಧಾರ ಚಕ್ರ ಇದೆ. ಆ ಗುದದ್ವಾರದಿಂದ ನಮ್ಮ ದೇಹದ ಎಲ್ಲಾ ತ್ಯಾಜ್ಯ ವಸ್ತುಗಳು ಹೊರಗಡೆ ಹೋಗ್ತಾ ಇರ್ತವೆ ಮಾಸ್ಟರ್ಸ್. ಎಲ್ಲಾ ಒಂದು ನಮ್ಮ ದೇಹದಲ್ಲಿ ಏನೇ ಒಂದು ನಾವು ಆಹಾರ ಸೇವನೆ ಮಾಡಿದ್ರು, ನೀರು ಕುಡಿದ್ರು ನಮ್ಮ ದೇಹನ ಶುದ್ಧಿ ಮಾಡಿ ಹೊರಗಡೆ ಕಳ್ಸ ಅಂತ ಕೆಲಸ ಮಾಡೋದು ನಮ್ಮ ಗುದದ್ವಾರ ಮಾಸ್ಟರ್ಸ್. ಇದನ್ನ ಅಡ್ರಿನಾಲಿನ್ ಗ್ಲ್ಯಾಂಡ್ ಅಂತ ಕರಿತಾನೆ ಮಾಸ್ಟರ್ಸ್. ಈ ಒಂದು ಸ್ವಚ್ಛವಾಗಂತ ಕೆಲಸ ಮಾಡೋದೇ ಈ ಒಂದು ಗ್ಲ್ಯಾಂಡ್. ಇದನ್ನ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ತುಂಬಾನೇ ಕಾಯಿಲೆಗಳು ಬರ್ತವೆ ಮಾಸ್ಟರ್ಸ್. ಈ ಅಡ್ರಿನಲ್ ಗ್ಲ್ಯಾಂಡ್ ಅನ್ನ ಕಂಟ್ರೋಲ್ ಮಾಡೋದು ನಮ್ಮ ಮೂಲಾಧಾರ ಚಕ್ರ ಮಾಸ್ಟರ್ಸ್. ನಮ್ಮ ಮೂಲಾಧಾರ ಚಕ್ರ ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮ ಎಲ್ಲಾ ದೇಹದ ತ್ಯಾಜ್ಯಗಳು ಹೊರಗಡೆ ಹೋಗುತ್ತೆ ಮಾಸ್ಟರ್ಸ್. ಹಾಗೆ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ ನಮ್ಮ ದೇಹದಲ್ಲಿ ನಮ್ಮ ಒಕ್ಕಳು ಭಾಗ ಇದೆಯಲ್ಲ, ಅದರಿಂದ 2 ಇಂಚು ಕೆಳಗಡೆ ಇದೆ ಮಾಸ್ಟರ್ಸ್. ಈ ಸ್ವಾದಿಷ್ಠಾನ ಚಕ್ರ ಸೆಕ್ಸುವಲ್ ಗ್ಲ್ಯಾಂಡ್ ಅಂದ್ರೆ ಜನನೇಂದ್ರಿಯ ಗ್ರಂಥಿಗೆ ಒಂದು ಕನೆಕ್ಟ್ ಆಗುತ್ತೆ ಮಾಸ್ಟರ್ಸ್. ಜನನೇಂದ್ರಿಯ ಗ್ರಂಥಿ ಒಂದು ಸರಿಯಾದ ರೀತಿ ಕೆಲಸ ಮಾಡಿದ್ರೆ ಯಾವಾಗ ಏನೇನು ಯಾವ್ಯಾವ ವಯಸ್ಸಲ್ಲಿ ಏನೇನು ಮಾಡ್ಬೇಕು ಅನ್ನೋದು ಮನುಷ್ಯನ್ಗೆ ಅರಿವೆ ಮೂಡುತ್ತೆ ಮಾಸ್ಟರ್ಸ್. ಇಲ್ಲ ಅಂದ್ರೆ ಇಲ್ಲ ಮಾಸ್ಟರ್ಸ್. ಈ ಗ್ಲ್ಯಾಂಡು ಮತ್ತೆ ಸ್ವಾದಿಷ್ಠಾನ ಚಕ್ರ ಎರಡು ನೀಟಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಆ ಒಂದು ಮನುಷ್ಯನಲ್ಲಿ ಬರುವಂತಹ ಒಂದು ಸೆಕ್ಷುವಲ್ಗೆ ಏನೇನು ಒಂದು ಕನೆಕ್ಟಿವಿಟಿ ಇದೆಯೋ ಆ ತರದ ಎಲ್ಲಾ ಕಾಯಿಲೆಗಳು ಬರ್ತವೆ. ಹಾಗೆ ಹೆಣ್ಮಕ್ಳಲ್ಲಿ ಬೇಗ ಪ್ಯೂಬರ್ಟಿ ಬರುತ್ತೆ. ಆಮೇಲೆ ಗಂಡ್ಮಕ್ಳಲ್ಲಿ ಲೈಂಗಿಕಾಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸುಮಾರು ತೊಂದರೆಗಳು ಆಗ್ತಾ ಹೋಗ್ತವೆ ಮಾಸ್ಟರ್ಸ್. ಅದಕ್ಕೋಸ್ಕರ ನಮ್ಮ ಸ್ವಾದಿಷ್ಠಾನ ಚಕ್ರನ ನಾವು ನಮ್ಮ ಸುಸ್ಥಿತಿಯಲ್ಲಿ ಇಟ್ಕೊಂಡ್ರೆ ನಮ್ಮ ಸೆಕ್ಷುವಲ್ ಗ್ಲ್ಯಾಂಡ್ ಸಮೇತ ಒಳ್ಳೆಯ ಹಾರ್ಮೋನ್ಸ್ಗಳನ್ನ ಬಿಡುಗಡೆ ಮಾಡಿ ಯಾವ ಏಜ್ ಅಲ್ಲಿ ಏನಾಗ್ಬೇಕು ಅದನ್ನ ಮಾಡುತ್ತೆ ಮಾಸ್ಟರ್ಸ್. ನೆಕ್ಸ್ಟ್ ಮಣಿಪೂರ ಚಕ್ರ. ಈ ಮಣಿಪೂರ ಚಕ್ರ ಅಂದ್ರೆ ಸೋಲಾರ್ ಫ್ಲೆಕ್ಸಸ್ ಪ್ಯಾಂಕ್ರಿಯಾಸ್. ಈ ಮಣಿಪೂರ ಚಕ್ರ ಸೋಲಾರ್ ಫ್ಲೆಕ್ಸಸ್ಗೆ ಒಂದು ಕನೆಕ್ಟ್ ಆಗುತ್ತೆ ಮಾಸ್ಟರ್ಸ್. ಸರಿಯಾದ ರೀತಿ ಕೆಲಸ ಮಾಡಿದ್ರೆ ಮಾಸ್ಟರ್ಸ್ ನಮ್ಮ ದೇಹದಲ್ಲಿ ಬರುವಂತಹ ಪೋಷಕಾಂಶಗಳನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ ಮಾಸ್ಟರ್ಸ್. ಈ ಸೋಲಾರ್ ಫ್ಲೆಕ್ಸಸ್ ಗ್ಲ್ಯಾಂಡ್ ನಮ್ಮ ದೇಹದಲ್ಲಿ ಬರುವಂತ ಎಲ್ಲಾ ಪೋಷಕಾಂಶಗಳನ್ನ ಒಂದು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ನಮ್ಮ ದೇಹಕ್ಕೆ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ ಮಾಸ್ಟರ್ಸ್. ಶಕ್ತಿ ಬಿಡುಗಡೆ ಮಾಡುತ್ತೆ. ಇದು ಸರಿಯಾದ ರೀತಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಮಾಸ್ಟರ್ಸ್, ನಮ್ಮ ದೇಹಕ್ಕೆ ಏನ್ ಬೇಕೋ ಅದೆಲ್ಲ ಪೋಷಕಾಂಶಗಳು ಒದಗ್ದಂಗಿದ್ದು ಗ್ಲೂಕೋಸ್ ನಮ್ಮ ದೇಹದಲ್ಲಿ ಸರಿಯಾಗಿ ಸೇರ್ಲಿಲ್ಲ ಅಂದ್ರೆ ಶುಗರ್ ಕಾಯಿಲೆ ಬರುತ್ತೆ ಮಾಸ್ಟರ್ಸ್. ಅಂದ್ರೆ ಮಧುಮೇಹ, ಈ ಬ್ಲಡ್ ಶುಗರ್ ಅನ್ನೋದು ಜಾಸ್ತಿ ಹೋಗುತ್ತೆ ಮಾಸ್ಟರ್ಸ್. ಆಮೇಲೆ ಯಾಕೆ ಈ ಕಾಯಿಲೆ ಬರುತ್ತೆ ಅಂದ್ರೆ ನಮ್ಮ ಜೀವನ ಶೈಲಿ ಸರಿ ಇಲ್ದಿದ್ದ ಕಾರಣದಿಂದ, ಆಮೇಲೆ ಆಹಾರ ಪದ್ಧತಿ ಸರಿ ಇಲ್ಲದ ಕಾರಣದಿಂದ, ನಮ್ಮ ಯೋಚನಾ ಮಟ್ಟ ಸರಿ ಇಲ್ಲದ ಕಾರಣದಿಂದ. ಯೋಚನಾ ಮಟ್ಟ ಇರೋದು ಮನೋಮಯ ಕೋಶದಲ್ಲಿ ಮಾಸ್ಟರ್ಸ್. ಕಾಯಿಲೆ ಬರ್ತಾ ಇರೋದು ನಮ್ಮ ಅನ್ನಮಯ ಕೋಶದಲ್ಲಿ. ಯಾಕೆ ಅಂದ್ರೆ ಈ ಮನೋಮಯ ಕೋಶದಲ್ಲಿ ಏನೇನು ನಡೀತದೋ ಅದೆಲ್ಲ ನೇರವಾಗಿ ಕನೆಕ್ಟ್ ಆಗೋದು ನಮ್ಮ ಅನ್ನಮಯ ಕೋಶಕ್ಕೆ ಮಾಸ್ಟರ್ಸ್. ಹಂಗಾಗಿ ಸರಿಯಾದ ಆಹಾರ ತಿನ್ಬೇಕು, ಸರಿಯಾಗಿರೋಂತ ಯೋಚನೆಗಳು ಮಾಡ್ಬೇಕು ಮಾಸ್ಟರ್ಸ್. ನಮಗೀಗ ಬರುವಂತಹ ಎಲ್ಲಾ ಕಾಯಿಲೆಗಳು 90% ಬರೋದು ನಮ್ಮ ದೇಹದಿಂದ ಅಲ್ಲ ಮಾಸ್ಟರ್ಸ್, ನಮ್ಮ ಯೋಚನೆಯಿಂದ. ನಮ್ಮ ಯೋಚನೆ ಎಲ್ಲೆಲ್ಲಿ ಹಾಳಾಗಿ ಹೋಗ್ತಾ ಇದೆಯೋ ಹಾಗೆ ನಮ್ಮ ಕಾಯಿಲೆಗಳು ಬರ್ತಾ ಇದ್ದಾವೆ ಮಾಸ್ಟರ್ಸ್. ಆಮೇಲೆ ಜಠರದ ಒಳಗಿರೋಂತ ಎಲ್ಲಾ ಅಂಗಗಳನ್ನು ಇದು ನಿಯಂತ್ರಣ ಮಾಡೋದೇ ಈ ಸೋಲಾರ್ ಫ್ಲೆಕ್ಸಸ್ ಮಾಸ್ಟರ್ಸ್. ಆಮೇಲೆ ಏನಾದ್ರು ಡೈಜೆಷನ್ಗೂ ಸಂಬಂಧಪಟ್ಟಿದ್ದು ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋದು. ಆಮೇಲೆ ಆ ಡೈಜೆಷನ್ ನಮ್ಮ ಹೊಟ್ಟೆ ಭಾಗನ ಸುಸ್ಥಿತಿಯಲ್ಲಿ ಇಡ್ಲಿಕ್ಕೂ
ಕಾರಣ ನಮ್ಮ ಸೋಲಾರ್ ಫ್ಲೆಕ್ಸಸ್ ಗ್ಲ್ಯಾಂಡ್ ಮಾಸ್ಟರ್ಸ್. ಇದು ಸರಿಯಾಯ್ತು ಅಂದ್ರೆ ನಮ್ಗೆ ಯಾವುದೇ ರೀತಿಯಾದ ಕಾಯಿಲೆಗಳು ಬರಲ್ಲ ಮಾಸ್ಟರ್ಸ್. ಆ ಕಾಯಿಲೆ ಬರ್ದಂಗೆ ತಡಿಬೇಕು ಅಂದ್ರೆ ನಮ್ಮ ಮಣಿಪೂರಕ ಚಕ್ರನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಮಾಸ್ಟರ್ಸ್. ಹಂಗೆ ಅದನ್ನ ಆಕ್ಟಿವೇಶನ್ ಮಾಡ್ಕೋಬೇಕು ನೆಕ್ಸ್ಟ್ ಮಾಸ್ಟರ್ಸ್. ಅದಾದ್ಮೇಲೆ ಅನಾಹತ ಚಕ್ರ ಮಾಸ್ಟರ್ಸ್. ಅಲ್ಲಿಂದನ ಅನಾಹತ ಚಕ್ರ, ಇದನ್ನ ಸೈಲೆನ್ಸ್ ಅಂತಾನು ಹೇಳ್ತಾರೆ ಮಾಸ್ಟರ್ಸ್. ಮತ್ತೆ ಇಲ್ಲಿ ಹೈಪೋಥಾಲಮಸ್ ಅನ್ನೋ ಒಂದು ಗ್ಲ್ಯಾಂಡ್ ಇದೆ ಮಾಸ್ಟರ್ಸ್. ಅಲ್ಲಿ ಹೈಪೋಥಾಲಮಸ್ ಅನ್ನ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಇದು ನಮ್ಗೆ ತುಂಬಾನೇ ಇಂಪಾರ್ಟೆಂಟು ಮಾಸ್ಟರ್ಸ್, ನಮ್ ದೇಹಕ್ಕೆ ತುಂಬಾನೇ ಇಂಪಾರ್ಟೆಂಟು. ಎಸ್ಪೆಷಲಿ ಮಕ್ಕಳು 1 ವರ್ಷದಿಂದ 12 ವರ್ಷದ ಮಕ್ಕಳವರೆಗೂ ಈ ಹೈಪೋಥಾಲಮಸ್ ಹಾರ್ಮೋನ್ಸ್ ಎಷ್ಟು ಉಪಯೋಗ ಅಂದ್ರೆ ಫಿಸಿಕಲ್ ಆಗಿ ತಾಯಿ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ 1 ವರ್ಷದಿಂದ 12 ವರ್ಷದ ಮಕ್ಕಳವರೆಗೂ ಇದು 2ನೇ ತಾಯಿ ತರ ಒಂದು ಪ್ರೊಟೆಕ್ಟ್ ಮಾಡುತ್ತೆ ಇರ್ತಾವ ಮಾಸ್ಟರ್ಸ್. ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡೋದು, ಮಕ್ಕಳು ಮುಗ್ಧತೆಯನ್ನ ಇದು ಕಾಪಾಡ್ಕೊಂಡು ಬರುತ್ತೆ ಮಾಸ್ಟರ್ಸ್. 12 ವರ್ಷ ಆದ್ಮೇಲೆ ಈ ಗ್ಲ್ಯಾಂಡ್ ಕೆಲಸ ಮಾಡಲ್ಲ ಮಾಸ್ಟರ್ಸ್. ಆಮೇಲೆ ಈ ಅನಾಹತ ಚಕ್ರ ಸುಸ್ಥಿತಿಯಲ್ಲಿದ್ರೆ ಮಾಸ್ಟರ್ಸ್ ನಾವು ಯಾವಾಗ್ಲೂ ಹ್ಯಾಪಿ ಆಗಿರ್ತೀವಿ, ಪ್ರತಿಯೊಬ್ಬರನ್ನು ಖುಷಿಯಿಂದ ನೋಡ್ತಾ ಇರ್ತೀವಿ, ಪ್ರತಿಯೊಂದು ವಸ್ತುನು ಪ್ರೀತಿ ಮಾಡ್ತೀವಿ, ಪ್ರತಿಯೊಬ್ಬ ಮನುಷ್ಯರನ್ನು ಪ್ರೀತಿ ಮಾಡ್ತೀವಿ. ಈ ಮಕ್ಕಳು ನೋಡಿ ಮಾಸ್ಟರ್ಸ್, ಎಲ್ಲರನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಅವರಿಗೆ ಭೇದ ಭಾವ ಅನ್ನೋದೇ ಇಲ್ಲ ಮಾಸ್ಟರ್ಸ್. ಅಲ್ಲಿ ಅನಾಹತ ಚಕ್ರ ಅವ್ರಿಗೆ ಆಕ್ಟಿವೇಶನ್ ಇರುತ್ತೆ ಮಾಸ್ಟರ್ಸ್. ಮತ್ತೆ ಹೈಪೋಥಾಲಮಸ್ ಹಾರ್ಮೋನ್ಸ್ ಅವ್ರಿಗೆ ಬಿಡುಗಡೆ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಆಮೇಲೆ ಹಂಗಾಗಿ ಅನಾಹತ ಚಕ್ರದಲ್ಲಿ ಈ ಅನಾಹತ ಚಕ್ರ ಬರ್ಲಿಕ್ಕೆ ತುಂಬಾನೇ ಒಂದು ಜನ್ಮಗಳು ತಗೊಂಡು ಬರ್ಬೇಕು ಮಾಸ್ಟರ್ಸ್. ನಾವು ಯಾವ್ದನ್ನೇ ಆಗ್ಲಿ ಬೇಗ ಅಕ್ಸೆಪ್ಟೇಷನ್ ಮಾಡ್ಕೊಳೋದೇ ಇಲ್ಲ ಮಾಸ್ಟರ್ಸ್. ಈ ಅನಾಹತ ಚಕ್ರಕ್ಕೆ ಬರ್ಬೇಕು ಅಂದ್ರೆ ಎಷ್ಟೋ ಜನ್ಮಗಳ ತಗೊಂಡು ಆಮೇಲೆ ಅನಾಹತ ಚಕ್ರಕ್ಕೆ ಬರದ ಮಾಸ್ಟರ್ಸ್. ಇಲ್ಲಿ ಲಿಂಫ್ಯಾಟಿಕ್ ಗ್ರಂಥಿ ಅನ್ನೋದು ಇರುತ್ತೆ ಮಾಸ್ಟರ್ಸ್. ಇಲ್ಲಿ ಲಿಂಫ್ಯಾಟಿಕ್ ಹಾರ್ಮೋನ್ಸ್ ಎಲ್ಲ ಉತ್ಪತ್ತಿ ಆಗುತ್ತೆ ಮಾಸ್ಟರ್ಸ್. ನಂತರ ಬರದೆ ಮಾಸ್ಟರ್ಸ್ ವಿಶುದ್ಧ ಚಕ್ರ. ವಿಶುದ್ಧ ಚಕ್ರದಲ್ಲಿ ಥೈರಾಯ್ಡ್ ಗ್ರಂಥಿ, ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಗ್ರಂಥಿ ಇರುತ್ತೆ ಮಾಸ್ಟರ್ಸ್. ನಮ್ ದೇಹಕ್ಕೆ ಶಕ್ತಿಯನ್ನ ತಲುಪಿಸೋದು ಥೈರಾಯ್ಡ್ ಗ್ರಂಥಿ ಮಾಸ್ಟರ್ಸ್. ಥೈರಾಯ್ಡ್ ಉತ್ಪತ್ತಿ ಆಗ್ಬೇಕು ಮಾಸ್ಟರ್ಸ್. ನಮ್ಮ ಆಹಾರದಲ್ಲಿ ಅಯೋಡಿನ್ ಅನ್ನೋ ಒಂದು ಅಂಶ ಇರುತ್ತೆ ಮಾಸ್ಟರ್ಸ್. ಈ ಅಯೋಡಿನ್ ಅಂಶನ ಉಪಯೋಗಿಸ್ಕೊಂಡು ನಮ್ ದೇಹಕ್ಕೆ ಶಕ್ತಿ ಕೊಡುತ್ತೆ ಮಾಸ್ಟರ್ಸ್. ಎಲ್ಲ ಅಂಗಾಂಗಗಳಿಗೂ ಶಕ್ತಿ ತುಂಬುತ್ತೆ ಮಾಸ್ಟರ್ಸ್. ಈ ಅಯೋಡಿನ್ ಅಂಶ ಕಡಿಮೆ ಆಯ್ತು ಅಂದ್ರೆ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ ಬರುತ್ತೆ ಮಾಸ್ಟರ್ಸ್. ಈ ಬುದ್ಧಿ ಅನ್ನೋದು ಮನೋಮಯ ಕೋಶ. ಇದು ಅಯೋಡಿನ್ ಅನ್ನೋದು ನಮ್ಮ ಅನ್ನಮಯ ಕೋಶದಲ್ಲಿ ಇರುತ್ತೆ ಮಾಸ್ಟರ್ಸ್. ಇದು ಅಷ್ಟು ಕನೆಕ್ಟ್ ಆಗುತ್ತೆ ಮಾಸ್ಟರ್ಸ್. ನಮ್ಮ ಮನೋಮಯ ಕೋಶದಲ್ಲಿ ಏನೇನು ಆಗುತ್ತೋ ಮಾಸ್ಟರ್ಸ್ ಅದೆಲ್ಲ ನಮ್ಮ ಅನ್ನಮಯ ಕೋಶಕ್ಕೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಮಾಸ್ಟರ್ಸ್. ಶಕ್ತಿಯನ್ನು ತುಂಬಿ ಅದು ಥೈರಾಯ್ಡ್ ಏನಾದ್ರೂ ವೇರಿಯೇಷನ್ ಆಯ್ತು ಅಂದ್ರೆ ನಮ್ಮ ದೇಹದಲ್ಲಿ ಹಲವಾರು ಕಾಯಿಲೆಗಳು ಬರುತ್ತೆ ಮಾಸ್ಟರ್ಸ್. ತೂಕ ಹೆಚ್ಚಾಗೋದು, ತೂಕ ಕಡಿಮೆ ಆಗೋದು. ಆಮೇಲೆ ಥೈರಾಯ್ಡ್ ಇರೋವಂಥವ್ರಿಗೆ ಎಮೋಷನಲಿ ತುಂಬಾ ಇರ್ತಾರೆ ಮಾಸ್ಟರ್ಸ್. ಅವರು ಒಂದೇ ಸತಿ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಆಮೇಲೆ ಎದುರುಗಡೆ ಇರೋರು ಏನ್ ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ತಾಳ್ಮೆಯಿಂದನು ಕೇಳೋವಷ್ಟು ಶಕ್ತಿ ಇರಲ್ಲ ಮಾಸ್ಟರ್ಸ್. ಯಾಕೆಂದ್ರೆ ಅವರಲ್ಲಿ ಇದು ನಮ್ಮ ವಿಶುದ್ಧ ಚಕ್ರ ಆಕ್ಟಿವೇಶನ್ ಆಗಿರಲ್ಲ ಮಾಸ್ಟರ್ಸ್. ಹಂಗಾಗಿ ಈ ತರದ್ದೆಲ್ಲ ಒಂದು ಪ್ರಾಬ್ಲಮ್ಸ್ಗಳು ಬರುತ್ತೆ ಮಾಸ್ಟರ್ಸ್. ಇದು ಮೇಜರ್ ಆಗಿರೋಂತಹ ಒಂದು ತೊಂದರೆ ಮಾಸ್ಟರ್ಸ್. ನಮ್ದು ಇದು ಮೆಡಿಷನ್ಗೂ ಇದು ಕ್ಲಿಯರ್ ಆಗಲ್ಲ ಮಾಸ್ಟರ್ಸ್. ಯಾಕೆಂದ್ರೆ ಮೆಡಿಷನ್ ಅದು ಡೈಲಿ ಒಂದು ಸತಿ ಥೈರಾಯ್ಡ್ ಪ್ರಾಬ್ಲಮ್ ಬಂತು ಅಂದ್ರೆ ಮೆಡಿಷನ್ಸ್ ನಾವು ಲೈಫ್ ಲಾಂಗ್ ತಗೊಬೇಕು ಮಾಸ್ಟರ್ಸ್. ಈ ಮೆಡಿಷನ್ ಬೆಳಗ್ಗೆ ಒಂದು ಟ್ಯಾಬ್ಲೆಟ್ ಹಾಕೊಂಡ್ರೆ ಅದು 24 hours ಅಷ್ಟೇ ಮಾಸ್ಟರ್ಸ್ ಕೆಲಸ ಮಾಡೋದು. ಆಫ್ಟರ್ 24 hours ಮತ್ತೆ ಹೇಗೆ ಸ್ಟಾರ್ಟ್ ಆಗುತ್ತೆ, ಆ ಮನುಷ್ಯಂದು ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗ್ತದೆ ಮಾಸ್ಟರ್ಸ್. ಈ ವಿಶುದ್ಧ ಚಕ್ರನ ನಾವು ಕ್ಲಿಯರ್ ಮಾಡ್ಕೊಂಡ್ರೆ ಎಲ್ಲಾ ಚಕ್ರಗಳನ್ನು ನಾವು ಆಕ್ಟಿವೇಶನ್ ಮಾಡ್ತಾ ಹೋದ್ರೆ ಮಾಸ್ಟರ್ಸ್ ಏನೇನು ನಮ್ಮ ದೈಹಿಕ ತೊಂದರೆಗಳು ಬರ್ತಾ ಇದೀವೋ ಅವನ್ನೆಲ್ಲದನ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಮಾಸ್ಟರ್ಸ್. ಅದೇ ರೀತಿ ವಿಶುದ್ಧ ಚಕ್ರದಲ್ಲೂ ಕೂತ್ಕೊಂಡು ನಾವು ಧ್ಯಾನ ಮಾಡೋದು, ಆಮೇಲೆ ಆಹಾರ ಪದ್ಧತಿ, ಜೀವನ ಶೈಲಿ ಪದ್ಧತಿ, ಇದನ್ನೆಲ್ಲ ಪ್ರತಿ ಒಂದನ್ನು ನಾವು ನೀಟಾಗಿ ಮಾಡ್ತಾ ಹೋದ್ರೆ ಮಾಸ್ಟರ್ಸ್ ಈ ಥೈರಾಯ್ಡ್ ಅನ್ನೋ ಕಾಯಿಲೆಯಿಂದ ದೂರ ಇರ್ಬೋದು ಮಾಸ್ಟರ್ಸ್. ಆಮೇಲೆ ಈ ಥೈರಾಯ್ಡ್ ಅಲ್ಲೇ ಇನ್ನೊಂದು ಇದೆ ಮಾಸ್ಟರ್ಸ್, ಪ್ಯಾರಾಥೈರಾಯ್ಡ್. ಈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಏನ್ ಮಾಡುತ್ತೆ ಅಂದ್ರೆ
ಕ್ಯಾಲ್ಸಿಯಂ. ಈ ಕ್ಯಾಲ್ಸಿಯಂ ಅನ್ನ ನಿಯಂತ್ರಿಸುತ್ತೆ ಮಾಸ್ಟರ್ಸ್. ನಮ್ಮ ಥೈರಾಯ್ಡ್ ಹಿಂಭಾಗದಲ್ಲಿರೋದೇ ಈ ಪ್ಯಾರಾಥೈರಾಯ್ಡ್. ನಮ್ಮ ಕ್ಯಾಲ್ಸಿಯಂ ಅನ್ನ ನಿಯಂತ್ರಿಸುತ್ತೆ ಮಾಸ್ಟರ್ಸ್. ನಮ್ಮಲ್ಲಿ ದೇಹದಲ್ಲಿ ಕ್ಯಾಲ್ಸಿಯಂ ಉತ್ಪತ್ತಿ ಆದ್ರೆ ಮಾತ್ರ ನಮ್ಮ ದೇಹದ ಪ್ರತಿಯೊಂದು ಮೂಳೆಗಳೇ ಆಗ್ಲಿ, ಬೋನ್ಸು, ಜಾಯಿಂಟ್ಸು, ಆಮೇಲೆ ಹಲ್ಲು, ಇವೆಲ್ಲ ಗಟ್ಟಿಮುಟ್ಟಾಗಿ ಇರ್ಲಿಕ್ಕೆ ಕಾರಣ ನಮ್ಮಲ್ಲಿರೋ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಮಾಸ್ಟರ್ಸ್. ಅದು ಉತ್ಪತ್ತಿ ಮಾಡುವಂತ ಹಾರ್ಮೋನ್ಸ್ಗಳು. ಇದು ಏನಾದ್ರೂ ಉತ್ಪತ್ತಿ ಮಾಡೋದು ಕಡಿಮೆ ಆಯ್ತು ಅಂದ್ರೆ ಮಾಸ್ಟರ್ಸ್, ನಮ್ಮ ಬೋನ್ಸ್ಗಳಲ್ಲಿ ಸ್ಟ್ರೆಂತ್ ಇರಲ್ಲ. ಎಷ್ಟೋ ಮಕ್ಕಳು ಹುಟ್ಟಿ 3 ವರ್ಷ ಆದ್ರೂ 4 ವರ್ಷ ಆದ್ರೂ ನಡೀತಾ ಇರಲ್ಲ. ಇದಕ್ಕೆ ಕಾರಣ ಮಾಸ್ಟರ್ಸ್ ಕ್ಯಾಲ್ಸಿಯಂ ಕೊರತೆ. ಕ್ಯಾಲ್ಸಿಯಂ ಕೊರತೆ ಯಾಕೆ ಆಗ್ತಾ ಇದೆ? ಅಲ್ಲಿ ಅವ್ರಿಗೆ ವಿಶುದ್ಧ ಚಕ್ರ ಸರಿ ಇರಲ್ಲ ಮಾಸ್ಟರ್ಸ್. ಹಂಗಾಗಿ ಅವ್ರಿಗೆ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಆರ್ಟಿಫಿಷಿಯಲ್ ಆಗಿ ನಾವು ಹೊರಗಡೆಯಿಂದ ಮೆಡಿಸಿನ್ಸ್ ಹಾಕಿ ಕ್ಯಾಲ್ಸಿಯಂ ಎಲ್ಲ ಕೊಡ್ತೀವಿ ಮಾಸ್ಟರ್ಸ್. ಅದಾದ ನಂತರ ಬರೋದೇ ಮಾಸ್ಟರ್ಸ್ ಆಜ್ಞಾಚಕ್ರ. ಈ ಆಜ್ಞಾಚಕ್ರ ಅನ್ನೋದು ಒಂದು ಅದ್ಭುತವಾಗಿರೋ ಮಾಸ್ಟರ್ಸ್. ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್. ಈ ಪೀನಿಯಲ್ ಗ್ಲ್ಯಾಂಡ್ ಏನ್ ಮಾಡುತ್ತೆ ಅಂದ್ರೆ ಮೆಲೋಟೋನಿನ್ ಅನ್ನ ಒಂದು ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ ಮಾಸ್ಟರ್ಸ್. ಈ ಮೆಲೋಟೋನಿನ್ ಹಾರ್ಮೋನು ಇಡೀ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ಶಕ್ತಿಯನ್ನ ನೀಡ್ತಾ ಹೋಗುತ್ತೆ. ಮೆಲೋಟೋನಿನ್ ಅನ್ನೋದು ಹಾರ್ಮೋನ್ಸ್ ಉತ್ಪತ್ತಿಯಾಗಿ ನಮ್ಮ ದೇಹದ ತುಂಬಾ ಒಳ್ಳೆಯ ಕೆಲಸ ಮಾಡುತ್ತೆ ಮಾಸ್ಟರ್ಸ್. ಈ ಪೀನಿಯಲ್ ಗ್ಲ್ಯಾಂಡ್ ನಮ್ಮ ದೇಹಕ್ಕೆ ಸಿಗ್ನಲ್ ಕೊಡುತ್ತೆ ಮಾಸ್ಟರ್ಸ್. ಈ ಒಂದು ಪೀನಿಯಲ್ ಗ್ಲ್ಯಾಂಡ್ ಅಲ್ಲಿರುವಂತ ಮೆಲೋಟೋನಿನ್ ಹಾರ್ಮೋನ್ಸ್ ಉತ್ಪತ್ತಿ ಆಗಿ ಅದು ಸಿಗ್ನಲ್ ಕೊಡ್ಲಿಲ್ಲ ಅಂದ್ರೆ ಯಾವುದೇ ಕೆಲಸಗಳು ಅಂಗಾಂಗಗಳು ಸರಿಯಾದ ರೀತಿ ಕೆಲಸ ಮಾಡಲ್ಲ ಮಾಸ್ಟರ್ಸ್. ನಾವು ಒಂದು ವಸ್ತುನ ನೋಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮೆಲೋಟೋನಿನ್ ಹಾರ್ಮೋನ್ ಹೇಳುತ್ತೆ ಆ ವಸ್ತುವಿನ ಕಲರ್ ಏನಿದೆ ಅಂತ. ಅದು ತಕ್ಷಣ ನಮ್ಮ ಬ್ರೈನಿಗೆ ಹೋಗುತ್ತೆ. ಬ್ರೈನ್ ಅದನ್ನ ಗ್ರಹಣೆ ಮಾಡ್ಬಿಟ್ಟು ಓ ಅದು ಈ ಕಲರ್ ಅಂತ ಹೇಳುತ್ತೆ. ಮತ್ತೆ ಒಂದು ಶಬ್ದ ಕೇಳಬೇಕು ಅಂದ್ರೂ ಮಾಸ್ಟರ್ಸ್ ಈ ಪೀನಿಯಲ್ ಗ್ಲ್ಯಾಂಡಿನ ಅಂತ ಬರುವಂತಹ ಮೆಲೋಟೋನಿನ್ ಹಾರ್ಮೋನ್ಸ್ ಸಿಗ್ನಲ್ ಕೊಡುತ್ತೆ ಮಾಸ್ಟರ್ಸ್. ಇದೇನಾದ್ರೂ ಸಿಗ್ನಲ್ ಕೊಡೋದು ನಿಲ್ಲಿಸ್ತು ಅಂತ ಮಾಸ್ಟರ್ಸ್ ನಮ್ಮ ಯಾವುದೇ ಅಂಗಾಂಗಗಳು ಯಾವುದೇ ರೀತಿಯಾದ ಸರಿಯಾದ ಕೆಲಸವನ್ನ ಮಾಡಲ್ಲ ಮಾಸ್ಟರ್ಸ್. ಇದು ಮೆಡಿಕಲ್ ಸೈನ್ಸಿನ ಪ್ರಕಾರ ಮಾಸ್ಟರ್ಸ್. ಆದ್ರೆ ಇದಕ್ಕಿಂತ ಮೇಲೆ ಇರೋದು ಇನ್ನೂ ಇದೆ ಮಾಸ್ಟರ್ಸ್ ಈ ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆ. ಈ ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆ ತಿಳ್ಕೊಂಡಿರೋದು ಮೆಡಿಕಲ್ ಸೈನ್ಸ್ ಬಿಟ್ಟು ತಿಳ್ಕೊಂಡಿರೋದು ನಮ್ಮ ಯೋಗಿಗಳು ಮಾಸ್ಟರ್ಸ್. ಈ ಪೀನಿಯಲ್ ಗ್ಲ್ಯಾಂಡ್ ಯಾವ ರೀತಿ ಅಂದ್ರೆ ನಮ್ಮ ದೇಹಕ್ಕೆ ಪ್ರಾಣ ಶಕ್ತಿಯನ್ನ ಕನೆಕ್ಟ್ ಮಾಡೋ ಅಂತ ಒಂದು ಆಂಟೆನಾ ಮಾಸ್ಟರ್ಸ್. ಪೀನಿಯಲ್ ಗ್ಲ್ಯಾಂಡ್ ಓಪನ್ ಆದ್ರೆ ನಾವು ಎಲ್ಲಿಗೆ ಅಂದ್ರೆ ವಿಶ್ವಶಕ್ತಿಗೆ ಕನೆಕ್ಟ್ ಆಗ್ತೀವಿ ಮಾಸ್ಟರ್ಸ್. ಇಂಟ್ಯೂಷನ್ಸ್ ಬರ್ತಾ ಇರುತ್ತೆ. ಒಳಗಡೆ ಕಣ್ ಮುಚ್ಚಿದ್ರೆ ಕಲರ್ಸ್ ಕಾಣುತ್ತೆ. ಆಮೇಲೆ ನಮ್ಮ ಹಿಂದಿನ ಜನ್ಮಗಳನ್ನೆಲ್ಲ ನೋಡ್ತಾ ಹೋಗ್ತೀವಿ ಮಾಸ್ಟರ್ಸ್. ಇದು ನೋಡ್ಲಿಕ್ಕೆ ಚಿಕ್ಕದು ಮಾಸ್ಟರ್ಸ್. ನಮ್ಮ ದೇಹದಲ್ಲಿ ಅತಿ ಚಿಕ್ಕದಾಗಿರೋ ಅಂತ ಒಂದು ಅಂಗಾಂಗ ಅಂದ್ರೆ ಈ ಪೀನಿಯಲ್ ಗ್ಲ್ಯಾಂಡ್. ಇದ್ರಲ್ಲಿ ಅಗಾಧ ಒಂದು ಶಕ್ತಿ ಇದೆ ಮಾಸ್ಟರ್ಸ್. ಇದು ನಮ್ಮ ವಿಶ್ವಶಕ್ತಿಗೆ ಕನೆಕ್ಟ್ ಆಗ್ಬಿಟ್ಟು ನಮ್ಮನ್ನ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟಕ್ಕೆ ಒಯ್ಯಕ್ಕೆ ಒಂದು ಸಹಾಯ ಮಾಡುತ್ತೆ ಮಾಸ್ಟರ್ಸ್. ಈ ಒಂದು ಪೀನಿಯಲ್ ಗ್ಲ್ಯಾಂಡ್ ಅಲ್ಲಿ 3 ನಾಡಿಗಳಿರ್ತವೆ ಮಾಸ್ಟರ್ಸ್. ಆ 3 ನಾಡಿಗಳು ಪಿಂಗಳ ನಾಡಿ, ಸುಷುಮ್ನ ನಾಡಿ ಮತ್ತು ಇಡಾ ನಾಡಿ. ಈ ಪಿಂಗಳ ನಾಡಿ, ಸುಷುಮ್ನ ನಾಡಿ ಈ 2 ಭಾಗದಲ್ಲಿದ್ರೆ ಪಿಂಗಳ ನಾಡಿ, ಇಡಾ ನಾಡಿ ಈ 2 ಕಣ್ಣುಗಳ ಮುಬ್ಬಿನ ಮಧ್ಯಭಾಗದಲ್ಲಿದ್ರೆ ಸುಷುಮ್ನ ನಾಡಿ ನೇರವಾಗಿ ನಮ್ಮ ಸಹಸ್ರಾರ ಚಕ್ರಕ್ಕೆ ಕನೆಕ್ಟ್ ಆಗುತ್ತೆ ಮಾಸ್ಟರ್ಸ್. ಮಾನವನ ಎಲ್ಲಾ ಒಂದು ನರಮಂಡಲಕ್ಕೂ ಪೀನಿಯಲ್ ಗ್ಲ್ಯಾಂಡ್ ಮತ್ತೆ ಪೀನಿಯಲ್ ಗ್ಲ್ಯಾಂಡ್ ಇಂಗಡ ನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿಯಿಂದ ಬರ್ತಕ್ಕಂಥ ವಿಶ್ವಶಕ್ತಿನ ಗ್ರಹಿಸ್ಕೊಂಡು ನಮ್ಮ ದೇಹದ ನರಮಂಡಲಗಳಿಗೂ ಇದು ಸರಬರಾಜು ಮಾಡುತ್ತೆ ಮಾಸ್ಟರ್ಸ್. ಆ ಶಕ್ತಿನ ನಮ್ಗೆ ಪ್ರವಹಿಸ್ತಾ ಇರುತ್ತೆ ಮಾಸ್ಟರ್ಸ್. ಇದು ಸೈನ್ಸಿಗೆ ನಿಲುಕಲಾರ್ದಂತ ಒಂದು ಅದ್ಭುತವಾಗಿ ಮತ್ತೆ ಅಗಾಧವಾಗಿರುವಂತಹ ಒಂದು ಶಕ್ತಿ ಮಾಸ್ಟರ್ಸ್. ಇದೊಂಥರ ಈ ಗ್ಲ್ಯಾಂಡ್ ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಮಾಸ್ಟರ್ಸ್. ಸೈನ್ಸಿಗೂ ಇದುವರೆಗೂ ಇದನ್ನ ಅರ್ಥ ಮಾಡ್ಕೊಳೋದು ತುಂಬಾ ಕಷ್ಟ ಮಾಸ್ಟರ್ಸ್. ಅದಾದ್ಮೇಲೆ ಸಹಸ್ರ ಚಕ್ರ ಮಾಸ್ಟರ್ಸ್. ಇದನ್ನ ಕ್ರೌನ್ ಚಕ್ರ ಅಂತಾರೆ. ಇಲ್ಲಿ ಯಾವ್ದು ಗ್ರಂಥಿ ಇದೆ ಅಂದ್ರೆ ಪಿಚ್ಯುಟರಿ ಗ್ಲ್ಯಾಂಡ್ ಮಾಸ್ಟರ್ಸ್. ಇದು ಈ ಗ್ಲ್ಯಾಂಡ್ ನ
ಮಾಸ್ಟರ್ ಆಫ್ ಗ್ಲ್ಯಾಂಡ್ ಅಂತ ಕರೀತಾರೆ ಮಾಸ್ಟರ್ಸ್. ಯಾಕೆ ಇದನ್ನ ಮಾಸ್ಟರ್ ಆಫ್ ಗ್ಲ್ಯಾಂಡ್ ಅಂತ ಕರೀತಾರೆ ಅಂದ್ರೆ, ನಮ್ಮ ದೇಹದ ಒಂದೊಂದು ಅಂಗಾಂಗಗಳನ್ನು ನಿಯಂತ್ರಣ ಮಾಡೋದೇ ಈ ಪಿಟ್ಯುಟರಿ ಗ್ಲ್ಯಾಂಡ್ಸ್. ಜೊತೆಗೆ ನಮ್ಮ ಈ 6 ಗ್ಲ್ಯಾಂಡ್ಸ್ಗಳನ್ನ ಕಂಟ್ರೋಲ್ ಮಾಡಿ, ಆ 6 ಗ್ಲ್ಯಾಂಡ್ಸ್ಗಳು ಯಾವ್ದು ಹಾರ್ಮೋನ್ ಉತ್ಪತ್ತಿ ಮಾಡಬೇಕು, ಆ ಹಾರ್ಮೋನುಗಳು ಯಾವ ಅಂಗಾಂಗಗಳಿಗೆ ಕೆಲಸ ಮಾಡಕ್ಕೆ ಪ್ರಚೋದನೆ ಮಾಡಬೇಕು, ಪ್ರತಿಯೊಂದು ಡಿಸೈಡ್ ಮಾಡೋದು ಮಾಸ್ಟರ್ಸ್ ಈ ಪಿಟ್ಯುಟರಿ ಗ್ಲ್ಯಾಂಡ್ ಮಾಸ್ಟರ್ಸ್. ಆಮೇಲೆ ಯಾವುದೇ ರೋಗಗಳಾಗಿ ವ್ಯಾಧ್ಯ ಇದು ಒಂದು ಸುಸ್ಥಿತಿಯಲ್ಲಿದ್ರೆ ಮಾಸ್ಟರ್ಸ್ ಯಾವುದೇ ರೋಗಗಳು ಬರಲ್ಲ, ವ್ಯಾಧಿಗಳು ಬರಲ್ಲ ಮಾಸ್ಟರ್ಸ್ ಅಂತ ಹೇಳ್ಬೋದು ಮಾಸ್ಟರ್ಸ್. ಮತ್ತೆ ಇರುವ ಪರಿಸ್ಥಿತಿ ಮತ್ತೆ ಬಿಟ್ಬಿಟ್ಟು ಬೇರೆ ಇನ್ಯಾವುದೇ ಪರಿಸ್ಥಿತಿ ಆದ್ರೂ, ಎಂತಹ ಒಂದು ಕ್ರಿಟಿಕಲ್ ಸಿಚುವೇಶನ್ಸ್ ಬಂದ್ರೂ ಮಾಸ್ಟರ್ಸ್ ನಾವು ಅದನ್ನ ಸಾಲ್ವ್ ಮಾಡ್ಕೋಬಹುದು. ಆದ್ರೆ ಈ ಪಿಟ್ಯುಟರಿ ಗ್ಲ್ಯಾಂಡ್ ಆ ಸಹಸ್ರ ಚಕ್ರನೇ ಸುಸ್ಥಿತಿಯಲ್ಲ ಇಲ್ಲ ಅಂದ್ರೆ, ನಾವು ಒಂದು ಸಣ್ಣ ಒಂದು ಹುಲ್ಕಡ್ಡಿನೂ ಮಾಸ್ಟರ್ಸ್ ದೊಡ್ಡದಾಗಿ ನೋಡ್ತೀವಿ ಮಾಸ್ಟರ್ಸ್. ಅಬ್ಬಾ ಎಷ್ಟು ದೊಡ್ಡ ಕಷ್ಟ ಇದೆ ಅಮ್ಮ, ಲೈಫ್ ಏನ್ ಬೋರು, ಲೈಫ್ ಎಷ್ಟು ಕಷ್ಟ, ಈ ತರ ಎಲ್ಲ ಯೋಚನೆ ಮಾಡ್ತೀವಿ ಮಾಸ್ಟರ್ಸ್. ಈ ಪಿಟ್ಯುಟರಿ ಗ್ಲ್ಯಾಂಡ್ ಅಂದ್ರೆ ಸಹಸ್ರ ಚಕ್ರ ಸುಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಮಾಸ್ಟರ್ಸ್ ಇನ್ನೂ ಒಂದು ಆಗುತ್ತೆ ಮಾಸ್ಟರ್ಸ್. ಏನೇ ಅಂದ್ರೆ ಮನುಷ್ಯನಲ್ಲಿ ಆಸೆಗಳು ಜಾಸ್ತಿ ಆಗುತ್ತೆ ಮಾಸ್ಟರ್ಸ್. ಈಗ ಒಂದು ಉದಾಹರಣೆಗೆ, ಒಬ್ಬ ಮನುಷ್ಯ ತುಂಬಾ ಒಂದು ಉನ್ನತ ಮಟ್ಟದಲ್ಲಿ ಇರ್ತಾನೆ ಮಾಸ್ಟರ್ಸ್. ಅವರಿಗೆ ಯಾವುದೇ ರೀತಿಯಾದ ಬಡತನ ಇರಲ್ಲ, ದುಡ್ಡಿಗೆ ಒಂದು ಪ್ರಾಬ್ಲಮ್ ಇರಲ್ಲ, ಏನೂ ಇರಲ್ಲ. ಆದ್ರೆ ಬೇರೆಯವ್ರ ವಸ್ತು ನೋಡಿದ್ರೆ ನನಗೆ ಆ ವಸ್ತು ಬೇಕು, ಕದಿಬೇಕು ಅಂತ ಅವರಿಗೆ ಅನಿಸ್ತಾ ಇರುತ್ತೆ ಮಾಸ್ಟರ್ಸ್. ಯಾಕೆ ಅಂದ್ರೆ ಇಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ. ನಮ್ಮ ಸಹಸ್ರ ಚಕ್ರದಲ್ಲಿ ಯಾವುದೇ ರೀತಿಯಾದಂತ ಸಿಗ್ನಲ್ಗಳು ಅವನು ಇರೋ ಒಂದು ದೇಹದ ಸ್ಥಿತಿಗೂ ಮತ್ತು ಒಂದು ಮಾನಸಿಕ ಸ್ಥಿತಿಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ ಮಾಸ್ಟರ್ಸ್. ಮಾನಸಿಕ ಸ್ಥಿತಿ ತುಂಬಾನೇ ಒಂದು ವೇರಿಯೇಷನ್ ಕಾಣಿಸ್ತಾ ಇರುತ್ತೆ ಮಾಸ್ಟರ್ಸ್. ಈಗ ನೋಡಿ ಮಾಸ್ಟರ್ಸ್, ಈ ಪಿಟ್ಯುಟರಿ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳಲ್ಲಿ ತುಂಬಾ ಒಂದು ಕೆಟ್ಟ ಕೆಟ್ಟ ಅಭ್ಯಾಸಗಳು ಸ್ಟಾರ್ಟ್ ಆಗ್ತದೆ ಮಾಸ್ಟರ್ಸ್. ಯಾಕೆ ಅಂದ್ರೆ ಉದಾಹರಣೆಗೆ ಮಾಸ್ಟರ್ಸ್, ಡ್ರಗ್ಸ್ ತಗೋಬೇಕು, ಆಮೇಲೆ ಗುಟ್ಕಾ ತಿನ್ಬೇಕು, ಆಮೇಲೆ ಏನಂದ್ರೆ ಇನ್ನ 5 minutes ಮಾಸ್ಟರ್ಸ್ ಮುಗೀತು ಅನ್ನೋ ಒಂದು ಏನೇನೋ ಅವರಲ್ಲಿ ಕೆಟ್ಟ ಕೆಟ್ಟ ಹವ್ಯಾಸಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ ಮಾಸ್ಟರ್ಸ್. ಯಾಕೆಂದ್ರೆ ಈ ಪಿಟ್ಯುಟರಿ ಗ್ಲ್ಯಾಂಡ್ ಅಲ್ಲಿ ಯಾವುದೇ ರೀತಿಯಾದ ಹಾರ್ಮೋನ್ಸ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತಾ ಇರಲ್ಲ ಮಾಸ್ಟರ್ಸ್. ಹಂಗಾಗಿ ಅವರಲ್ಲಿ ಎಲ್ಲಾ ತರದ ಚಟಗಳು ಬೆಳೀತಾ ಹೋಗ್ತವೆ ಮಾಸ್ಟರ್ಸ್. ನಾವು ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಅತಿ ಸುಲಭವಾಗಿರೋ ದಾರಿ ಇದೆ ಮಾಸ್ಟರ್ಸ್. ನಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ ಸರಿಯಾಗಿ ವರ್ಕ್ ಮಾಡ್ಲಿಕ್ಕೆ ಮತ್ತೆ ನಮ್ಮ ಸಹಸ್ರ ಚಕ್ರನ ನಾವು ಸುಸ್ಥಿತಿಯಲ್ಲಿ ಇಟ್ಕೊಳಕ್ಕೆ ಈ ಚಿನ್ಮುದ್ರಾ ಮಾಸ್ಟರ್ಸ್. ನಾವ್ ಯಾವಾಗ್ಲೂ ಈ ತರ ಒಂದು ಮಕ್ಕಳಿಗೆ ಅವ್ರ ಬಿಹೇವಿಯರ್ ನೋಡಿ ಬೈಯೋದಕ್ಕಿಂತ ಅವರನ್ನ ಮನ ಪರಿವರ್ತನೆ ಮಾಡಿ ದಿನದಲ್ಲಿ 10 ರಿಂದ 20 ನಿಮಿಷ ಈ ಮುದ್ರೆ ಹಿಡಿತಾ ಹೋದ್ರೆ ಮಾಸ್ಟರ್ಸ್ ಅದ್ಭುತವಾದಂತ ಒಂದು ಬದಲಾವಣೆ ಕಾಣ್ಬೋದು ಮಾಸ್ಟರ್ಸ್. ಈ ಒಂದು ಮುದ್ರಾದಿಂದ ನಮ್ಮ ಸಹಸ್ರ ಚಕ್ರ ಸಕ್ರಿಯಗೊಳ್ಳುತ್ತೆ ಮಾಸ್ಟರ್. ಸಕ್ರಿಯಗೊಂಡ್ಬಿಟ್ಟು ಅವರಲ್ಲಿ ಇರುವಂತಹ ಕೆಲವೊಂದು ಕೆಟ್ಟ ಚಟಗಳು ಮಾಸ್ಟರ್ಸ್ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ನಮ್ ದೇಹ ತುಂಬಾ ಒಂದು ಅದ್ಭುತವಾಗಿರೋ ಒಂದು ಏನಂದ್ರೆ ಅದು ಅದ್ಭುತವಾಗಿರೋ ಒಂದು ಮಿಷಿನ್ಸ್ ಅಂತಾನೆ ಹೇಳಕ್ಕಾಗಲ್ಲ ಮಾಸ್ಟರ್ಸ್. ನಮ್ ದೇಹ ಒಂದು ಬ್ರಹ್ಮಾಂಡ ಮಾಸ್ಟರ್ಸ್. ಈ ದೇಹನ ದಿನ ನಾವು ಪ್ರೀತಿ ಮಾಡೋಣ. ಹಾಗೆ ಮಾಸ್ಟರ್ಸ್ ಏನಾದ್ರೂ ಟೈಮ್ ಸಿಕ್ಕರೆ ಈ 7 ಚಕ್ರಗಳಿಗೆ 7 ಅಧಿದೇವತೆಗಳಿದಾವೆ ಮಾಸ್ಟರ್ಸ್. ಆ 7 ಚಕ್ರಗಳಿಗೆ ಒಂದು ಕಲರ್ಸ್ ಅನ್ನೋದಿರುತ್ತೆ ಮಾಸ್ಟರ್ಸ್. ಆ 7 ಚಕ್ರಗಳಿಗೆ ಒಂದು ಬೀಜ ಮಂತ್ರ ಇರುತ್ತೆ ಮಾಸ್ಟರ್ಸ್. ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ನೆಕ್ಸ್ಟ್ ಏನಾದ್ರೂ ನನಗೆ ಅವಕಾಶ ಕೊಟ್ರೆ ಇದಕ್ಕೆ ನಾನು ಮೆಡಿಟೇಷನ್ ಮಾಡಿಸಿ ಯಾವ ಚಕ್ರಕ್ಕೆ ಯಾವ ದೇವರುಗಳು ಅಧಿದೇವತೆಗಳು ಇರ್ತಾರೆ, ನಾವ್ ಹೆಂಗೆ ಇವನ್ನ ಆಕ್ಟಿವೇಶನ್ ಮಾಡ್ಕೊಂಡು ನಮ್ಮ ಜೀವನನ ಅಂದ್ರೆ ಅನ್ನಮಯ ಕೋಶ ಮತ್ತೆ ಪ್ರಾಣಮಯ ಕೋಶ ಮತ್ತೆ ಮನೋಮಯ ಕೋಶನ ಸರಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಆನಂದ, ಸುಖ, ಶಾಂತಿ, ನೆಮ್ಮದಿ ಪ್ರತಿಯೊಂದು ಗಳಿಸ್ಬೋದು ಅಂತ ನೆಕ್ಸ್ಟ್ ಒಂದು ಎಪಿಸೋಡ್ ಅಲ್ಲಿ ಹೇಳ್ತೀನಿ ಮಾಸ್ಟರ್ಸ್. ನಾನು ಹೇಳಿದ್ದು ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂಡಿದೀನಿ. ದಯಮಾಡಿ ನಿಮ್ಮ ಅನಿಸಿಕೆ ಹೇಳಿ, ಹಾಗೂ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್. ನನಗೆ ಇದೊಂದು ಜ್ಞಾನ ಹಂಚಕ್ಕೆ ವೇದಿಕೆಯನ್ನ ಸಿದ್ಧ ಮಾಡಿಕೊಟ್ಟಂತಹ
ನಮ್ಮ ಮಹೋತ್ತರ ಫೌಂಡೇಶನ್ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಾನು ಏನೇ ತಪ್ಪು ಹೇಳಿದ್ರು ಅದನ್ನ ಸಹನೆಯಿಂದ ಕೇಳಿಸ್ಕೊಂಡಿರೋ ಅಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಹಾಗೆ ನನ್ನ ತಂದೆ ತಾಯಿಗಳಿಗೂ ಈ ಒಂದು ಭೌತಿಕ ಶರೀರವನ್ನ ಕೊಟ್ಟಿದ್ದಾರೆ ಮಾಸ್ಟರ್ಸ್, ಅವರಿಗೂ ನನ್ನ ಧನ್ಯವಾದ ಹೇಳ್ತಾ, ನನ್ನ ಬಾಬಾಜಿಗೂ ಧನ್ಯವಾದ ಹೇಳ್ತಾ, ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಮತ್ತೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ತುಂಬಾ ಅದ್ಭುತವಾಗಿ ಹೇಳಿದ್ದೀರಾ. ಆಕ್ಚುಲಿ ಎಲ್ಲ ನಮ್ಮ 7 ಗ್ಲ್ಯಾಂಡ್ಸ್ನ ಜೊತೆಗೆ ಹೀಗೆ ನಮ್ಮ ದೇಹದ ಚಕ್ರಗಳು ಸಹ ಸಂಬಂಧವನ್ನ ಹೊಂದಿದೆ. ಈ ಒಂದು ಗ್ಲ್ಯಾಂಡ್ಸ್ ಅಥವಾ ಚಕ್ರ ಕರೆಕ್ಟ್ ಆಗಿ ಆಕ್ಟಿವೇಟ್ ಆಗದೇ ಇದ್ದಂತ ಪಕ್ಷದಲ್ಲಿ ಯಾವ ಗ್ಲ್ಯಾಂಡ್ಸ್ನ ಮುಖಾಂತರ ಏನೇನ್ ಸಮಸ್ಯೆ ಬರುತ್ತೆ, ನಮ್ಮ ವ್ಯಕ್ತಿತ್ವ ಹೇಗೆ ಬದಲಾವಣೆ ಆಗ್ತದೆ ಅಂತ ಸೊ ಎಲ್ಲರ ಮನ ಮುಟ್ಟೋ ಹಾಗೆ ತುಂಬಾ ಚೆನ್ನಾಗಿ ತಿಳಿಸಿದ್ದೀರಾ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಮಾಸ್ಟರ್ಸ್ ಈಗಾಗಲೇ ಲಿಂಕ್ ಅನ್ನ ಶೇರ್ ಮಾಡಿದ್ದಾರೆ. ದಯಮಾಡಿ ಅದಕ್ಕೊಂದು ಲೈಕ್ ಕೊಟ್ಟು ತಮ್ಮ ಕಾಮೆಂಟ್ ಅನ್ನ ಹಾಕಿದ್ಮೇಲೆ ಎಸ್ ಅಂತ ಕೊಡಿ. ಒಂದು 2 ಸೆಕೆಂಡ್ ಇದಕ್ಕೆ ಟೈಮ್ ಕೊಡೋಣ, ಆದಷ್ಟು ಬೇಗ ಮಾಡಿ. ಮುಂದಿನ ಉಪನ್ಯಾಸಕರ ಉಪನ್ಯಾಸ ಆದ ನಂತರ ಪ್ರಶ್ನೆಗಳನ್ನ ತಗೊಳ್ಳೋಣ. ಮುಂದೆ ನಮ್ಮ ಹಿರಿಯ ಮಾಸ್ಟರ್ ಆಗಿರತಕ್ಕಂತ ಶೈಲಜಾ ಮೇಡಮ್ ಇವರನ್ನ ನಾನು ಎಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತಿಸ್ತೇನೆ. ಓವರ್ ಟು ಯು ಶೈಲಜಾ ಮ್ಯಾಮ್. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತಿನ ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ಈ ಸುಂದರ ಅವಕಾಶಕ್ಕಾಗಿ ಬ್ರಹ್ಮಶ್ರೀ ಶ್ರೀ ಪಿತಾಮಹ ಪತ್ರಿಜಿಯವರ ಪಾದಕಮಲಗಳಲ್ಲೂ ಹಾಗೂ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತೇನೆ. ಅದೇ ತರ ನನ್ನ ಪರಂ ಪೂಜ್ಯ ತಂದೆ ತಾಯಿಯವರ ಪಾದಕಮಲಗಳಲ್ಲಿ ನಮಸ್ಕರಿಸುತ್ತಾ, ನನ್ನ ಆಧ್ಯಾತ್ಮ ಗುರುಗಳಾದ ಶ್ರೀ ಆತ್ಮನ್ ಅವರ ಪಾದಕಮಲಗಳಲ್ಲಿ ನಮಸ್ಕರಿಸುತ್ತಾ, ನನ್ನ ಹಾಗೆ ಈ ವೇದಿಕೆ ಮಹಾ ಅವತಾರ ವೇದಿಕೆಯನ್ನು ನಮ್ಮೆಲ್ಲರಿಗೂ ದಿನನಿತ್ಯ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುತ್ತಿರುವ ಎಲ್ಲ ಸಕಲ ಕಾರ್ಯಗಳಿಗೂ ಕಾರಣೀಭೂತರಾದ ಶ್ರೀ ರಂಗನಾಥ್ ಗುರುಜಿಯವರ ಪಾದಕಮಲಗಳಲ್ಲಿ ನಮಸ್ಕರಿಸುತ್ತಾ, ಹಾಗೆಯೇ ನನ್ನ ಈ ವೇದಿಕೆಯನ್ನು ಪರಿಚಯ ಮಾಡಿಕೊಟ್ಟ ನಮ್ಮ ಅತ್ತೆ ಸಾವಿತ್ರಿ ಮೇಡಮ್ ಅವರಲ್ಲಿ ನನ್ನ ಕೃತಜ್ಞತೆ ಭಾವವನ್ನು ಅರ್ಪಿಸುತ್ತೇನೆ. ಅದೇ ತರ ಈ ಸುಂದರ ಅವಕಾಶವನ್ನು ನನಗೆ ನೀಡಿದ ಗೀತಾ ಮೇಡಮ್ ಹಾಗೂ ಎಲ್ಲ ಇಲ್ಲಿ ಹಿರಿಯ ಕಿರಿಯ ಮಾಸ್ಟರ್ಗಳಿಗೂ ನನ್ನ ಹೃದಯಪೂರ್ವಕ ನಮನಗಳು. ಇವತ್ತಿನ ಶುಕ್ರವಾರ ಸಮಗ್ರ ಜೀವನ ಶೈಲಿ ಈ ಒಂದು ಇದರಲ್ಲಿ ನಾನು ಆರಿಸಿಕೊಂಡ ಒಂದು ವಿಷಯ ನಿತ್ಯ ಜೀವನಕ್ಕೆ ನಿತ್ಯ ಸಂತೋಷಕ್ಕೆ ಸುಂದರ ಸೂತ್ರಗಳು. ನಿತ್ಯ ಸಂತೋಷವಾಗಿರಲು ಯಾರಿಗಿಷ್ಟ ಇಲ್ಲ, ಯಾವಾಗಲೂ ಸಂತೋಷವಾಗಿರಬೇಕು ಅನ್ನೋದೇ ನಮ್ಮೆಲ್ಲರ ಧ್ಯೇಯ ಅಲ್ವಾ. ಇವತ್ತು ಖುಷಿಯಾಗಿರ್ತೀವಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡ್ರೆ ನಾವು ಆ ದಿನ ಎಲ್ಲ ಖುಷಿಯಾಗಿ ಕಳಿಬಹುದಲ್ವಾ ಮಾಸ್ಟರ್ಸ್. ಇವಾಗ ಈ ಸಂತೋಷಕ್ಕೆ ನಿತ್ಯ ಸಂತೋಷ ಅಂತ ಹೇಳ್ತಾ ಇದ್ದೀರಲ್ಲ ಮೇಡಮ್ ಅಂತ ಎಲ್ಲರೂ ಕೇಳ್ಬಹುದು. ನನಗೆ ನಿತ್ಯ ಸಂತೋಷ, ಫಸ್ಟ್ ಸಂತೋಷ ಅಂದ್ರೆ ನಾವು ಇದಕ್ಕೆ ಎಷ್ಟೊಂದು ಪದಗಳನ್ನ ನಾವು ಅರ್ಥ ಮಾಡ್ಕೋಬಹುದು. ಇದಕ್ಕೆ ನಾನು 1-2 ಈ ಪುಸ್ತಕದಲ್ಲಿ ಇರೋದನ್ನು ನಾನು ಅಧ್ಯಯನ ಮಾಡಲು ಬಯಸ್ತೀನಿ. ಇಲ್ಲಿ ಸಂತೋಷ ಎನ್ನುವ ಪದ ಜೀವನವನ್ನು ಸದಾಕಾಲ ಜೀವನ್ಮುಖಿಯಾಗಿ ಇಡಲು ಪ್ರೇರಣೆ ನೀಡುವುದು. ಏಕೆಂದ್ರೆ ಮನುಷ್ಯ ನಿತ್ಯ ಸಂತೋಷದಿಂದ ಬಾಳುವುದು ಬಹಳ ಕಷ್ಟದ ಕೆಲಸ. ಈಗಿನ ಈ ಬದುಕು ಹೆಂಗಿದೆ ಅಂದ್ರೆ ಓಡ್ತಾ ಇರುವ ಕುದುರೆ ತರ. ಇಲ್ಲಿ ನಾವು ಅದನ್ನ ಸರಿಯಾಗಿ ಸಂಭಾಳಿಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಒಂದಿನ ಸಂತೋಷ ಆಗ್ಬಹುದು, ಒಂದಿನ ದುಃಖನೂ ಆಗ್ಬಹುದು. ಅದನ್ನ ನಾವು ಯಾವ ತರ ನಿಭಾಯಿಸ್ತೀವಿ ಅದರ ಮೇಲೆ ಇದು ಹೋಗುತ್ತಾ ಇರುತ್ತೆ. ಅಂದ್ರೆ ನಾವು ನಿತ್ಯ ಸಂತೋಷಕ್ಕೆ ಒಂದು ಸರಳ ಸೂತ್ರಗಳನ್ನ ಹಾಕೊಂಡ್ರೆ ಅದು ಕರೆಕ್ಟ್ ಆಗಿ ಹೋಗುತ್ತೆ ಅಂತ ಒಂದು ಬದುಕು. ಇಲ್ಲಿ ಹಲವಾರು ಉತ್ತಮ ಗುಣಗಳ ಸಂಗಮವಾಗಿರಬೇಕು. ಆಗ ಸಂತೋಷ ನಮ್ಮ ನಡುವೆ ಯಾವಾಗ್ಲೂ ಉಕ್ಕಿ ಹರಿತಾ ಇರುತ್ತೆ ಅಂತ ಹೇಳ್ತೀವಿ. ಆಧುನಿಕ ಕಾಲದಲ್ಲಿ ಸಂತೋಷದ ವ್ಯಾಖ್ಯೆನೇ ಬೇರೆಯಾಗಿದೆ. ಏನಂದ್ರೆ ಸಂತೋಷ ಎಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿರುವುದು ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು. ಆದ್ರೆ ಈಗ ಕಾಲ ಬದಲಾದಂತೆ ಸಂತೋಷದ ಅರ್ಥವೂ ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಸಂತೋಷ ಸಂಪೂರ್ಣವಾಗಿ ಮಾನಸಿಕವಾದ ಒಂದು ಭಾವನೆ, ಆಸೆಗಳನ್ನು ಪೂರೈಸಿಕೊಂಡು ಬದುಕಿದರೆ ಅದೇ ಸಂತೋಷ ಅಂತ ಇವತ್ತಿನ ಮಾತಾಗಿದೆ. ಆದರೆ ಇಲ್ಲಿ ಲೌಕಿಕ ಮತ್ತು ಅಲೌಕಿಕ ಬದುಕಿನಲ್ಲಿ ನಾವು ತೃಪ್ತಿ ದೊರಕಿಸಿಕೊಂಡಾಗ ಮಾತ್ರ ನಿತ್ಯ ಸಂತೋಷವನ್ನು ಕಾಣಲು ನಾವು ಅನುಭವಿಸಬಹುದು. ಅದು ಯಾವ ತರ ನಾವು ವಿಶ್ಲೇಷಣೆ ಮಾಡಬೇಕು ಅನ್ನೋದಕ್ಕೆ ಒಂದು ಫಸ್ಟ್ಗೆ ನಾವು ಯಾವಾಗ್ಲೂ ಇದರಲ್ಲಿ ಯಾವ ತರ ವಿಶ್ಲೇಷಣೆ ಮಾಡೋಣ. ಸಂತೋಷನು ನಾವು ಯಾವಾಗ್ಲೂ ಒಂದೇ ಇದರಿಂದ ಅಳೆಯಲಾಗಲ್ಲ. ಯಾಕಂದ್ರೆ ಇದು ನಿತ್ಯ, ನೂತನ ಮತ್ತು ಚಿರಂತನವಾಗಿದೆ.
ಮಾನಸಿಕ ಭಾವನೆ ಒಂದೊಂದ್ಸಲ ಸಂತೋಷ ಆಗುತ್ತೆ. ಯಾಕೆಂದ್ರೆ ಮನಸ್ಸು ನಮ್ಮದು ಖುಷಿಯಾಗಿದ್ರೆ, ಅದು ಪ್ರಫುಲ್ಲವಾಗಿದ್ರೆ, ಯಾವಾಗ್ಲೂ ಪಾಸಿಟಿವ್ ಥಾಟ್ಸೇ ನಾವು ಅಲ್ಲಿ ಮಾಡ್ತಾ ಇದ್ರೆ ಅದು ಯಾವಾಗ್ಲೂ ಸಂತೋಷವಾಗೇ ಇರುತ್ತೆ. ಯಾಕೆಂದ್ರೆ ಈ ಮನುಷ್ಯನ ದೇಹ ಸಾವಿರಾರು ಜೀವಕೋಶಗಳಿಂದ ರಚಿಸಲ್ಪಟ್ಟಿದೆ. ಹಾಗಾಗಿ ಆ ಜೀವಕೋಶಗಳು ಸರಿಯಾಗಿ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ನಿಯಮಿತವಾಗಿ ಯೋಗ, ಧ್ಯಾನ, ಪ್ರತಿಯೊಂದು ಹಂತವನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಅಲ್ಲಿ ನಮ್ಮ ಜೀವಕೋಶಗಳಲ್ಲೂ ಒಂಥರ ಯಾವಾಗ್ಲೂ ಅದು ಒಂದು ಪಾಸಿಟಿವ್ ವೈಬ್ ಸಿಗ್ತಾ ಹೋಗುತ್ತೆ. ಅವಾಗ ನಾವು ಪ್ರತಿಯೊಂದು ಇದರಲ್ಲಿ ನಾವು ಸಂತೋಷ ಕಾಣಬಹುದು ಅನ್ನೋದು ಒಂದು ಇದಿದೆ ಇಲ್ಲಿ. ಹಾಗೆ ಈ ಮನುಷ್ಯನ ಬದುಕಿನಲ್ಲಿ ಸಂತೋಷ, ದುಃಖ ಎರಡು ಇದ್ದೇ ಇರುತ್ತದೆ. ಅದನ್ನ ನಾವು ಯಾವ ತರ ನಿಭಾಯಿಸ್ಕೊಳ್ಬೇಕು ಅನ್ನೋದಕ್ಕೆ, ಸಂತೋಷ ನಾವು ಯಾವಾಗ್ಲೂ ತೆಗೆದುಕೊಳ್ಬೇಕಂದ್ರೆ ಮೊದಲು ಸಕಾರಾತ್ಮಕ ಭಾವನೆಯನ್ನೇ ಬೆಳೆಸ್ಕೊಳ್ತಾ ಹೋಗ್ಬೇಕು. ಯಾಕೆಂದ್ರೆ ಎಷ್ಟು ನಾವು ಸಕಾರಾತ್ಮಕ ಭಾವನೆಯನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ ಆ ತರ ಸಂತೋಷ ನಮ್ಮ ಮನಸ್ಸಲ್ಲಿ ಬರ್ತಾನೆ ಇರುತ್ತೆ. ಈಗಾಗ್ಲೇ ನಾವೆಲ್ಲ ಇಲ್ಲಿ ನಾವು ಸುಮಾರು ಮಹಾವತಾರ ಫೌಂಡೇಶನ್ ನಲ್ಲಿ ಎಷ್ಟೊಂದು ನಮ್ಗೆ ಹಿರಿಯ ಮಾಸ್ಟರ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಏನಂತ, ಯಾವಾಗ್ಲೂ ಯದ್ಭಾವಂ ತದ್ಭವತಿ, ಯಾವ ತರ ನಾವು ಯೋಚಿಸ್ತೀವಿ ಆ ತರ ಆಗ್ತೀವಿ ಅಂತ. ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳದ್ದು ಒಂದು ಪ್ರವಚನದ 2 ಮಾತು ಹೇಳಲು ಬಯಸ್ತೀನಿ. ಅವರು ಒಂದು ಪ್ರವಚನದಲ್ಲಿ ಹೇಳಿದ್ದಾರೆ, ಬೆಳಗ್ಗೆ ಎದ್ದ ತಕ್ಷಣ ನೀನು ಸಂತೋಷವಾಗಿರ್ಬೇಕಾ ಅನ್ನೋದು ನಿನ್ನ ಯೋಚನೆ. ಅದು ನಾನು ಇವತ್ತು ಫುಲ್ ಡೇ ನಾನು ಸಂತೋಷವಾಗಿರ್ತೀನಿ ಅಂದ್ರೆ ಅದು ಹಂಗೇ ಕಳೀತಾ ಹೋಗುತ್ತೆ. ಬೇಡಪ್ಪ ನನಗೆ ದುಃಖನೇ ಕೊಡು, ನಾನು ಹಿಂಗೆ ಇರ್ತೀನಿ ಅಂದ್ರೆ ಅದು ಯಾವಾಗ್ಲೂ ಅದೇ ತರ ಹೋಗ್ತಾ ಇರುತ್ತೆ ಮನಸ್ಥಿತಿ. ಆ ತರ ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು. ಏನಪ್ಪಾ ಇವತ್ತಿನ ದಿನ ನನ್ಗೆ ಕೊಟ್ಟಿರೋದು, ಜೀವನ ಹೆಂಗಿದೆ ಅಂದ್ರೆ ಮಾಸ್ಟರ್ಸ್, ಇದು ಒಂದು ನೀರಿನ ಮೇಲೆ ಗುಳ್ಳೆ. ಇವತ್ತು ನಾವು ನೈಟ್ ಮಲ್ಕೊಂಡು ಬೆಳಗ್ಗೆ ಹೇಳ್ತೀವಂದ್ರೆ ಅದೇ ಒಂದು ನಮ್ಗೆ ಸುಂದರ ಅವಕಾಶ. ಈ ಮಾನವ ಜನ್ಮ ಶತಕೋಟಿ ಜನ್ಮಗಳ ಪುಣ್ಯದ ಫಲ ಅಂತ ಹೇಳ್ಬೋದು. ಯಾಕಂದ್ರೆ ಎದ್ದ ತಕ್ಷಣ ಇದೊಂದು ನಂಗೆ ಅವಕಾಶ ಕೊಟ್ಟೆ ದೇವ್ರೆ, ಇವತ್ತಿನ ದಿನ ನಾನು ತುಂಬಾ ನೀಟಾಗಿ ಬಳಸ್ಕೊಳ್ತೀನಿ, ಈ ಅವಕಾಶಗಳನ್ನೆಲ್ಲ ನಾನು ಸದುಪಯೋಗ ಪಡ್ಕೊಳ್ತೀನಿ, ನಾನು ಸಂತೋಷವಾಗೇ ಇರ್ತೀನಿ ಅಂದ್ರೆ ಅವಾಗ ನಮ್ಮ ತಲೆಯಲ್ಲಿ ಫುಲ್ ಡೇ ನಾವು ಪಾಸಿಟಿವ್ ವೈಬ್ಸ್ ಅಲ್ಲೇ ಹೋಗ್ತಾ ಇರುತ್ತೆ. ಅದನ್ನೇ ನಾವು ಬೇಡ ಇವತ್ತಿನ ದಿನ ಹಿಂಗೆ ಹಂಗೆ ಅಂತ ನಾವು ಎದ್ದ ತಕ್ಷಣ ಮೈಂಡಲ್ಲಿ ಚೇಂಜ್ ಡಿಸ್ಟರ್ಬೆನ್ಸ್ ಮಾಡ್ಕೊಂಡ್ವಿ ಅಂದ್ರೆ ಅದೇ ತರ ಹೋಗ್ತಾ ಇರುತ್ತೆ ಅಂತ. ಇದೊಂದು ಅದೇ ತರ ನಾವು ಎಷ್ಟು ಸಕಾರಾತ್ಮಕ ಯೋಚನೆ ಮಾಡ್ತೀವಿ ಅಷ್ಟು ಬದುಕು ಸುಂದರವಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಎರಡನೇದು ಇದು ಸಕಾರಾತ್ಮಕ ಯೋಚನೆಗಳು ಅಂತ ಬರುತ್ತೆ ಇಲ್ಲಿ. ಬದುಕು ಎಂದರೆ ಈ ಮನಸ್ಸು ಮತ್ತು ನಮ್ಮ ಮೆದುಳಿನ ಸಂಗಮ. ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಭಾವನಾತ್ಮಕವಾಗಿರುತ್ತವೆ. ಅವುಗಳನ್ನು ನಾವು ವಾಸ್ತವಿಕತೆಗೆ ಅಳವಡಿಸಿಕೊಳ್ಳಲು ಮಿದುಳಿನ ಸಹಾಯ ಬಹಳ ಅವಶ್ಯಕವಾಗಿದೆ. ಮೊದಲು ನಾವು ಈ ಹಂತಕ್ಕೆ ಬರಬೇಕು. ಯಾಕಂದ್ರೆ ಈ ಸುಖ ಸಂತೋಷ ಎರಡೂ ಒಂದೇ ರೀತಿಯಲ್ಲಿ ನಮಗೆ ಅನಿಸ್ತಾ ಇರುತ್ತೆ. ಸುಖ ಅಂದ್ರೇನು ಸಂತೋಷಪ್ಪ, ಸಂತೋಷ ಅಂದ್ರೇನು ಸುಖ ಅಂತ. ಬಟ್ ಅಸಾಮಾನ್ಯ, ಇದು ಎರಡು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮನುಷ್ಯನ ಮನಸ್ಸಿನ ಆಸೆಗಳು ವ್ಯಕ್ತಿಯ ನಡುವೆ ಭಿನ್ನವಾಗಿರುತ್ತವೆ. ಸುಖ ಮತ್ತು ಸಂತೋಷ ಒಂದೇ ಎಂದು ನಾವು ಖಂಡಿತವಾಗಿ ಹೇಳಲಾಗದು. ಏಕೆಂದ್ರೆ ಸುಖ ಅನ್ನೋದು ಬಾಹ್ಯ ಲೋಕಕ್ಕೆ ಸಂಬಂಧಿಸಿರುತ್ತೆ. ಯಾಕೆಂದ್ರೆ ಬಾಹ್ಯವಾಗಿ ನಮ್ಗೆ ಎಷ್ಟೊಂದು ನಮಗ್ ಬೇಕಾಗಿದ್ದನ್ನು ನಾವು ಪಡ್ಕೊಂಡಾಗ ಇಲ್ಲಿ ನಮಗ್ ಸುಖ ಸಿಕ್ತು ಅಂತ ಹೇಳ್ಬೋದು. ಬಟ್ ಬಾಹ್ಯಕ್ಕಿಂತ ನಾವು ಆಂತರಿಕವಾಗಿ ಯಾವ ತರ ನಾವು ಶಾಂತತೆಯನ್ನು ತಗೊಳ್ತೀವಲ್ವಾ, ಅವಾಗ ನಮ್ಮ ಮನಸ್ಸು ನಿಜವಾಗ್ಲೂ ಸಂತೋಷಕ್ಕೆ ಹೋಗುತ್ತದೆ. ಅಲ್ಲಿ ಸಂತೋಷ ನಮ್ಮ ಮನಸ್ಸಿನ ಆಳದಲ್ಲಿ ಆಂತರಿಕ ಆಹ್ಲಾದ ಮತ್ತು ಉಲ್ಲಾಸವನ್ನು ತಂದುಕೊಡುವುದಾಗಿದೆ. ಮನುಷ್ಯನ ಮನದಲ್ಲಿ ಸಾವಿರಾರು ಆಸೆಗಳು ಸದಾಕಾಲ ಹುಟ್ಟುತ್ತಲೇ ಇರುತ್ತವೆ. ಒಂದು ಆಸೆ ನಾವು ಪೂರೈಸಿಕೊಂಡ್ವಾ, ಮುಂದಿನ ಆಸೆ ರೆಡಿನೇ ಇರುತ್ತೆ. ಪ್ರತಿಯೊಂದು ಆಸೆ ಮೇಲೆ ಆಸೆ. ಮನುಷ್ಯನಿಗೆ ಸಮಾಧಾನ ಎಲ್ಲಿಂದ ಬರಕ್ ಸಾಧ್ಯ? ಅವಾಗ ನಾವು ಆಂತರಿಕವಾಗಿ ಯೋಚನೆ ಮಾಡಿದಾಗ ನಮ್ಮ ಮನಸ್ಸು ಈ ಧ್ಯಾನ, ಯೋಗ ಪ್ರತಿಯೊಂದರಲ್ಲಿ ನಾವು ನಮ್ಮ ಮನಸ್ಸನ್ನು ಎಷ್ಟು ಅಳವಡಿಸ್ಕೊಳ್ತೀವಿ ನಮ್ಮ ದಿನನಿತ್ಯ ಜೀವನದಲ್ಲಿ, ಅವಾಗ ಪ್ರತಿಯೊಂದರಲ್ಲಿ ನಾವು ಇಲ್ಲಿ ನಮಗ್ ತೃಪ್ತಿ ಆಯ್ತಾ ಸಾಕು, ಆಂತರಿಕವಾಗಿ ನಾವು ತೃಪ್ತಿ ಇದೀವಿ. ಹೊರಗಿನ ಬಾಹ್ಯ ಲೋಕ ನಮ್ಗೆ ಏನು ಸಂತೋಷ ಕೊಡಲಾರದು ಮಾಸ್ಟರ್ಸ್. ಯಾಕೆಂದ್ರೆ ಇದು ಎಷ್ಟು ಮನುಷ್ಯನಿಗೆ ಇದ್ರೇನೂ ಸಾಲದು, ನಮ್ಗೆ ನಮ್ಮ ಆಸೆಗೆ ಕೊನೆ ಇಲ್ಲ ಅಂತ ಹೇಳ್ತೀವಿ. ಆಸೆ ಯಾವಾಗೂ ದುಃಖಕ್ಕೆ ಮೂಲನೆ. ಅದು ನಾವು ಬುದ್ಧ ಅವರ ಒಂದು ನುಡಿಪತ್ತನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬಹುದು. ಯಾಕೆಂದ್ರೆ ಅದು ದುಃಖಕ್ಕೆ ನಾಂದಿ ಆಡುತ್ತೆ. ಎಷ್ಟು ನಾವು ಮತ್ತೆ ಮೇರೆ ಇನ್ನು ನಾವು ಎಕ್ಸೆಪ್ಟೇಷನ್ ಇಡ್ತೀವಿ ಅಂತ, ನಿರೀಕ್ಷೆಗಳನ್ನು ನಾವು ಹೆಂಗೆ ಬೇರೆಯವರ ಮೇಲೆ ಇಡ್ತೀವಿ ಅಲ್ಲೂ ದುಃಖನೇ ನಾವು ಪಡ್ಕೊಳ್ತೀವಿ. ಅದಕ್ಕೆ ಯಾವುದೇ ನಿರೀಕ್ಷೆ ಇಲ್ಲದೆ ನಾವು ನಮ್ಮಷ್ಟಕ್ಕೆ ನಾವು ಆಂತರಿಕವಾಗಿ ಒಳಗಡೆ ಹೋದಾಗ ನಾವು ಇನ್ನಷ್ಟು ಸಂತೋಷವಾಗಿರಲು ಸಾಧ್ಯ ಅಂತ ಹೇಳ್ಬೋದು. ಅದೇ ತರ ಮೂರನೇ ಒಂದು ಪಾಯಿಂಟ್ ಏನು ಹೇಳಕ್ಕಾಗ, ಇಲ್ಲಿ ಕೋಪ ಬಂದಾಗ ಮನುಷ್ಯ ಒಂದು ದುಃಖಕ್ಕೆ ಹೋಗುತ್ತೆ. ಹೆಂಗೆ ಮನುಷ್ಯನ ಬದುಕಿನಲ್ಲಿ ಅಸಂತೋಷವನ್ನು ಉಂಟು ಮಾಡುವ ಮೊದಲು ಶತ್ರುನೇ ಕೋಪ. ಯಾಕೆಂದ್ರೆ ಕೋಪ ಮನುಷ್ಯನ ನಾಲಿಗೆಯನ್ನು ಹರಿತ ಮಾಡುವುದು. ಕೋಪ ವಿನಾಶಕಾರಿ, ಅದು ನಮ್ಮನ್ನು ಅವಸಾನದ ಅಂಚಿಗೆ ತಂದು ನಿಲ್ಲಿಸೋದು. ಹೀಗೆ ಮನುಷ್ಯ ತನ್ನ ಅವನತಿಯನ್ನು ತಾನೇ ತಂದುಕೊಳ್ಳುವನು. ಕೋಪದಿಂದ ಒದ್ದಾಡುತ್ತಿರುವ ಮನುಷ್ಯ ತನ್ನ ಮನಸ್ಸಿನ ಹಿಡಿತವನ್ನು
ಕಳೆದುಕೊಳ್ಳುವನು. ಕರೆಕ್ಟ್. ಮನಸ್ಸಿನ ಹಿಡಿತ ಕಳೆದುಕೊಂಡ ವ್ಯಕ್ತಿ ತನ್ನನ್ನು ತಾನು ಯಾವತ್ತೂ ನಿಗ್ರಹಿಸಿಕೊಳ್ಳಲಾರ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ತುಂಬಾ ಅಂದ್ರೆ ತನ್ನದೇ ಆದ ಒಂದು ಸಾಮರ್ಥ್ಯಗಳು ಇರುತ್ತೆ, ದೌರ್ಬಲ್ಯಗಳು ಇರುತ್ತೆ. ಕೋಪ ಪ್ರತಿಯೊಂದು ಕ್ಷಣದಲ್ಲಿ ಮನುಷ್ಯನಿಗೆ ಕೋಪ ಬರ್ತಾ ಹೋಗುತ್ತೆ. ಬಟ್ ಆ ಕೋಪನ ಅವಾಯ್ಡ್ ಮಾಡಿ ನಾವು ಸಂತೋಷವಾಗಿರಲು ಪ್ರಯತ್ನಿಸ್ಬೇಕಲ್ವಾ? ಯಾಕೆಂದ್ರೆ ಕೋಪ, ಒಂದು ಕ್ಷಣದ ಕೋಪ ಎಷ್ಟೋ ದುಃಖಕ್ಕೆ ನಾಂದಿ ಹಾಡುತ್ತೆ. ವಯಸ್ಸಿನ ಸಂಬಂಧ ಇಲ್ಲದೆ ಎಲ್ಲರಲ್ಲೂ ನಾವು ಕೋಪ ನೋಡ್ಬೋದು. ಯಾಕಂದ್ರೆ ಚಿಕ್ಕ ಮಗು ಹಿಡ್ಕೊಂಡು ಇವಾಗಿನ ಜನರೇಷನ್ ಹೆಂಗಿದೆ ಅಂದ್ರೆ, ಇವತ್ತಿನ ಈ ಫಾಸ್ಟ್ ಫುಡ್ ಲೈಫು ಪ್ರತಿಯೊಂದಲ್ಲಿ ಮಕ್ಕಳು, ಈ ಚಿಕ್ಕ ಮಕ್ಕಳು ಇದ್ದಾಗಿಂದಲೇ ಅವು ಕೋಪ ತಾಪಗಳನ್ನು ತೋರ್ಸಕ್ ಪ್ರದರ್ಶನ ಮಾಡ್ತವೆ. ಆದ್ರೆ ಹಿಂದಿನ ಕಾಲದಲ್ಲಿ ಒಂದ್ಸಲ ನಾವು ಮಾಸ್ಟರ್ಸ್ ಎಲ್ಲರೂ ನೆನ್ಸ್ಕೊಂಡು ಹಿಂದಿನ ಇದಕ್ಕೆ ಹೋದ್ರೆ, ಅವಾಗ ಒಂದ್ 10 ವರ್ಷ ಒಳಗಡೆ ಮಗು ಯಾವಾಗ್ಲೂ ಮುಗ್ಧತೆಯಿಂದ, ಅದರಲ್ಲಿ ಯಾವುದೇ ಕಲ್ಮಶವಿಲ್ಲದೆ ಮುಖ, ಆತರ ಅಂದ್ರೆ ಅದಕ್ಕೆ ಏನು ಕೋಪ ತಾಪ ಯಾವುದು ಗೊತ್ತೇ ಇರ್ಲಿಲ್ಲ. ಬಟ್ ಇವಾಗಿನ ಕಾಲ ಹಂಗಿಲ್ಲ. 3-4 ವರ್ಷದ ಮಕ್ಕಳು ಕೂಡ ಎಷ್ಟು ಕೋಪ ಪ್ರದರ್ಶನ ಮಾಡ್ತಾರೆ, ತಂದೆ ತಾಯಿಗೆ ಏನೋ ಒಂದು ಇದು ಮಾಡ್ತಾರೆ. ಅದು ಎಲ್ಲ ಈಗ ಬಂದಿರೋ ಅಂದ್ರ ತಂತ್ರಜ್ಞಾನನೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಅದನ್ನ ನಾವು ಯಾವ ತರ ಮಕ್ಕಳಿಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಮೇಲೇನೆ ಡಿಪೆಂಡ್ ಆಗುತ್ತೆ. ಅದೇ ತರ ಇಲ್ಲಿ ಕೋಪ ಬಂದಾಗ ಮನುಷ್ಯನು ಸಂಯಮನ್ನೇ ಕಳೆದುಕೊಳ್ಳುತ್ತಾನಂತೆ. ಏಕೆಂದ್ರೆ ಅವನು ಇಬ್ಬರು ವ್ಯಕ್ತಿಗಳ ನಡುವೆ ಇದ್ದ ಉತ್ತಮ ಸಂಬಂಧ ಕೂಡ ಇದರಲ್ಲಿ ಕೋಪದಿಂದ ಹಾಳಾಗುತ್ತೆ. ಅವಾಗ ನಾವು ಹೇಗೆ ಸಂತೋಷವಾಗಿರಲು ಸಾಧ್ಯ? ನಾವು ಯಾವಾಗ್ಲೂ ಸಂತೋಷ ಬಯಸುವಾಗ ಕೋಪ ನಾವು ಆದ್ರೂ ಅದನ್ನ ಕಂಟ್ರೋಲ್ ಮಾಡಕ್ಕೂ ಸುಮಾರು ಇದಿದೆಯಲ್ಲ, ನಮ್ ಕಡೆನೆ ರೆಮಿಡೀಸ್ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಕೋಪ ಇಳಿದ ನಂತರ ನಾವು ಎಷ್ಟೋ ಸಲ ಕೋಪದಲ್ಲಿ ಮಾತಾಡಿದನ್ನ ಆಮೇಲೆ ಯೋಚನೆ ಮಾಡ್ತೀವಿ, ಅಯ್ಯೋ ನಾನು ಈ ತರ ಮಾತಾಡಬಾರ್ದಾಗಿತ್ತು, ಈ ತರ ಜೋರ ಕೂಗಾಡಬಾರ್ದಾಗಿತ್ತು, ಇಲ್ಲಿ ನನ್ನ ಶಕ್ತಿ ಕಳ್ಕೊಂಡಲ್ವಾ ಅಂತ ಒಂದು ಕ್ಷಣ ನಾವು ಯೋಚಿಸಿದ್ರೆ, ಆ ಟೈಮಲ್ಲಿ ಕೋಪ ಬಂದಾಗ ನಾವು ಸೈಲೆಂಟ್ ಆಗಿರೋದು ಬೆಸ್ಟ್ ಅಲ್ವಾ ಅನ್ಸ್ಬಿಡುತ್ತೆ. ಅದಕ್ಕೆ ಮನದಲ್ಲಿ ಅಲ್ಲಿ ನೋಡಿ, ಪಶ್ಚಾತ್ತಾಪ ಪಟ್ಟರು ನಾವು ಆ ಮನದಲ್ಲಿ ಮಾಯದ ಗಾಯವಾಗಿ ಉಳಿದು ಬಿಡುತ್ತದೆ. ಇವತ್ತಿನ ನಾಳೆ ಅದರ ಕಹಿ ನೆನಪು ನಮ್ಗೆ ಉಳಿದು ಬಿಡುತ್ತೆ. ಈ ತರ ನಾನು ಕೋಪಕ್ಕೆ ಈ ತರ ಆಯ್ತಲ್ಲ ಅನ್ನೋ ಕಹಿ ನೆನಪು ಯಾವಾಗ್ಲೂ ಉಳಿಯುತ್ತೆ. ಹಾಗಾಗಿ ನಾವು ಕೋಪಗೊಂಡ ವ್ಯಕ್ತಿ ಸ್ಪಷ್ಟವಾದ ನಿರ್ಧಾರಗಳನ್ನು ಯಾವತ್ತೂ ತೆಗೆದುಕೊಳ್ಳಲಾರ. ಇಲ್ಲಿ ಕೋಪ, ಉದ್ವೇಗ, ಸಿಟ್ಟು ನಮ್ಮನ್ನು ನಾವು ಯಾವತ್ತೂ ನಿಗ್ರಹಿಸಿಕೊಳ್ಳದಂತೆ ಮಾಡುತ್ತದೆ. ತಪ್ಪು ನಿರ್ಧಾರಗಳು ನಮ್ಮನ್ನು ನಿರಾಸೆಯ ಪ್ರತಾಪಕ್ಕೆ ಕೂಡ ತಳ್ಳುತ್ತವೆ. ಹಾಗಾಗಿ ಈ ನಿರಾಸೆ ಸೋಲಿನ ಕಡೆಗೆ ನಡೆಯುವನು ಯಾವತ್ತೂ ಸಂತೋಷವಾಗಿರಲು ಸಾಧ್ಯ ಅಲ್ವಾ? ಇಲ್ಲಿ ನಾವು ಯಾವಾಗೂ ಹಾಗಾಗಿ ಈ ಮನುಷ್ಯನ ಕೋಪವನ್ನು ತನ್ನ ವಶದ ಇಟ್ಟುಕೊಳ್ಳುವುದು ಕಲಿಯಬೇಕು. ಇಲ್ಲದಿದ್ದರೆ ನಾವು ಪ್ರತಿಯೊಂದರಲ್ಲಿ ಅಪಾಯವನ್ನು ತಂದ್ಕೊಳ್ತೀವಿ. ನಾವು ಮೊದಲು ಈ ಕೋಪ ಅನ್ನೋ ಒಂದು ಭ್ರಮೆಯಿಂದನೂ ಹೊರಗಡೆ ಬರ್ಬೇಕಾಗುತ್ತೆ. ಕೋಪ ಬಂದ ಕೂಡಲೇ ನಾವು ಎಚ್ಚರ ವಹಿಸ್ಬೇಕು. ಅಲ್ಲಿ ಯಾವ ತರ ನಾನು ಕೋಪ ಮಾಡ್ಕೋಬಾರ್ದಾ, ಇದರಿಂದ ನನಗೇನ್ ಲಾಭ, ನಾನೇ ಲಾಸ್ ಮಾಡ್ಕೊಳ್ತಾ ಇದ್ದೀನಲ್ಲ ಅನ್ನೋದು ಎಷ್ಟೋ ಇದಕ್ಕೆ ಇದು ಒಂದು ಇದಾಗ್ಬಿಡುತ್ತೆ. ಹಾಗಾಗಿ ನಾವು ಕೋಪ ಮಾಡ್ಕೊಳ್ಳದೆ ಅಲ್ಲಿ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಅವಾಗ ನಾವು ಈ ಒಂದು ಎಷ್ಟೊಂದು ಆಧ್ಯಾತ್ಮಿಕತೆಯಲ್ಲಿ ಜ್ಞಾನದ ಭಂಡಾರಗಳೇ ಇದೆ. ಆ ತರ ಈ ತರ ನಾವು ಸ್ವಾಧ್ಯಾಯ ಆಗ್ಲಿ, ಬೇರೆ ಬೇರೆ ಏನಾದ್ರೂ ಬುಕ್ಗಳನ್ನ ಓದೋದಾಗ್ಲಿ, ಆ ತರ 5 ನಿಮಿಷ ನಮ್ಮ ಮೈಂಡ್ ಕನ್ವರ್ಟ್ ಮಾಡ್ಕೊಂಡ್ರೆ ನಾವು ಅಲ್ಲಿ ಆ ಕೋಪನ ದಾಟಿ ಮತ್ತೆ ಸಂತೋಷವಾಗಿರಲು ಪ್ರಯತ್ನ ಪಡಬಹುದು. ಕೋಪ ಮನುಷ್ಯ ಅಂದಮೇಲೆ ಎಲ್ಲಾ ಗುಣಗಳು ಸಹಜ ಅಲ್ವಾ? ಕೋಪ ಬಂದೇ ಬರುತ್ತೆ. ಬಟ್ ಅದನ್ನ ನಾವು ಯಾವ ತರ ನಿಭಾಯಿಸ್ಬೇಕು ಅನ್ನೋದನ್ನ ನಾವೇ ಕಲಿಬೇಕಾಗುತ್ತದೆ. ಅದೇ ತರ 4ನೇ ಪಾಯಿಂಟ್, ಆಶಾವಾದ. ಈ ಕೋಪವನ್ನು ಗೆಲ್ಲಲು ಮನುಷ್ಯನು ಆಶಾವಾದಿಯಾದರೆ ಸಾಧ್ಯನಾ ಎಂದು ನಾವು ಸಂಕೋಚವಾಗಿ ಹೇಳ್ಬೋದು. ಏಕೆ? ಆಶಾವಾದಿಯ ಮೊದಲ ಅಸ್ತ್ರ ಸುಂದರವಾದ ನಗು. ಯಾವಾಗ್ಲೂ ನಗ್ತಾ ಇರ್ಬೇಕು. ಅದು ಹೆಂಗೆ? ಇಲ್ಲಿ ಸುಂದರವಾದ ನಗು, ಎಂದಿಗೂ ನಗುವನ್ನು ಮರೆತು ಬದುಕಲಾರ ಅಲ್ವಾ ಅವನು. ನಿರಾಶವಾದಿಯ ಮುಖದಲ್ಲಿ ನಗುನೇ ಕಾಣಿಸಲ್ಲ. ಯಾಕೆಂದ್ರೆ ನಾವು ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು ಅಷ್ಟೇ ಅಲ್ವಾ ಮಾಸ್ಟರ್ಸ್? ಇಲ್ಲಿ ಆಸೆ ಪಟ್ಟಾಗ ನಾವು ಏನೋ ಪಡ್ಕೋಬೇಕು, ಏನೋ ಒಂದು ಅವಕಾಶ ಇಟ್ಕೋಬೇಕು, ಏನೋ ಮಾಡ್ಬೇಕು, ಏನೋ ಒಂದು ನಾನು ಇದು ಮಾಡ್ತೀನಿ ಅಂದಾಗ ನಮ್ಗೆ ಖುಷಿ ಬರುತ್ತೆ. ಅವಾಗ ಮುಖದಲ್ಲೂ ಆಟೋಮೆಟಿಕ್ ನಗು ಬರುತ್ತೆ. ಅಲ್ಲಿ ನಿರಾಸೆ ಆಗೋ ಭಾವನೆನೇ ಇಲ್ವಲ್ಲ. ಆಶಾವಾದಿ ತನಗೆ ದೊರೆತ ಸೌಲಭ್ಯದಿಂದ ತನಗೆ ಬೇಕಾದದನ್ನು ಸಾಧಿಸಬಲ್ಲನು. ತಾನು ಈ ಪ್ರಪಂಚದಲ್ಲಿ ಹುಟ್ಟಿರುವುದೇ ತನ್ನ ಸೌಭಾಗ್ಯ ಎಂದುಕೊಳ್ಳುತ್ತಾನೆ. ಯಾಕೆಂದರೆ ಪ್ರತಿಯೊಂದು ಕ್ಷಣ ನಾವು ಕಾತುರದಿಂದ, ಆನಂದದಿಂದ ಇವತ್ತೇನ್ ಬರುತ್ತೆ, ಇವತ್ತೇನಿದೆ, ಇವತ್ತೇನ್ ನನಗೆ ಸಿಕ್ಕಿದೆ ಅನ್ನೋದನ್ನ ಪ್ರತಿಯೊಂದು ಕ್ಷಣವನ್ನು ನಾವು ಅನುಭವಿಸ್ತಾ ಹೋಗ್ತೀವಿ. ಅವಾಗ ಅವನಿಗೆ ಎಷ್ಟು ಅಂದ್ರೆ ಎಲ್ಲದರಲ್ಲೂ ನನಗೆ ಖುಷಿ ಕೊಡ್ತಾ ಇದೆಯಲ್ಲಪ್ಪ ಅಂತ ಒಂದು ಇದು ಬಂದ್ಬಿಡುತ್ತೆ. ಕಣ್ಣಿಗೆ ಕಂಡ ಪ್ರತಿಯೊಂದು ಘಟನೆಯಲ್ಲೂ ಸಕಾರಾತ್ಮಕ ಅಂಶಗಳನ್ನು ಕಂಡು ಹಿಡಿಯುವನೇ ಆಶಾವಾದಿ ಅಂತ ಇಲ್ಲಿ ಹೇಳ್ತೀವಿ ನಾವು. ಅಂದ್ರೆ ಏನೇ ಸಿಕ್ಕ್ರೆ ಅಲ್ಲಿ ಪಾಸಿಟಿವ್, ಯಾವಾಗ್ಲೂ ಸಕಾರಾತ್ಮಕ ಯೋಚನೆ, ಯಾವುದಕ್ಕೂ ನಿರಾಶೆನೇ ಬೇಡ. ಇಲ್ಲಿ ದುಃಖ ಬಂದಿದೆಯಾ, ಅದರಲ್ಲೂ ನಾನು ಯಾಕೆ ಬಂದಿದೆ ಅನ್ನೋದನ್ನ ನಾವು ಧೈರ್ಯದಿಂದ ಫೇಸ್ ಮಾಡೋಣ.
ಅಲ್ಲಿ ಫೇಸ್ ಮಾಡಿದ ಮ್ಯಾಗ ಸಿಗುವ ಆನಂದ ಇದೆಯಲ್ವಾ, ಓ ನಾ ಇಂಥ ಕಷ್ಟ ದಾಟಿದೆಯಲ್ಲೋ ಅನ್ನೋ ಒಂದು ಖುಷಿ, ಅದು ಯಾರು ಕೊಡಲು ಸಾಧ್ಯ ಇಲ್ಲ ಅಲ್ ಮಾಸ್ಟರ್ಸ್. ನಮಗ್ ನಾವೇ ಅದನ್ನು ರೂಪಿಸ್ಕೊಳ್ಬೇಕು. ಹಾಗೆಯೇ ಇಲ್ಲಿ ಈ ಆಶಾವಾದದ ಬಗ್ಗೆ ಒಂದೇ ಒಂದು ಚಿಕ್ಕದ ಒಂದು ಹೇಳಲೈನ್ ಒಂದು ಕತೆ ಇದೆ, ನಾನು ಅದನ್ನು ಹೇಳ್ತೀನಿ ಇಲ್ಲಿ ಮಾಸ್ಟರ್ಸ್. ಒಬ್ಬ ವ್ಯಕ್ತಿ ಹಾದಿಯಲ್ಲಿ ನಡೆಯುತ್ತಾ ಬರುತ್ತಿರುವಾಗ ಕಾಗೆ ಮೇಲೆಯಿಂದ ಇದು ಮಲವನ್ನು ವಿಸರ್ಜಿಸಿತು. ಆ ಮಲ ಬಂದು ವ್ಯಕ್ತಿಯ ಕಣ್ಣಿಗೆ ಬಿತ್ತು. ಆಗ ಅವನ ಕಣ್ಣಿಗೆ ಸ್ವಲ್ಪ ನೋವಾಯಿತು. ಅವನು ತನ್ನ ನೋವನ್ನು ಅತಿಯಾಗಿ ಹೇಳಿಕೊಳ್ಳದೆ, ಅಯ್ಯೋ ಇಷ್ಟರಲ್ಲೇ ಮುಗೀತಲ್ಲ, ಅಕಸ್ಮಾತ್ ಆನೆ ಏನಾದರೂ ನನ್ನ ಕಣ್ಣ ಮೇಲೆ ಇದು ವಿಸರ್ಜನೆ ಮಾಡಿದ್ರೆ ನಾ ಹೇಗಿರ್ತಿದ್ದೆ ಎಂದು ನೆನೆಸಿಕೊಂಡ. ಅಂದ್ರೆ ತನ್ನಲ್ಲಿ ತಾನೇ ನಕ್ಕನ ಅವನು. ಯಾಕೆ ಅವನ ಕಣ್ಣು ಅಲ್ಲಿ ನೋವು ಕೂಡ ದೂರವಾಯಿತು. ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಳೋದಂದ್ರೆ ಮಾಸ್ಟರ್, ಚಿಕ್ಕದರಲ್ಲೇ ಯಾವುದೇ ಕಷ್ಟ ಬಂದ್ರು ಚಿಕ್ಕದಾಗಿ ಬಂದಿದೆ, ಇಷ್ಟಕ್ಕೆ ಸಾಕಾಯ್ತಲ್ಲಪ್ಪ, ಇದು ದೊಡ್ಡದು ಬರ್ಲಿಲ್ಲ ಅನ್ನೋ ಒಂದು ಅಲ್ಲಿ ಮತ್ತೆ ನಾವು ಏನ್ ಸಕಾರಾತ್ಮಕ ಭಾವನೆಯನ್ನು ಬೆಳೆಸ್ಕೊಳ್ತೀವ, ಅವಾಗ ಎಂತ ಚಿಕ್ಕ ಬರ್ಲಿ ದೊಡ್ಡದ ಕಷ್ಟ ಬರ್ಲಿ, ಅವಾಗ ನಾವು ಮತ್ತೆ ಖುಷಿಯಾಗಿ ಇರಲು ಪ್ರಯತ್ನ ಪಡ್ಬಹುದು ಅಂತ ಇದು ಒಂದು ಕಥೆಯ ಉದ್ದೇಶ ಇದೆ. ಅಂದ್ರೆ ಯಾವುದೇ ಈಗ ಎಷ್ಟೇ ಸಣ್ಣ ಪುಟ್ಟದೆಲ್ಲ ಬರ್ತಾ ಇರುತ್ತೆ, ಓ ದೊಡ್ಡದು ಬಂದ್ರೆ ಇಷ್ಟು ದೊಡ್ಡದೇ ಬಂತು ಅಂತ ನಾವು ಅಲ್ಲಿ ಅನ್ಕೊಳ್ಳೇಬಾರ್ದು. ಕಷ್ಟನ ಫೇಸ್ ಮಾಡೋಣ ಅಂತ ಒಂದು ನಾವು ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತೀವಿ. ಆಶಾವಾದಿ ಅಂದ್ರೆ ಏನಂದ್ರೆ ಅವನು ತುಂಬಾ ಜಾಣೇನೂ ಆಗಿರ್ತಾನೆ. ಅವನು ಬದುಕನ್ನು ಅನುಕ್ಷಣ ಆಹ್ಲಾದದಿಂದ ಕಳೆದು ತನಗೆ ಸಿಕ್ಕ ಅವಕಾಶವನ್ನು ಯಾವಾಗಲೂ ಸಾರ್ಥಕಗೊಳಿಸ್ಕೊಳ್ತಾನೆ. ಆಶಾವಾದಿಗೆ ಈ ಪ್ರಪಂಚನೇ ಸುಂದರವಾಗಿ ಕಾಣಿಸುತ್ತಂತೆ, ನಿರಾಶವಾದಿಗೆ ಪ್ರಪಂಚ ಯಾವಾಗ್ಲೂ ದ್ವಂದ್ವ, ಏನಪ್ಪಾ ಇದು ಅಂತ. ಅದು ಯಾವಾಗ್ಲೂ ಈ ತರ ಅಂದ್ರೆ ಈಗ ಎಷ್ಟೋ ಜನರ ಮುಖದಲ್ಲಿ ನಾವೇ ನೋಡ್ತಾ ಇರ್ತೀವಿ, ಯಾವಾಗ್ಲೂ ನಿರಾಸಕ್ತಿ ಭಾವನೆ, ಏನೋ ಒಂಥರ ಕಳ್ಕೊಂಡಂಗೆ. ಯಾಕೆ ಆ ತರ ಇರ್ಬೇಕು? ಮನುಷ್ಯ ಜನ್ಮನೆ ಸಿಕ್ಕಿರೋದು ನಮಗೆ ಒಂದು ಸುಂದರ ಇದೆ ಅಲ್ವಾ, ಈ ತರ ಅಂತದನ್ನ ನಾವು ಯಾವ ತರ ಬೆಳೆಸ್ಕೊಳ್ಬೇಕು. ನಗ್ತಾ ಇದ್ರೆ ಯಾಕೆ ನಾವ್ ಏನ್ ಕಳ್ಕೊಳ್ತೀವಿ? ಏನು ಕಳ್ಕೊಳಲ್ಲ ಅಲ್ವಾ, ಸಂತೋಷವಾಗಿದ್ರೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದಾರೆ ಇಲ್ಲಿ. ಈ ಪ್ರಪಂಚದಲ್ಲಿ ನಮ್ಮನ್ನು ಬೇರೆ ಯಾರು ಸಂತೋಷದಿಂದ ಇರುವಂತೆ ಮಾಡಲಾರರು, ಇದು ಸತ್ಯ. ಅದು ಕೇವಲ ನಮ್ಮಿಂದ ಮಾತ್ರ ಸಾಧ್ಯ. ನಮ್ಮನ್ನು ನಾವು ದುಃಖಕ್ಕೆ ತಳ್ಕೊಳ್ಳೋದು ನಾವೇ, ಮತ್ತೆ ಸುಖಕ್ಕೆ ತಳ್ಕೊಳ್ಳೋದು ನಾವೇ. ಇಲ್ಲಿ ನಾವು ಪರಿವರ್ತನೆ ಮಾಡ್ಕೊಳ್ಳೋದು ನಮ್ಮಲ್ಲೇ ಇದೆ. ಸಂತೋಷದಿಂದ ಇರಬಲ್ಲನು ಅವನಿಗೆ ಅರಮನೆ ಗುಡಿಸಲು ಎರಡೂ ಒಂದೇ ಆಗುತ್ತೆ. ಈಗ ಅಂದ್ರೆ ಇಲ್ಲಿ ಆಶೆನೇ ದುಃಖಕ್ಕೆ ಮೂಲ ಅಂತಾನೆ ಮತ್ತೆ ಹೇಳ್ಬೋದು. ಯಾಕಂದ್ರೆ ನಾವು ಎಷ್ಟು ಇದೆ ಇಷ್ಟರಲ್ಲೇ ನಾವು ತೃಪ್ತಿ ಪಟ್ಕೊಂಡ್ರೆ ನಾವು ಖುಷಿಯಾಗಿ ಇರ್ತೀವಿ. ಇಲ್ಲಪ್ಪ ನನಗಿನ್ನ ಇದಕ್ಕಿಂತ ದೊಡ್ಡದು ಏನಾದ್ರೂ ಬೇಕು 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 ಅನ್ಕೊಂಡು ಹೋದ್ರೆ ಅದು ಬೇಕು ಅನ್ನೋದಕ್ಕೆ ಕೊನೆನೇ ಇಲ್ಲ ಅಲ್ವಾ ಮಾಸ್ಟರ್ಸ್. ಆಮೇಲೆ ಪ್ರಪಂಚದ ಇತಿಹಾಸ ಹೇಳುವುದೇನೆಂದರೆ, ಆಶಾವಾದಿಯಾದ ಮನುಷ್ಯ ಏನನ್ನು ಬೇಕಾದರೂ ಸಾಧನೆ ಮಾಡಿ ತೋರಿಸಬಲ್ಲ. ಇದು ಬಹಳ ಚೆನ್ನಾಗಿದೆ ಮಾಸ್ಟರ್ಸ್. ಅವನು ತನ್ನ ಗುರಿಯನ್ನು ಸುಸ್ತು ಎನ್ನದೇ ತಲುಪಿಕೊಳ್ಳಲು ಆಶಾವಾದ ಯಾವಾಗ್ಲೂ ಸಹಕರಿಸ್ತಾ ಇರುತ್ತದೆ. ಆಶಾವಾದಿಯ ಮೂಲ ಕೂಡ ಉತ್ಸಾಹ. ನಮ್ಮಲ್ಲಿ ಎಷ್ಟು ಉತ್ಸಾಹ ಇರುತ್ತೆ ಅಷ್ಟು ನಾವು ಮುಂದೆ ಹೋಗಕ್ಕೆ ಸಾಧ್ಯ ಮಾಸ್ಟರ್ಸ್. ಪ್ರತಿಯೊಂದರಲ್ಲಿ ನಮ್ಮ ಆಸಕ್ತಿ ಅದು ಎಲ್ಲ ಎತ್ತಿ ತೋರಿಸುತ್ತೆ. ಆಮೇಲೆ ಈಗ ಮತ್ತೊಂದಂದ್ರೆ ಇಲ್ಲಿ ತೃಪ್ತಿ ಎನ್ನುವ ಭಾವನೆ ಕೂಡ ನಮಗೆ ಬರಲೇಬೇಕು. ಯಾಕೆಂದ್ರೆ ಬದುಕಿಗೆ ಅತ್ಯಮೂಲ್ಯವಾದ ಕೊಡುಗೆನೆ ಈ ತೃಪ್ತಿ. ಮನುಷ್ಯ ನಾಳೆ ಬಗ್ಗೆ ದೂರ ಹೇಳಲಾರನು, ಏಕೆಂದ್ರೆ ನಿನ್ನೆ ನಾನು ಸಂತೋಷದಿಂದ ಕಳೆದೆ ಎಂದು ಹೇಳಲಾರನು. ನಿರಾಶವಾದಿ ಪ್ರತಿಯೊಂದು ಕ್ಷಣವನ್ನ ಬದುಕಿನ ಬಗ್ಗೆ ದೂರುತ್ತಲೇ ಇರ್ತಾನೆ. ಹಾಗಾಗಿ ಆಶಾವಾದಿ ಆಗೋಣ ಅಂತ ಹೇಳ್ತೀನಿ. ಇಲ್ಲಿ ಒಂದು ಇಂಗ್ಲಿಷ್ ಲೇಖಕರದು ಒಂದು ಇದು ಕೊಟ್ಟಿದ್ದಾರೆ, ನಾನು ಚೆನ್ನಾಗಿರುವೆ ಆದ್ರೆ ಪ್ರಪಂಚ ಚೆನ್ನಾಗಿಲ್ಲ, ಪ್ರಪಂಚ ಚೆನ್ನಾಗಿದೆ ಆದ್ರೂ ನಾನು ಚೆನ್ನಾಗಿಲ್ಲ. ಇದು ಎಷ್ಟು ಚೆನ್ನಾಗಿದೆ ಮಾಸ್ಟರ್ಸ್ ಅಂದ್ರೆ, ಇಲ್ಲಿ ನಾನು ಚೆನ್ನಾಗಿರುವೆನು, ಪ್ರಪಂಚವೂ ಚೆನ್ನಾಗಿದೆ ಅಂದ್ರೆ ಮೇಲೆ ಹೇಳಿರುವ ಎರಡೂ ಸಾಲುಗಳು ನಿರಾಶವಾದಿಗಳು ಹಾಗೂ ಅಹಂಕಾರಿಗಳು ಹೇಳುವ ಮಾತಾಗಿದೆ. ಮೂರನೇ ಸಾಲು ಮಾತ್ರ ಆಶಾವಾದಿಗಳು ಹೇಳ್ತಾರೆ, ನಾನು ಚೆನ್ನಾಗಿರುವನು, ಪ್ರಪಂಚವೂ ಚೆನ್ನಾಗಿದೆ. ಇಲ್ಲಿ ಮತ್ತೆ ಯದ್ಭಾವಂ ತದ್ಭವತಿನೇ ಬರುತ್ತೆ ಮಾಸ್ಟರ್ಸ್. ಯಾಕಂದ್ರೆ ನಾವ್ ಯಾವ ತರ ಯೋಚಿಸ್ತೀವಿ ಆ ತರ ಆಗ್ತೀವಿ ಅಷ್ಟೇ. ನಾನು ಇವತ್ತು ಚೆನ್ನಾಗಿದ್ದೀನಿ, ಹಿಂಗೆ ಇರ್ತೀನಿ, ಖುಷಿಯಾಗಿ ಇರ್ತೀನಿ, ಸಂತೋಷವಾಗಿರ್ತೀನಿ ಅಂದ್ರೆ ಯಾವಾಗಲೂ ನಾವು ಸಂತೋಷವಾಗಿ ಇರಲು ಸಾಧ್ಯ. ಪ್ರಪಂಚದಲ್ಲಿ ಅತ್ಯಂತ ಹೆಸರು ಖ್ಯಾತಿ ಹಣ ಗಳಿಸಿರುವ ನಮ್ಮ ಎಲ್ಲರಿಗೂ ಗೊತ್ತಿರುವ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರ ತಾರಕ ಮತ್ತು ಮಂತ್ರ ಆಶಾವಾದ ಭಾರತವನ್ನು ಅತ್ಯುನ್ನತ ಶಿಖರಕ್ಕೆ ತಲುಪಿಸಿರುವ ಮಹಾನುಭಾವರು ಹಲವರು. ಅವರ ಮೂಲ ಮಂತ್ರ ಆಶಾವಾದ. ಇಲ್ಲಿ ಎಲ್ಲರಿಗೂ ಗೊತ್ತಿರುವ ವಿಷಯ ಇದು. ಇನ್ಫೋಸಿಸ್ ನಾರಾಯಣ ಮೂರ್ತಿಯವರ ಕತೆ ಎಲ್ಲರೂ ಕೇಳಿರ್ಬೋದು. ಅವರು ಯಾವ ತರ ಆಶಾವಾದವನ್ನು ಇಟ್ಕೊಂಡು ಇವತ್ತು ಜಗತ್ತಿನಲ್ಲೇ ಒಂದು ಮುನ್ನಡೆಸುತ್ತಿರುವ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯ ಇದಾಗಿದ್ದಾರೆ. ಅದೇ ತರ ಇಲ್ಲಿ ಅಪಘಾತದಲ್ಲಿ ಕಣ್ಣು ಕಳೆದುಕೊಂಡ ಯುವಕನಿಗೆ ತನಗೆ ಎಂದಿಗಾದರೂ
ಪುನಃ ಕಣ್ಣು ಕಾಣಿಸುತ್ತದೆ ಎಂಬ ಆಶಾಭಾವನೆ ಇರಲೇಬೇಕಲ್ವಾ. ಅವನು ಬದುಕನ್ನು ಕತ್ತಲೆಯಲ್ಲಿ ಕಳೆಯುತ್ತಿದ್ದರೂ ಆಶಾವಾದದಿಂದನೇ ಕಳೆಯಬೇಕು. ಯಾಕಂದ್ರೆ ಕತ್ತಲೆಯಲ್ಲೂ ಎಷ್ಟೋ ಅಂಧರಿಗೆ ನಿಮ್ಗೆ ಗೊತ್ತಿರಬೇಕು ಮಾಸ್ಟರ್ಸ್, ಇಲ್ಲಿ ಕಾಣಿಸುತ್ತೆ ಅಂತೆ ಅವ್ರಿಗೆ ಕಿವಿಗಳನ್ನ ದೇವರು ತುಂಬಾ ಶಾರ್ಪ್ ಆಗಿ ಕೊಟ್ಟಿರ್ತಾನಂತೆ. ಕಣ್ಣು ಕಾಣದೇ ಇರೋ ಈ ಅಂಧರಿಗೆ ಅವರು ಎಷ್ಟು ಶಾರ್ಪ್ ಇರ್ತಾರೆ ಅಂದ್ರೆ, ಯಾರೇ ಏನೋ ಒಂದು ಚಿಕ್ಕ ಸೌಂಡ್ ಆದ್ರೂ ಅವ್ರಿಗೆ ಗಮನಿಸುವ ಎಲ್ಲ ಶಕ್ತಿ ದೇವ್ರು ಕೊಟ್ಟಿರ್ತಾನೆ. ಎಲ್ಲಿ ದೇವ್ರು ಒಂದು ಕೊಡಲ್ಲ ಅಲ್ಲಿ ಇನ್ನೊಂದನ್ನ ಜಾಸ್ತಿ ಶಕ್ತಿಶಾಲಿ ಬಲಶಾಲಿಯಾಗಿ ಮಾಡಿರ್ತಾನಂತೆ ಮಾಸ್ಟರ್ಸ್. ಇದನ್ನ ನಾವು ತಿಳ್ಕೊಳ್ಬೇಕಾಗಿರೋ ವಿಷಯ. ಇಲ್ಲಿ ಮತ್ತೊಂದು, ಹಾಗೆ ಕಷ್ಟದಲ್ಲಿ ಇರೋ ನಾಳೆ ನನಗೆ ಒಳ್ಳೆಯದಾಗುವುದು ಎಂಬ ಭಾವನೆಯಿಂದ ಇದ್ದಾಗ ಮಾತ್ರ ನಮಗೆ ಏನೇ ಒಂದು ಮುಂದಿನ ಆಶಾವಾದ ಬೆಳೆಸ್ಕೊಳ್ಳಲು ಸಾಧ್ಯ ಅಲ್ವಾ ಮಾಸ್ಟರ್ಸ್. ಯಶಸ್ಸಿನ ಮೂಲ ಮಂತ್ರನೇ ಆಶಾವಾದ. ಅದೇ ತರ ಸಹನೆ, ಕಷ್ಟವನ್ನು ತಡೆದುಕೊಳ್ಳುವ ಶಕ್ತಿ, ಸಮಯ ಪ್ರಜ್ಞೆನೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸಹನೆ ಇಲ್ಲದೆ ನಾವು ಏನು ಮಾಡಲು ಸಾಧ್ಯ? ಸಹನೆ ಇದ್ದವನು ಎಲ್ಲವನ್ನು ಸಾಧಿಸಬಲ್ಲನಲ್ವಾ. ಏನೇ ಒಂದು ಆಯ್ತು, ನಾನು ಇಲ್ಲಿ ಅಯ್ಯೋ ಮುಗ್ದೇ ಹೋಯ್ತಪ್ಪ ನನ್ನ ಜೀವನ, ಇಷ್ಟಕ್ಕೆ ಮುಗ್ದು ಹೋಯ್ತಾ ಅಂತಂದ್ರೆ ಸಾಧ್ಯನಾ? ಇಲ್ವಲ್ಲ. ಮುಂದೆ ನಾವು ಜೀವನದಲ್ಲಿ ಹೋರಾಟ ಮಾಡಲೇಬೇಕು. ದೇವರು ಇರುವವರೆಗೆ ನಮಗೆ ಕೊಟ್ಟಿರುವ ಎಷ್ಟು ಸಮಯ ಇದೆ ಅಷ್ಟು ಸಮಯನ ಹೋರಾಡ್ಲೇಬೇಕಲ್ವಾ ಈ ಬದುಕಿನ ಜೊತೆ. ಅಲ್ಲಿ ನಾವು ನಿರಾಶೆ ಮಾಡ್ಕೊಂಡ್ರೆ ಏನು ಸಾಧ್ಯ ಇಲ್ವಲ್ಲ. ಎಲ್ಲವನ್ನು ನಾವು ಯಾವ ತರ ಪಡ್ಕೊಳ್ಬೇಕು? ಯಾವಾಗ್ಲೂ ನಾವು ಒಂದು ಆಶಾವಾದ ಅಥವಾ ಒಂದು ಸಕಾರಾತ್ಮಕ ಯೋಚನೆಯಿಂದನೇ ಪಡ್ಕೊಳ್ಬಹುದು. ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಬರೋದು ಅನುಮಾನ ಅಂತ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅನುಮಾನ ಬದುಕಿನಲ್ಲಿ ಸಂತೋಷ ಕಾಣದೇ ಇರಲು ಅನುಮಾನ ಸಹ ಒಂದು ಮುಖ್ಯ ಕಾರಣ ಅಲ್ವಾ ಮಾಸ್ಟರ್ಸ್. ಇಲ್ಲಿ ನೀವೇ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ಅನುಮಾನ ಇದ್ರೆ ನಾವು ಏನ್ ಸಾಧಿಸಕ್ ಸಾಧ್ಯ? ಪ್ರತಿಯೊಂದರ ಮೇಲೆ ಒಬ್ಬೊಬ್ರದ್ದು ಒಂದೊಂದ್ ತರ ಇದಿರುತ್ತೆ. ಇಲ್ಲಿ ಹೆಂಗೆ ಅಂದ್ರೆ ಎಲ್ಲದಕ್ಕೂ ಅನುಮಾನ ಪಟ್ಕೊಳ್ಳೋದು, ಸಂಶಯ. ಇನ್ನೊಂದು ವರ್ಡ್ ಇಲ್ಲಿ ಕನ್ನಡದಲ್ಲಿ ಹೇಳ್ಬಹುದು ಅಂದ್ರೆ ಸಂಶಯ ಅಂತ ಹೇಳ್ಬಹುದು. ಇಲ್ಲಿ ಕೆಲವು ವ್ಯಕ್ತಿಗಳು ಯಾವಾಗಲೂ ಬೇರೆಯವರ ಬಗ್ಗೆ ಅನುಮಾನದಿಂದ ನೋಡುತ್ತಿರುತ್ತಾರೆ. ಪ್ರತಿಯೊಂದು ವಿಷಯನ್ನು ಘಟನೆಯನ್ನು ಕೂಡ ಅನುಮಾನದಿಂದಲೇ ನೋಡ್ತಾ ಇರ್ತಾರೆ. ಸುತ್ತಲಿನ ಸಮಾಜಕ್ಕೆ ಅವರು ಅಂತ ವ್ಯಕ್ತಿಗಳು ಯಾರಿಗೆ ಪ್ರೀತಿಯನ್ನು ಕೊಡಲಾರರು ಮಾಸ್ಟರ್ಸ್. ಏಕೆಂದ್ರೆ ಅವ್ರಿಗೆ ಮನಸ್ಸಲ್ಲೆಲ್ಲ ಫುಲ್ ಅನುಮಾನದನೇ ಸಂಬಂಧ ನಾಶ ಅನುಮಾನದ ಬೀಜ ಹೆಂಗಿರುತ್ತೆ ಅಂದ್ರೆ, ಎಷ್ಟೋ ಒಳ್ಳೆ ಸಂಬಂಧಗಳು ನಾಶ ಆಗಿದ್ದಾವೆ ಈ ಅನುಮಾನ ಒಂದು ಹುಟ್ಕೊಂಡ್ರೆ. ಅನುಮಾನದ ವ್ಯಕ್ತಿಗಳು ಯಾರು ಹತ್ತಿರ ಅವ್ರನ್ನ ಸೇರಿಸುವುದಿಲ್ಲ. ಅವರು ಬೇರೆಯವರ ಸಂತೋಷ ಮತ್ತೆ ನೆಮ್ಮದಿಯನ್ನು ಕೂಡ ಹಾಳು ಮಾಡುತ್ತಾರೆ ಮಾಸ್ಟರ್ಸ್. ಅವರಿಂದ ಬೇರೆಯವರ ಮನಸ್ಸಿನ ಸ್ವಾಸ್ಥ್ಯ ಕೂಡ ಕೆಡುತ್ತಂತೆ. ಈ ಒಬ್ಬರ ಬಗ್ಗೆ ಬೇರೆಯವರಿಗೆ ಇರಬೇಕಾಗುವುದು ನಮ್ಮಲ್ಲಿ ಮೇನ್ ಅಂದ್ರೆ ನಾವು ನಂಬಿಕೆ ವಿಶ್ವಾಸವನ್ನು ಹುಟ್ಟಿಸೋದು. ಆತ್ಮಸ್ಥೈರ್ಯ ಆತ್ಮಶಕ್ತಿ ಇಲ್ಲದೆ ನಾವು ಏನನ್ನು ಮಾಡಲು ಸಾಧ್ಯವಿಲ್ವಲ್ಲ. ಯಾಕೆಂದ್ರೆ ಈ ಪ್ರೀತಿ, ನಂಬಿಕೆ, ವಿಶ್ವಾಸ, ಸಂತೋಷ ಎಲ್ಲವೂ ಈ ಸಂತೋಷದ ಒಂದು ಮೂಲ ಮಂತ್ರ ಅಂತ ಹೇಳ್ಕೊಳ್ಬಹುದು ಮಾಸ್ಟರ್ಸ್. ಅನುಮಾನ, ಅಪನಂಬಿಕೆ ಯಾವಾಗ್ಲೂ ಅಸಂತೋಷಕ್ಕೆನೇ ಮೂಲ ಆಗುತ್ತೆ. ಅನುಮಾನ ಮನಸ್ಸಿನಲ್ಲಿ ನೋವನ್ನು ಉಂಟು ಮಾಡುತ್ತದೆ. ಹಾಗೆ ಸಂಬಂಧಗಳು ಕೂಡ, ಎಷ್ಟೋ ವ್ಯಕ್ತಿಗಳ ಸಂಬಂಧಗಳು ಇಲ್ಲಿ ನಂಬದೇ ಇರುವುದಕ್ಕೆ ಸಂಬಂಧಗಳು ಹಾಳಾಗಿದೆ. ಇದಕ್ಕೆ ಎಷ್ಟೋ ಪ್ರತ್ಯಕ್ಷ ಉದಾಹರಣೆ ದಿನನಿತ್ಯದ ನಾವು ಇದರಲ್ಲೇ ನೋಡ್ತಾ ಇದೀವಲ್ಲ ಮಾಸ್ಟರ್ಸ್. ಎಷ್ಟೊಂದು ಘಟನೆಗಳು ಬರ್ತಾ ಇರುತ್ತೆ ಟಿವಿ ಇದರಲ್ಲಿ, ನ್ಯೂಸ್ಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ಎಲ್ಲ ಸಂಶಯ, ಅಪನಂಬಿಕೆ, ಅನುಮಾನ ಇದರಿಂದನೇ ಆಗ್ತಾ ಇರೋದು. ಎಷ್ಟು ನಾವು ಒಬ್ಬರ ಮೇಲೆ ಒಬ್ರು ನಂಬಿಕೆ ಇಡ್ತೀವಿ ಅಷ್ಟು ನಾವು ಏನನ್ನು ಸಾಧಿಸಲು ಸಾಧ್ಯ ಅಲ್ವಾ. ನಂಬಿಕೆ ಇಲ್ಲದೆ ಜೀವನನೇ ಅಲ್ವಲ್ಲ. ಇಲ್ಲಿ ಮತ್ತೊಂದು ಅಂದ್ರೆ, ಸಂತೋಷ ಇಲ್ಲದ ಬದುಕು ಊಟಕ್ಕೆ ಉಪ್ಪಿಲ್ಲದಂತೆ ಭಾಸವಾಗುತ್ತದೆ ಅಂತೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಬಹಳ ಚೆನ್ನಾಗಿ ಹೇಳ್ಬೋದು ಇದನ್ನ. ಅಂದ್ರೆ ಉಪ್ಪಿಲ್ಲದ ಅಡಿಗೆ ಯಾವತ್ತಾದ್ರೂ ನಮ್ಗೆ ರುಚಿಸಲು ಸಾಧ್ಯ ಇಲ್ವಲ್ಲ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತೀವಲ್ಲ, ಅದೇ ತರ ಸಂತೋಷ ಇಲ್ಲದ ಜೀವನ ಕೂಡ ಶೂನ್ಯ ಅಲ್ವಾ ಮಾಸ್ಟರ್ಸ್. ನಾವು ಎಷ್ಟು ಸಂತೋಷವಾಗಿರ್ತೀವಿ, ಎಷ್ಟು ಖುಷಿಯಾಗಿರ್ತೀವಿ, ಅಷ್ಟು ನಮ್ಮ ಜೀವನ ಇನ್ನೂ ಚೆನ್ನಾಗಿರಲು ಸಾಧ್ಯ ಅಲ್ವಾ ಮುಂದೆ. ಹಾಗೆ ನಾವು ಈ ನೆಕ್ಸ್ಟ್ ವರ್ಡ್ ಬರೋದು, ನೆಕ್ಸ್ಟ್ ಒಂದಿದು ನಂಬಿಕೆ. ಈ ನಂಬಿಕೆ ತುಂಬಾನೇ ಇಂಪಾರ್ಟೆಂಟ್ ಮಾಸ್ಟರ್. ಈ ನಂಬಿಕೆ ತುಂಬಾ ಅತ್ಯುತ್ತಮವಾದ ಒಂದು ಸಕಾರಾತ್ಮಕ ಪದ ಅಂತ ಹೇಳ್ಬೋದು. ಸಕಾರಾತ್ಮಕ ಯೋಚನೆ ಯಾವಾಗ್ಲೂ ಸಂತೋಷದ ಮೂಲವಾಗಿರುತ್ತೆ. ಅನುಮಾನ ಪ್ರವೃತ್ತಿಯ ಜನ ಪ್ರತಿಯೊಬ್ಬರನ್ನು ಅನುಮಾನಿಸುತ್ತಲೇ ಹೋಗ್ತಾರೆ. ಒಳ್ಳೆಯವರನ್ನು ಅನುಮಾನಿಸುವುದರಿಂದ ಅವರಿಗೆ ಸಂತೋಷದಿಂದ ಇನ್ನೊಬ್ಬರಿಗೆ ಅವಮಾನಿಸುವುದರಿಂದ ಏನಾಗುತ್ತೆ ಗೊತ್ತಾ? ಅವ್ರ ಸಂತೋಷನೇ ಹಾಳಾಗುತ್ತೆ. ಇಲ್ಲಿ ಅವಮಾನ ಪಡೆದ ವ್ಯಕ್ತಿ ಮುಂದೆ ಹೋಗಲು ಇನ್ನಷ್ಟು ಬಲಶಾಲಿ ಆಗ್ತಾನೆ. ಹೋಗ್ಲಿ, ಈ ತರ ಆಗಿದೆಯಾ, ನಾನು ಇದನ್ನು ಫೇಸ್ ಮಾಡಿ ಮುಂದೆ ಬರ್ಬೇಕು ಅನ್ನೋ ಒಂದು ದೃಢತೆ ಅವನಲ್ಲಿ ಇದ್ರೆ ಅವನು ಏನ್ ಬೇಕಾದ್ರೂ ಸಾಧಿಸಬಲ್ಲ. ಅದೇ ಅದು ಯಾರು ಅವಮಾನ ಮಾಡಿರ್ತಾರ ಅವನ ಮನಸ್ಸಲ್ಲಿ ಯಾವಾಗ್ಲೂ ಅದು ಉಳಿತಾ ಹೋಗುತ್ತೆ. ಒಳ್ಳೆಯದನ್ನು ನಾವು ನಂಬಬೇಕು. ಪ್ರಪಂಚ ಯಾವಾಗ್ಲೂ ಸಂತೋಷ ನಡೆಯುತ್ತಿರಲು ಮುಖ್ಯ ಕಾರಣ ಈ ನಂಬಿಕೆ ಅಂತ ಹೇಳ್ಬೋದು ಮಾಸ್ಟರ್ಸ್. ಈ ನಂಬಿಕೆ ಹೆಂಗಿದೆ ಅಂದ್ರೆ, ಬೇರೆಯವರು ನಮ್ಮ ಬಗ್ಗೆ ಅತಿಯಾದ ನಂಬಿಕೆ ಇಟ್ಟುಕೊಂಡಿದ್ದಾರೆ ಎಂಬ ಭಾವ ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೂಡ ನೀಡುತ್ತದೆ. ನನ್ನ ಮನಸ್ಸಿಗೆ ಶಾಂತಿ ಕೂಡ ನೀಡುತ್ತದೆ. ಅವ್ರು ಎಷ್ಟೊಂದು ನಂಬಿಕೆ ಇಟ್ಕೊಂಡಿದಾರಲ್ಲಪ್ಪ,
ಇಲ್ಲಿ ನಾವೇ ಎಲ್ಲ ಮಾಸ್ಟರ್ಸ್ ನೋಡಿ, ಈಗ ನಮ್ಮ ಮಹಾವತಾರ ಫೌಂಡೇಶನ್ ನಲ್ಲಿ ನಾವು ಒಂದು ನಂಬಿಕೆ ಇಟ್ಟು ತಾನೆ ಇದರಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ವೇದಿಕೆಯ ಆಗಮನ, ಎಷ್ಟು ಮಾಸ್ಟರ್ಸ್ ಎಲ್ಲ ಒಳ್ಳೆ ಒಳ್ಳೆ ಜ್ಞಾನಗಳನ್ನ ನಮ್ಗೆ ಕರುಣಿಸ್ತಾ ಇದ್ದಾರೆ. ಇದರಿಂದ ನಾವು ಎಷ್ಟು ಸಂತೋಷವಾಗಿರಲು ಸಾಧ್ಯ ಇದೆ. ಎಲ್ಲ ಕಡೆ ನಂಬಿಕೆನೇ ಮೂಲ ಆಗುತ್ತೆ ಅಲ್ವಾ ಮಾಸ್ಟರ್ಸ್. ಇಲ್ಲಿ ನಂಬಿಕೆ ಇಲ್ಲದೆ ಏನೂ ಇಲ್ಲ. ನಂಬಿಕೆ ಇಟ್ಕೊಂಡಾಗ್ಲೇ ನಾವು ಇದು ಚೆನ್ನಾಗಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅಲ್ಲಿ ನಂಬಿಕೆ ಇಲ್ಲ ಆದ್ರೆ ಯಾವುದನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ವಲ್ಲ. ಆಮೇಲೆ ಮತ್ತೊಂದು ಏನ್ ಬರುತ್ತೆ ಅಂದ್ರೆ, ಇಲ್ಲಿ ನಂಬಿಕೆಯಲ್ಲಿ ನಂಬಿದವರಿಗೆ ನಾವು ಯಾವಾಗ್ಲೂ ಮೋಸ ಮಾಡಬಾರ್ದು. ಇದು ತುಂಬಾನೇ ಒಂದು ಒಳ್ಳೆ ಪಾಯಿಂಟ್ ಮಾಸ್ಟರ್. ನಾವು ಒಳ್ಳೆತನದಿಂದ ನಡೆದುಕೊಳ್ಳಬೇಕು ಎಂಬ ಭಾವ ನಮ್ಮಲ್ಲಿ ಇರಬೇಕು ನಿಜ, ಬಟ್ ನಾವು ಬೇರೆಯವರ ನಂಬಿಕೆಗೆ ನೋವಾಗದಂತೆ ನಡೆದುಕೊಳ್ತೀವಿ. ಯಾಕೆಂದ್ರೆ ನಂಬಿಕೆ ಸಂತೋಷವನ್ನು ಯಾವಾಗಲೂ ಕಾಪಾಡುತ್ತದೆ. ನಿತ್ಯ ಸಂತೋಷದ ಬಗ್ಗೆ ನಾವು ಯೋಚಿಸುವಾಗ ನಂಬಿಕೆ ಎನ್ನುವ ಪದ ಅಮೂಲ್ಯವಾದ ಅವಶ್ಯವಾದ ಪದವಾಗಿದೆ. ನಂಬಿದವರಿಗೆ ನಾವು ಮೋಸ ಮಾಡಿದಾಗ ಅವರು ಬದುಕಿನ ಒಂದು ವಿಶ್ವಾಸವನ್ನೇ ಕಳೆದುಕೊಳ್ಳುತ್ತಾರೆ. ಯಾಕೆಂದ್ರೆ ಇಷ್ಟೊಂದು ನಾನು ನಂಬಿಕೆ ಇಟ್ಟಿದ್ದೆಲ್ಲ ಈ ತರ ಆಯ್ತು ಅನ್ನೋ ಒಂದು ಅವರಿಗೆ ಫೀಲ್ ಯಾವಾಗ್ಲೂ ಕಾಡ್ತಾ ಇರುತ್ತೆ. ನಾವು ಅವರಿಗೆ ಕೆಟ್ಟದ್ದನ್ನು ಮಾಡಿದಂತೆ ಉತ್ತಮವಾದ ಸಂಪೂರ್ಣವಾದ ಸಮಾಜಮುಖಿ ಜನರು ಬೆಳೆಯುವುದು ನಂಬಿಕೆಯಿಂದ ಎಂಬುದು ಇದು ತುಂಬಾನೇ ಒಂದು ನಿತ್ಯ ಸತ್ಯವಾದ ಮಾತು. ಏಕೆಂದ್ರೆ ಕೆಟ್ಟವರ ಬಗ್ಗೆ ನಾವು ಜಾಗರೂಕರಾಗಿರಬೇಕು ನಿಜ. ಇಲ್ಲದಿದ್ದರೆ ನಾವು ಮೋಸ ಹೋಗಿ ದುಃಖಕ್ಕನ್ನೂ ಒಳಗಾಗಬಹುದಲ್ವಾ ಮಾಸ್ಟರ್ಸ್. ನಂಬಿಕೆ ಅನ್ನೋದು ಒಬ್ಬರ ನಡುವೆ ಇರಬೇಕಾದ ಉತ್ತಮವಾದ ಬಾಂಧವ್ಯ. ಅದು ನಮ್ಮ ಬದುಕಿನಲ್ಲಿ ಸಂತೋಷವನ್ನು ವೃದ್ಧಿಸುವುದು. ನೆಕ್ಸ್ಟ್ ಪಾಯಿಂಟ್ ಒಂದು ಸಹನೆ. ಈ ಸಹನೆ ಅನ್ನೋದು ಪ್ರತಿಯೊಂದು ತಾಳಿದವನು ಬಾಳಿಯಾನು ಅಂತ ಇಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಎಷ್ಟು ನಮ್ಮಲ್ಲಿ ತಾಳ್ಮೆ ಇರುತ್ತೆ, ತಾಳ್ಮೆ ಅನ್ನೋದಕ್ಕೆ ಇನ್ನೊಂದು ಪದನೇ ಸಹನೆ ಮಾಸ್ಟರ್ಸ್. ಈ ಸಹನೆ ಶಕ್ತಿ ನಮಗೆ ಯಾವಾಗ್ಲೂ ತಾಳ್ಮೆ ಇದ್ದವನು ಬೆಳೆಯಲು ಸಾಧ್ಯ ಅಲ್ವಾ. ಯಾಕಂದ್ರೆ ನಾವು ಸಹನ ಶಕ್ತಿ ಇಲ್ಲ, ಏನು ಎಲ್ಲದಕ್ಕೂ ನಾವು ಈ ಗಡಿಬಿಡಿಗೆ ಬಡ ಅಂದ್ರೆ ಈ ಒಂಥರ ಧಾವಂತದ ಜೀವನ, ತಾಳ್ಮೆ ಇಲ್ಲದೇನೆ ಬದುಕು ನಡೆಸ್ತಾ ಇದ್ರೆ ಅಲ್ಲಿ ಏನು ಸಂತೋಷ ಸಿಗುತ್ತೆ ಸಾಧ್ಯ ಇಲ್ವಲ್ಲ. ಯಾವಾಗ್ಲೂ ಹರಿಬರಿ ಅಂತೀವಲ್ಲ, ಇದು ಈಗಿನ ಇದರಲ್ಲಿ ಲೈಫಲ್ಲಿ ಯಾವ ತರ ನಾವು ಇಷ್ಟೊಂದು ಅರ್ಜೆಂಟ್ ಆ ತರ ಮಾಡ್ಕೊಂಡು ಹೋದ್ರೆ ಏನು ಸಾಧನೆ ಮಾಡಕ್ಕಾಗಲ್ಲ ಅಲ್ವಾ. ಎಷ್ಟು ತಾಳ್ಕೊಳ್ತೀವಿ ಅಷ್ಟು ನಮ್ಮಲ್ಲಿ ಇನ್ನಷ್ಟು ಸಹನ ಶಕ್ತಿ ಅಂದ್ರೆ ಒಂದು ತಾಳ್ಮೆಯಿಂದ ಶಕ್ತಿನೂ ಬರುತ್ತೆ ಅಂತ ಹೇಳ್ಬೋದು ಮಾಸ್ಟರ್ಸ್. ಇಲ್ಲಿ ಪ್ರಪಂಚದಲ್ಲಿ ತುಂಬಾ ದುಃಖದಿಂದ ಇರಲು, ಅಸಂತೋಷದಿಂದ ಇರಲು ಜನನ ಕಾರಣಕ್ಕೆ ಸಹನೆ ಮತ್ತೆ ಕೋಪನೂ ಅವರು ಕಳ್ಕೊಂಡಾಗ್ಲೇ ಆಗೋದು. ಯಾವಾಗ್ಲೂ ಅವರು ದುಃಖಿನೇ ಆಗ್ತಾರೆ. ಸಹನೆ ಕಳ್ಕೊಂಡ್ರೆ ನಾವು ಆ ಸಹನೆ ಕಳ್ಕೊಂಡಾಗ ನಾವು ಏನಾಗ್ತೀವಿ ಅನ್ನೋದು ನಮಗೂ ಗೊತ್ತಿರಲ್ಲ. ಏನೇನೋ ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ, ಏನೇನೋ ಆಗುತ್ತೆ ಅಲ್ಲಿ. ಆಮೇಲೆ ನಾವೇ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಅದಕ್ಕೆ ಸಹನೆನೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಸಂತೋಷ ಅನ್ನೋದಕ್ಕೆ ಸಹನೆಯನ್ನು ನಾವು ತುಂಬಾ ರೂಢಿಸಿಕೊಳ್ಳಲು ತುಂಬಾ ಕಷ್ಟನೂ ಪಡ್ಬೇಕು. ಯಾಕಂದ್ರೆ ಅದು ಮುಂಚೆಯಿಂದ ನಾವು ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ರೇನೆ ಸಹನ ಶಕ್ತಿ ಬಾರಲು ಸಾಧ್ಯ. ಈ ಸಹನೆಯು ಒಂಥರ ಇದು ಹೆಂಗೆ ಅಂದ್ರೆ, ಮರ ಕೊಡುವ ಹಣ್ಣು ಮಾತ್ರ ತುಂಬಾ ಸಿಹಿಯಾಗಿರುತ್ತೆ. ಆದ್ರೆ ಕಹಿ ಅಂದ್ರೆ ನಾವು ಅಲ್ಲಿ ಮುಖ ಒಂಥರ ಅಯ್ಯೋ ಹಣ್ಣು ಕಹಿ ತಿಂದ್ರೆ ಸಾಕು, ನಮ್ಮ ಮುಖ ಒಂಥರ ಆಗ್ಬಿಡುತ್ತೆ. ಅಯ್ಯೋ ಕಹಿ ಇತ್ತಲ್ಲಪ್ಪ ಅಂತ ಒಂಥರ ಇದು ಮಾಡ್ಕೊಳ್ತೀವಿ. ಸಿಹಿಯಾದ ಹಣ್ಣನ್ನು ಕೊಡಲೇ ನಾವು ತಿಂದು ಮುಗಿಸ್ತೀವಲ್ವಾ. ಅದೇ ತರ ಸಿಹಿಯಾದ ಹಣ್ಣನ್ನು ಬೆಳೆಸಲು ತೋಟದ ಮಾಲೀಕನು ಕೂಡ ಸಹನೆಯಿಂದ ಬೀಜವನ್ನು ಬಿತ್ತಿರ್ತಾನೆ ಅಲ್ವಾ. ಇಲ್ಲಿ ಇದು ನಾವು ಒಂದು ಉದಾಹರಣೆಯನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಮಾಸ್ಟರ್ಸ್. ಎಂಬುದನ್ನು ನಾವು ಹೇಗೆ ಮರೆಯುತ್ತೇವೆ ಅಂದ್ರೆ, ಇಲ್ಲಿ ಅವ್ರಿಗೆ ಎಷ್ಟು ಈಗ ಬೀಜ ಬಿತ್ತಿದ ತಕ್ಷಣ ನಮಗೆ ಫಲ ಕೊಡುವಂತ ತಕ್ಷಣ ಅದು ಹೆಂಗ್ ಸಾಧ್ಯನೇ ಇಲ್ವಲ್ಲ. ಅದಕ್ಕೆ ಟೈಮ್ ತಗೊಳುತ್ತೆ. ಅದನ್ನ ನಾವು ಫಲ ಹಾಕಿಬಿಟ್ಟು ಅದನ್ನ ಆರೈಕೆ ಮಾಡ್ಬೇಕು. ಅದಕ್ಕೆ ಸುಮಾರು ಅದರ ಪ್ರೊಸೀಜರ್ಸ್ ಇರುತ್ತೆ. ಎಲ್ಲ ನಾವು ನೀಟಾಗಿ ನೋಡ್ಕೊಂಡು ಹೋದಾಗ್ಲೇ ಅದು ಮರದಲ್ಲಿ ಹಣ್ಣಾಗಿ ನಮಗೆ ಒಂದು ಒಳ್ಳೆ ಒಂದು ಸಿಹಿಯಾದ ಹಣ್ಣು ಕೊಡಲು ಸಾಧ್ಯ ಅಲ್ವಾ. ಅದೇ ತರ ನಾವು ಬದುಕಲ್ಲಿ ಎಷ್ಟು ಸಹನೆಯಿಂದ ಹೋಗ್ತೀವಿ ಅಷ್ಟು ನಾವು ಏನಾದ್ರೂ ಸಂಪಾದನೆ ಮಾಡಲು ಸಾಧ್ಯ, ಖುಷಿಯಾಗಿರಲು ಸಾಧ್ಯ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ಬದುಕು ಎಂದರೆ ಸುಖ ದುಃಖ ನೋವುಗಳನ್ನು ನಾವು ಕಾಣಲೇಬೇಕು. ಸುಖವನ್ನು ಮರೆತಷ್ಟು ಸುಲಭವಾಗಿ ನಾವು ದುಃಖಗಳನ್ನು ಯಾವತ್ತೂ ಮರೆಯಲಾರೆವು ಮಾಸ್ಟರ್. ಸಹನೆ ತುಂಬಾ ಪವಿತ್ರ ಹಾಗೂ ಬದುಕಿಗೆ ಅವಶ್ಯವಾದ ನಮ್ಮ ಇಲ್ಲಿ ಮತ್ತೊಂದು ನಾವು ಇಲ್ಲಿ ನೆನಪಿಸಿಕೊಳ್ಬಹುದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಗಾಂಧೀಜಿಯವರ ಬೀಜ ಮಂತ್ರ ಸಹನೆ ಆಗಿತ್ತು. ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಅವರ ಕೈಯಲ್ಲಿ ಯಾವತ್ತೂ ಯಾವುದೇ ಒಂದು ಆಯುಧನೇ ಇರಲಿಲ್ಲ ಮಾಸ್ಟರ್ಸ್. ಅವರು ಬ್ರಿಟಿಷರ ವಿರುದ್ಧ ಹೋರಾಡಲು ಏನು ಮಂತ್ರ ಪಾಲಿಸಿದ್ರು ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಷಯನೇ. ಅವರು ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ರು. ಕೈಯಲ್ಲಿ ಒಂದು ಯಾವುದು ಆಯುಧ ಇಲ್ಲದೆ ನಮಗೆ ಬ್ರಿಟಿಷರ ಜೊತೆ ಹೋರಾಡಿ ಒಂದು ಮುಂದಾಳತ್ವ ವಹಿಸಿಕೊಂಡು ಸ್ವಾತಂತ್ರ್ಯದ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯ ತಂದು ಕೊಟ್ರಲ್ವಾ. ಅದು ಹೆಂಗೆ ಅವರು ಬ್ರಿಟಿಷರು ಹೋರಾಡಲು ಸಹನೆ ಎಂಬ ಒಂದು ತುಂಬಾನೇ ಒಂದು ಒಳ್ಳೆ ಅತ್ಯುಗ್ರಹವಾದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಯುಧವನ್ನೇ ಬಳಸಿದ್ರು, ಅದಕ್ಕೊಂದು ಆಯುಧ ಅಂತಾನೆ ಹೇಳ್ತಾ ಇದ್ದಾರೆ. ಕೊನೆಗೆ ತಮ್ಮ ಕಾರ್ಯದಲ್ಲಿ ಅವರು ಜಯಶೀಲರಾದ್ರಲ್ವಾ. ಅಂದ್ರೆ ಸಹನೆಯ ಶಕ್ತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಮಾಸ್ಟರ್ಸ್. ಹಾಗೆ ಈ ಮೌಲ್ಯಗಳು
ಬದಲಾದರೂ ಜನರ ಆಸೆ ಆಕಾಂಕ್ಷೆಗಳು ರೂಪುರೇಷೆಗಳು ಹಾದಿ ನಮ್ಮನ್ನು ಬದಲಿಸ್ತಾ ಇದೆ. ಆಧುನಿಕ ಜನರು ಬೀಜ ನೆಟ್ಟ ಕೂಡಲೇ ಹಣ್ಣು ಬೇಕು ಅನ್ನೋದನ್ನ ತುಂಬಾ ಅರ್ಜೆಂಟಾಗಿ ನಾವು ಏನನ್ನೂ ಅವಸರವಾಗಿ ಪಡೆಯಲು ಸಾಧ್ಯನೇ ಇಲ್ಲ. ಎಷ್ಟು ತಾಳ್ಮೆಯಿಂದ ಇರುತ್ತೀವಿ, ಎಷ್ಟು ಸಹನೆಯಿಂದ ಇರುತ್ತೀವಿ, ಅಲ್ಲಿ ನಾವು ತುಂಬಾ ಸಂತೋಷವನ್ನು ಕಾಣಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ನಮಗೆ ಆಮೇಲೆ ಎಷ್ಟೋ ಜನರು ಇಲ್ಲಿ ನಾವು ಇನ್ನೊಂದು ಇಲ್ಲಿ ಇದು ಹೇಳ್ಬೋದು, ನಮಗೆ ತುಂಬಾ ಜನರ ಕಡೆಯಿಂದ ಯಾವುದೋ ಒಂದು ಪ್ರತಿಯೊಂದು ವಿಷಯದ ದಿನನಿತ್ಯದ ಇಲ್ಲಿ ಕೆಲಸ, ಆಫೀಸಕ್ಕೆ ಹೋಗ್ಲಿ, ಮನೆಯಲ್ಲಿ ಸಂಬಂಧಗಳಲ್ಲಾಗ್ಲಿ, ಹೊರಗಡೆ ಎಲ್ಲೋ ಒಂದು ಓಡಾಡುವಾಗ ಎಷ್ಟೋ ಯಾವುದೇ ಒಂದು ಮಾತಿನಿಂದ ನೋವಾಗಿರುತ್ತೆ. ಸುಮಾರು ಜನ ನೋವನ್ನು ಕೊಟ್ಟಿರ್ತಾರೆ ಅಂತ ನಾವು ಹೇಳ್ತಾ ಇರ್ತೀವಿ. ಆ ನೋವನ್ನ ಮನದಲ್ಲಿ ಇಟ್ಟುಕೊಂಡ್ರೆ ನಮ್ಮ ಮನಸ್ಸಿನ ಸ್ವಾಸ್ಥ್ಯ ಕೂಡ ಕೆಡುತ್ತದೆ ಅಲ್ವಾ ಮಾಸ್ಟರ್? ಇವ್ರು ಇವತ್ತು ನನಗೆ ಹಿಂಗ್ ಮಾಡಿದ್ರು, ನಿನ್ನೆ ಹಿಂಗ್ ಮಾಡಿದ್ರು ಅಂತ ನಾವು ನೆನೆಸ್ಕೊಂಡು ಹೋದ್ರೆ ಅಲ್ಲಿ ನಾವು ನೋವೇ ಪಡ್ತೀವಿ ಸಂತೋಷವಾಗಿರಲು ಸಾಧ್ಯನಾ? ಇಲ್ವಲ್ಲ. ಏನೇ ಬಂದ್ರೂ ಬಂದು ಹೋಗ್ಲಿ, ನಾನು ಮುಂದೆ ಜೀವನ ಚೆನ್ನಾಗಿ ನಡೆಸ್ಬೇಕಲ್ವಾ? ನನ್ನ ಜೀವನ ಇದೆ, ಇದು ಯಾರ ಜೀವನ? ನಾನು ಜೀವನ ಚೆನ್ನಾಗಿ ಮಾಡ್ಕೋಬೇಕು, ನಾನು ಸಂತೋಷವಾಗಿರ್ಬೇಕು. ಆಯ್ತು, ಮುಗ್ದು ಹೋಯ್ತು, ಅಲ್ಲಿಗೆ ಬಿಟ್ಟು ಬಿಡ್ಬೇಕು. ಅದನ್ನ ನಾವು ಎಷ್ಟು ಮುಂದೆ ಹೋಗ್ತಾ ಇರ್ತೀವಿ ಅದ್ರ ಜೊತೆ ಅಷ್ಟು ನಮಗೆ ದುಃಖ ಆಗುತ್ತೆ. ನಾವು ಸಂತೋಷವಾಗಿರಲು ಸಾಧ್ಯನಾ? ಸಾಧ್ಯವೇ ಇಲ್ವಲ್ಲ. ತುಂಬಾ ಜನರು ಜಗತ್ತಿನ ಜನರೆಲ್ಲ ಸಂತೋಷವಾಗಿದ್ದಾರೆ, ನಾನು ಮಾತ್ರ ಯಾಕೆ ದುಃಖಿಯಾಗಿದ್ದೀನಿ ಅಂತ ಎಷ್ಟೋ ಜನರು ಯೋಚನೆ ಮಾಡ್ತಾ ಇರ್ತೀವಿ. ಎಲ್ಲರಿಗೂ ಒಂದೊಂದು ಏನಾದ್ರೂ ಇದ್ದೇ ಇರುತ್ತೆ ಮಾಸ್ಟರ್. ಎಲ್ಲರೂ 10 ಬೆರಳುಗಳು ಸಮ ಅಂತ ಯಾರು ಹೇಳಲ್ಲ ಅಲ್ವಾ? ಪ್ರತಿಯೊಬ್ಬರಲ್ಲಿ ಏನಾದ್ರೂ ಒಂದು ನ್ಯೂನ್ಯತೆ ಇರುತ್ತೆ. ಬಟ್ ಅದನ್ನ ನಾವು ಇಂಥ ಒಂದು ಸಕಾರಾತ್ಮಕ ಯೋಚನೆಯಿಂದ ಮತ್ತೆ ಒಳ್ಳೆ ಈ ತರ ಒಂದು ತತ್ವಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ನಾವು ಸಂತೋಷವಾಗಿರಲು ಸಾಧ್ಯ ಅಲ್ವಾ? ಯಾರು ನಮಗೆ ಸಂತೋಷ ಕೊಡಲು ಸಾಧ್ಯನಾ? ನಮ್ಮನ್ನು ನಾವೇ ಪರಿವರ್ತನೆ ಮಾಡ್ಕೊಳ್ಬೇಕು. ಬೇರೆಯವರಿಂದ ನಾವು ಸಂತೋಷ ಇದೀವಿ, ಇದು ಪಾಠ ಕೇಳ್ತೀವಿ, ಕ್ಲಾಸ್ ಕೇಳ್ತೀವಿ, ಸಂತೋಷವಾಗಿರ್ತೀವಿ, ಅದ್ ಹೆಂಗ್ ಸಾಧ್ಯ? ಫಸ್ಟ್ ಮೂಲ ನಮ್ಮಲ್ಲಿನೂ ನಾವು ಚೇಂಜ್ ಮಾಡ್ಕೊಳ್ಳೇಬೇಕಲ್ವಾ? ಹಾಗೆ ಇಲ್ಲಿ ಅತ್ಯಂತ ದುಃಖಿ ಎಂದು ಭಾವಿಸಿ ಅನುಕೂಲ ನಾವು ಕೊರಗೋದು ಅಂತ ಭಾವನೆಗಳು ನಮ್ಮ ಮನದಲ್ಲಿ ಬಳಿ ಸುಳಿಯದಂತೆ ನಾವು ನೋಡ್ಕೊಳ್ಬೇಕು. ನಾವು ಯಾವ ತರ ಇರ್ಬೇಕು ಅಂದ್ರೆ ಇರ್ಲಿ, ಬರುತ್ತೆ, ಎಲ್ಲಾ ಕಡೆ ನಾವು ಎಲ್ಲ ನೋಡ್ಲೇಬೇಕು. ಜೀವನ ಅಂದ್ಮೇಲೆ ಹಂಗೆ ಇದೆ, ಕಷ್ಟನೂ ಇದೆ, ಸುಖನೂ ಇದೆ, ದುಃಖನೂ ಇದೆ, ಸಂತೋಷನೂ ಇದೆ. ಬಟ್ ಪ್ರತಿಯೊಂದರಲ್ಲಿ ನಾವು ಯಾವ್ದನ್ನ ಬೇಕು ಅಷ್ಟು ಇಟ್ಕೊಳ್ಳೋಣ, ಬೇಡ ಅದನ್ನ ಕಡೆಗಣಿಸ್ತಾ ಸಂತೋಷವಾಗಿರಲು ಪ್ರಯತ್ನಿಸೋಣ ಅಂತ ಹೇಳ್ತೀನಿ ಮಾಸ್ಟರ್ಸ್. ಇನ್ನ 3-4 ಪಾಯಿಂಟ್ ಇದೆ, ಹೇಳ್ಬೋದಾ? ಕಂಟಿನ್ಯೂ ಮಾಡ್ಬೋದಾ ಮ್ಯಾಮ್? ಎಷ್ಟೊತ್ತಾಗುತ್ತೆ? ಇನ್ನೊಂದು 5 ನಿಮಿಷದಲ್ಲಿ 1-2 ಪಾಯಿಂಟ್ ಹೇಳಿ ಮುಗಿಸ್ತೀನಿ. ಉಳಿದಿರೋದು ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಾದ್ರೆ. ನೆಕ್ಸ್ಟ್ ಬರೋದು ಗುಣ ಅಂತ. ಇಲ್ಲಿ ಗುಣ ಅಂದ್ರೆ ಏನು ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಈ ಪದಕ್ಕೆ ಅರ್ಥ ಹೇಳೋದು ತುಂಬಾನೇ ಕಷ್ಟ, ಯಾಕಂದ್ರೆ ಗುಣ ಹೆಂಗೆ ಹೇಳಕ್ ಸಾಧ್ಯ ಅಂತ ಎಲ್ಲರೂ ಅನ್ಬೋದು ನಾವು. ಗುಣ ಎಂದರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಉತ್ತಮ ನಡವಳಿಕೆ, ಮೃದು ಮಾತು, ದ್ರೋಹ ಚಿಂತನೆ ಇಲ್ಲದೆ ಆಲೋಚನೆ, ಸಕಾರಾತ್ಮಕ ಯೋಚನೆ ಇದ್ದರೆ ಸಂತೋಷದ ಉಗಮ ಆಗುವುದು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು? ಅಂದ್ರೆ ಉತ್ತಮ ನಡವಳಿಕೆ, ಮೃದು ಮಾತು ಯಾವಾಗ್ಲೂ ಹೊರಟಿರಬಾರ್ದು, ಉತ್ತಮ ನಡವಳಿಕೆ ಇರಬೇಕು ನಮ್ದು. ದ್ರೋಹ ಚಿಂತನೆ ಇಲ್ಲದೆ ಒಂದು ಆಲೋಚನೆ, ಯಾರಿಗೂ ನಾವು ಕೆಟ್ಟ ಬಯಸೋದು ಬೇಡ ಅಲ್ವಾ? ನಾವೆಲ್ಲರೂ ಜಗತ್ತಿಗೆ ಬಂದಿರುವ ಅತಿಥಿಗಳು ಅಷ್ಟೇ. ಈ ಅತಿಥಿಗಳು ನಾವು ದೇವ್ರು ಏನ್ ಕೊಡ್ತಾನೆ ಅದನ್ನ ನಾವು ತಗೊಂಡು ಸಂತೃಪ್ತಿಯಾಗಿ ಬದುಕಬೇಕಲ್ವಾ? ಇಲ್ಲಿ ಸಕಾರಾತ್ಮಕ ಯೋಚನೆ ಇದ್ರಿಂದ ಅದೇ ತರ ನೀವು ದ್ರೋಹ, ದುರಾಸೆ, ಸ್ವಾರ್ಥ, ಒರಟು ಮಾತು, ನಕಾರಾತ್ಮಕ ಯೋಚನೆ, ಕೆಟ್ಟ ಗುಣ ಎಂದು ಹೇಳ್ಬೋದು. ಇಂತಹ ಗುಣಗಳಿಂದ ಮನುಷ್ಯನು ಯಾವಾಗ್ಲೂ ದುಃಖಕ್ಕೆನೆ ಹೋಗ್ತಾನೆ. ಕೆಟ್ಟ ಗುಣ, ಒಳ್ಳೆ ಗುಣ ಎಂದರೆ ನಾವು ಅರ್ಥ ಮಾಡ್ಕೊಳ್ಳಲ್ಲಿ ಏನಿಲ್ಲ ಅಲ್ವಾ? ಇಲ್ಲೇ ಮನುಷ್ಯ ನಾವು ಅಂದ್ರೆ ಇನ್ನೊಬ್ಬರಿಗೆ ನಾವು ಒಳ್ಳೇದನ್ನು ಬಯಸಿದ್ರೆ ಅದು ಒಳ್ಳೇದೇ ಆಗ್ತಾ ಹೋಗುತ್ತೆ, ಕೆಟ್ಟದ್ದು ಬಯಸಿದ್ರೆ ಕೆಟ್ಟದಾಗ್ತಾ ಹೋಗುತ್ತೆ. ಮನುಷ್ಯ ಸಮಾಜದಲ್ಲಿ ವಾಸಿಸುವ ಮನುಷ್ಯ, ಹೀಗಾಗಿ ಸಮಾಜದ ಜೊತೆ ನಾವು ಹೊಂದಿಕೊಂಡು ಬಾಳಲೇಬೇಕು. ಸಮಾಜ ದುಷ್ಟ ವ್ಯಕ್ತಿಗಳನ್ನು ಹತ್ತಿರಕ್ಕೆ ಬಿಟ್ಟುಕೊಳ್ಳೋದಿಲ್ಲ, ಏಕೆಂದ್ರೆ ಉತ್ತಮ ನಡವಳಿಕೆ ಬೇರೆಯವರಿಂದ ಗೌರವಕ್ಕೆ ಪಾತ್ರ ಆಗುವಂತೆ ಮಾಡುತ್ತದೆ. ನಮ್ಮನ್ನು ಬೇರೆಯವರು ಗೌರವಿಸುವವರು ಎಂಬ ಭಾವನೆ ನಮ್ಮಲ್ಲಿ ಯಾವಾಗ್ಲೂ ಸಂತೋಷ ಉಂಟು ಮಾಡಬಲ್ಲದು. ಆದರೆ ಹೀಗೆ ಮನುಷ್ಯನ ಬದುಕಿನಲ್ಲಿ ಗುಣ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಒಳ್ಳೆ ಗುಣ ಇದ್ದ ಮನುಷ್ಯ ಸಂತೋಷದಿಂದ ಬಾಳಬಲ್ಲನು. ಕೆಟ್ಟ ಗುಣ ಇರುವ ವ್ಯಕ್ತಿ ಸದಾ ಯಾವಾಗ್ಲೂ ದುಃಖದಿಂದ, ತಿರಸ್ಕಾರವನ್ನು ಎದುರಿಸುತ್ತಾ ಬದುಕಬೇಕು. ಮನುಷ್ಯನ ಮನಸ್ಸಿನ ನೆಮ್ಮದಿಯನ್ನು ಬೇರೆಯವರು ತಿರಸ್ಕಾರ ಹಾಳು ಮಾಡುವುದು. ಸಮಾಧಾನ ಮತ್ತು ನೆಮ್ಮದಿ ಇಲ್ಲದ ವ್ಯಕ್ತಿ ಸಮಾಜಕ್ಕೆ ಕಂಟಕನಾಗುವನು. ಹೀಗೆ ಒಳ್ಳೆ ಗುಣ ನಮ್ಮಲ್ಲಿ ಸಂತೋಷ ತಂದುಕೊಡುವುದು, ಸಂತೋಷದಿಂದ ಬದುಕು ಯಾವಾಗ್ಲೂ ಸುಂದರವಾಗುವುದು ಅಂತ ಹೇಳ್ಬೋದು. ಇನ್ನೊಂದು ಮಹತ್ವದ ಪಾಯಿಂಟ್ ಕೀಳರಿಮೆ. ಈ ಕೀಳರಿಮೆ ಮನುಷ್ಯನ ಬದುಕಿನಲ್ಲಿ ಸಂತೋಷ ಮರೀಚಿಕೆಯಾಗಲು ಕಾರಣವೇನು ಅನ್ನೋದಕ್ಕೆ
ಇಲ್ಲಿ ಸುಮಾರು ಕಾರಣಗಳು ನಾವು ಹೇಳ್ಬೋದು. ಕೀಳರಿಮೆ ಅನ್ನೋದೊಂದು ಮೂಲ ಕಾರಣ ಆಗುತ್ತೆ. ಯಾಕಂದ್ರೆ ಕೀಳರಿಮೆ ಅನ್ನೋದು ಇಲ್ಲಿ ಇಂಗ್ಲಿಷಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಉಂಟಾಗಲು ಕಾರಣ ಏನಂದ್ರೆ ಬಡತನ, ಕುರೂಪ, ಕೆಲಸ ಇಲ್ಲದ ನಿರುದ್ಯೋಗ ಆಗಿರೋದು, ಅದೇ ರೀತಿ ಸಾಮಾಜಿಕ ಸ್ಥಾನಮಾನಗಳ ಕೊರತೆ ಅಂತ ಹೇಳ್ಕೋಬಹುದು. ಇಲ್ಲಿ ಕೀಳರಿಮೆ ನಮ್ಮನ್ನು ಯಶಸ್ಸಿನಿಂದ ದೂರ ಮಾಡುವುದು. ಯಾವುದೇ ವ್ಯಕ್ತಿ ತನ್ನ ಬದುಕಿನಲ್ಲಿ ಯಶಸ್ಸು ಕಾಣದೆ ಇರುವುದಕ್ಕೆ ಪ್ರಮುಖ ಕಾರಣ ಕೀಳರಿಮೆ ಅಂತ ಹೇಳುವುದು. ತನ್ನನ್ನು ತಾನು ಅಳಿದುಕೊಂಡು ಬದುಕುವವನು ಸುಖಿಯಾಗಲಾರ, ಸುಖ ಇಲ್ಲದ ಕಡೆ ಸಂತೋಷ ಇರಲಾರದು. ದೇವರು ದಯಾಮಯ, ಯಾಕೆಂದ್ರೆ ಎಲ್ಲರನ್ನು ಒಂದೇ ದೃಷ್ಟಿಯಿಂದ ಕಾಣುವನು. ದೇವ್ರ ಹತ್ರ ಹೋದ್ರೆ ನೀವು ಶ್ರೀಮಂತರು ಬಡವರು ಅಂತ ನಾವು ದೇವ್ರು ಯಾರಾದ್ರೂ ಹೇಳಿದ್ ನಾವು ಎಂದಾದ್ರೂ ಕೇಳಿದೀವ? ಇಲ್ವಲ್ಲ. ಅದೇ ತರ ಮನುಷ್ಯ ಮಾತ್ರ ತನಗೆ ಬೇರೆಯವರಿಂದ ಇರುವಂತ ಸೌಲಭ್ಯಗಳು ಇಲ್ವೇ ಎಂದು ಕೊರಗುವನು. ಎಲ್ಲರಿಗೂ ಒಂದು ರೀತಿಯ ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ ದೇವರು. ನಮಗೆ ಬೇಕಾದ ರೀತಿಯಲ್ಲಿ ಇರುವ ಸೌಲಭ್ಯಗಳನ್ನು ಬಳಸಿಕೊಂಡು ಜೀವನದಲ್ಲಿ ನಾವು ಮುಂದೆ ಬರಲು ಪ್ರಯತ್ನ ಪಡಬೇಕು. ಇಲ್ಲಿ ಮನುಷ್ಯ ತನ್ನ ಕಣ್ಣು ಮುಂದೆ ಇರುವ ಸೌಲಭ್ಯವನ್ನೇ ಬಿಟ್ಟು ಬೇರೆ ಕಡೆಗೆ ಕಣ್ಣು ಹಾಯಿಸುವುದೆಂದ್ರೆ ಎಷ್ಟು ಮೂರ್ಖತನ ಅನಿಸುತ್ತೆ ಅಲ್ವಾ ಮಾಸ್ಟರ್ಸ್? ಅಂದ್ರೆ ನಮ್ಮ ಅಪಜಯವನ್ನು ನಾವೇ ಕಾಣ್ತೀವಿ. ಜೀವನದ ಸುಖಿಗಳು ಎಂದು ನಾವು ಯಾರ ಬಗ್ಗೆಯೂ ಹೇಳುತ್ತೇವೋ ಅಂಥವ್ರಂತೆ ನಾವು ಆಗಬಹುದು. ಅದಕ್ಕೆ ಬೇಕಾಗಿರೋದು ಕಷ್ಟಪಟ್ಟು ಕೆಲಸ ಮಾಡುವ ಗುರಿ. ಕಷ್ಟಪಡದೆ ಸೋಮಾರ ಕುಳಿತುಕೊಂಡ್ರೆ ನಾವು ಯಾವ ಕೆಲಸನಾದ್ರೂ ಮಾಡದೆ ಕೊನೆಗೆ ನಿರಾಸೆಯ ಪ್ರವಾತಕ್ಕೆ ಬೀಳಬೇಕಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಯಾವ ತರ ಕೀಳರಿಮೆ ಅಂದ್ರೆ ಇದಕ್ಕೊಂಥರ ನಾ ಹೇಳ್ದೆ ಸೆಲ್ಫ್. ನಾವು ಹೆಂಗೆ ಅಂದ್ರೆ ಮಾಸ್ಟರ್ಸ್ ಇಲ್ಲಿ ಸೆಲ್ಫ್ ಲವ್ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮನ್ನ ನಾವು ಪ್ರೀತಿಸ್ಕೊಳ್ಬೇಕು. ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳದೆ ನಾವು ಏನು ಮಾಡಲು ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಏನಿದ್ದೀನಪ್ಪ ಅದನ್ನ ನಾವು ಸ್ವೀಕಾರ ಮಾಡ್ಕೊಳ್ಳಲು ಕಳಿಲೇಬೇಕು. ಯಾಕಂದ್ರೆ ನನ್ನ ಜೀವನ ಚೆನ್ನಾಗಿದೆ, ನನಗೆ ಇಷ್ಟಕ್ಕೆ ತೃಪ್ತಿ ಇದೆ ಅಂತ ಯಾವಾಗ ನಾವು ಅನ್ಕೊಳ್ತೀವ, ಇದರಲ್ಲೇ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ಇತ್ತಂದ್ರೆ ನಾವು ಸಂತೋಷವಾಗಿರಲು ಸಾಧ್ಯ. ಅವಾಗ ಕೀಳ್ರಿಮೆ ಅನ್ನೋ ಪ್ರಶ್ನೆನೇ ಬರಲ್ಲ. ಯಾಕೆಂದ್ರೆ ಸೆಲ್ಫ್ ಲವ್ ಬಹಳ ಇಂಪಾರ್ಟೆಂಟ್. ಇದು ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋದಂದ್ರೆ ನಮ್ಮಲ್ಲಿ ಇರುವ ಪರಮಾತ್ಮನ ಪ್ರೀತಿಸೋದಂತೆ ಅಂತ ಹೇಳ್ಬೋದು ಮಾಸ್ಟರ್ಸ್. ಇಲ್ಲಿ ಆ ದೇವರನ್ನ ಪ್ರೀತಿಸೋದು ಅಂದ್ರೆ ನಮ್ಮನ್ನ ನಾವು ಪ್ರೀತಿಸೋದು. ಎಷ್ಟು ನಾವು ನಮ್ಮ ಶರೀರ ಬಗ್ಗೆ ಪ್ರತಿಯೊಂದು ಇದ್ರ ಬಗ್ಗೆ ನಾವು ಕಾಳಜಿ ಮಾಡ್ಕೊಳ್ತೀವಲ್ವಾ, ಅಲ್ಲಿ ನಾವು ಇನ್ನಷ್ಟು ಅಂದ್ರೆ ಯಾವ್ದಕ್ಕೂ ಈಗ ಅವ್ರದ್ದು ಹಿಂಗಿದೆ ಇವ್ರದ್ದು ಹಿಂಗಿದೆ ಕಂಪ್ಯಾರಿಸನ್ ಇಂಪಾರ್ಟೆಂಟ್. ಇಲ್ಲಿ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ನಾವು ಕೀಳ್ರಿಮೆಗೆ ಹೋಗ್ತೀವಿ ಅಂತಾನು ಹೇಳ್ಬೋದು ಮಾಸ್ಟರ್ಸ್. ಇಲ್ಲಿ ಯಾವತ್ತು ಆತರ ನಾವು ಅನ್ಕೊಂಡಾಗ ಏನಾಗುತ್ತೆ ಗೊತ್ತಾ, ನಾವು ಇನ್ನಷ್ಟು ಕೆಳಗಡೆ ಹೋಗ್ತಾ ಇರ್ತೀವಿ, ಮೇಲೆ ಬರಕ್ ಸಾಧ್ಯ ಇಲ್ಲ. ನಾವು ಇಲ್ಲಪ್ಪ ನಾ ಏನಿದೆ ಇದರಲ್ಲಿ ನಾನು ಮಾಡಿ ತೋರಿಸ್ತೀನಿ, ನಾನು ಮಾಡ್ಕೊಳ್ತೀನಿ, ನಾನು ತೃಪ್ತಿದಾಯಕವಾಗಿರ್ಬೇಕು ಅಂದ್ರೆ ಅದು ಹೆಂಗೆ ಬರುತ್ತೆ? ಅದು ನಾವು ಈ ತರ ಎಲ್ಲ ಈಗ ಒಂದೇ ಒಂದು ಎಕ್ಸಾಂಪಲ್ ನಮ್ಮ ವೇದಿಕೆದೇ ನಾವು ಹೇಳ್ಬೋದು ಮಾಸ್ಟರ್ಸ್. ಇಲ್ಲಿ ಪತ್ರಿಜಿ ಗುರುಗಳಾಗ್ಲಿ, ರಂಗನಾಥ್ ಗುರುಜಿಗಳಾಗ್ಲಿ ಆಲ್ ಆರ್ ಮಾಸ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಹಿರಿಯರಿಗೂ ಕಿರಿಯರಿಗೂ ಮಾಸ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದೊಂಥರ ಇದಲ್ವಾ? ಎಲ್ಲರಿಗೂ ಇದು ಒಂಥರ. ನಾನು ಸ್ಟಾರ್ಟಿಂಗ್ ಅಲ್ಲಿ ಈ ವೇದಿಕೆಗೆ ಬಂದಾಗ ಎಲ್ಲರೂ ಮಾಸ್ಟರ್ಸ್ ಅಂತ ಹೇಳ್ತಾ ಇದಾರಲ್ಲಪ್ಪ, ಹೆಂಗೆ ಇದು ಸಾಧ್ಯ ಅಂತ ಅನ್ಕೊಂಡೆ. ಬಟ್ ಅವ್ರು ಹೇಳೋ ರೀತಿಯಲ್ಲಿ ಅಂದ್ರೆ ಪ್ರತಿಯೊಬ್ಬರಿಗೂ ದೇವ್ರು ಏನಾದ್ರೂ ಒಂದು ಒಳ್ಳೆ ವ್ಯಕ್ತಿತ್ವ ಕೊಟ್ಟಿರ್ತಾನೆ, ಒಳ್ಳೆ ಇದು ಕೊಟ್ಟಿರ್ತಾನೆ. ಅದನ್ನ ನಾವು ಯಾವ ತರ ನಾವು ಅದನ್ನ ಅವಕಾಶ ಬಳಸ್ಕೊಳ್ಬೇಕು ಅಂದ್ರೆ ಯಾವ ತರ ನಾವು ಅದನ್ನ ಇದು ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರೂ ಮಾಸ್ಟರ್ಸ್ ಅಂತ ಹೇಳಿದಾಗ ನಮ್ಗೆ ಅನಿಸ್ತಾ ಇರ್ಬೋದು, ಅಯ್ಯೋ ನಾವ್ ಹೆಂಗ್ ಮಾಸ್ಟರ್ಸ್, ಈಗ ನಮಗೂ ಅನಿಸ್ತಾನೆ ಇರುತ್ತೆ ನಮ್ಗೆ ಏನ್ ಅಷ್ಟು ಜ್ಞಾನ ಇದೆಯಾ ಅಂತ. ಬಟ್ ಏನಂದ್ರೆ ಅದನ್ನ ನಾವು ಯಾವ ತರ ಅಂದ್ರೆ ಇದನ್ನ ಅಂದ್ರೆ ನಮ್ಮನ್ನ ನಾವು ಪ್ರೀತಿಸಿಕೊಂಡಾಗ ಅದು ಬರಲು ಸಾಧ್ಯ ಅಂತ ಹೇಳ್ಬೋದು. ಅವಾಗ ಸಂತೋಷನೂ ಬರುತ್ತೆ. ನಾವು ಎಷ್ಟು ನಮ್ಮನ್ನ ನಾವು ಯಾವತ್ತೂ ನಾವು ಅದನ್ನ ಕೀಳರಿಮೆಯಾಗಿ ನೋಡ್ಕೊಳ್ಳೇಬಾರದು. ಯಾಕಂದ್ರೆ ಈ ಮನುಷ್ಯ ಜನ್ಮನೇ ಒಂದು ದೊಡ್ಡ ಇದಲ್ವಾ. ಎಷ್ಟೋ ಜನ್ಮಗಳು ದಾಟಿದ ಮೇಲೆ ಮನುಷ್ಯ ಜನ್ಮಕ್ಕೆ ನಾವು ಬಂದಿರ್ತೀವಿ ಅಂದ್ಮೇಲೆ ನಾವು ದೇಹ ಆಗಿ ಪಡ್ಕೊಂಡಿದ್ದೇ ನಮಗೆ ಇದು ಅಂದ್ರೆ ಇದೇ ಒಂದು ದೊಡ್ಡ ವರ. ಅದನ್ನ ನಾವು ಯಾವ ತರ ಬಳಸ್ಕೋಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಮಾಸ್ಟರ್ಸ್. ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳಿ ಮುಗಿಸ್ತೀನಿ. ಇದು ಕೀಳರಿಮೆ ಬಗ್ಗೆ ತುಂಬಾನೇ ಇದಿದೆ ಮೇಡಮ್. ನೆಕ್ಸ್ಟ್ ಇದರಲ್ಲಿ ಇದನ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ತೀನಿ. ಸೌಹಾರ್ದತೆ ಅಂತ ಲಾಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತೆ. ಸೌಹಾರ್ದತೆ ಎಂಬ ಪದ ದೇಶಗಳ ನಡುವೆ, ರಾಜ್ಯಗಳ ನಡುವೆ, ಮನುಷ್ಯರ ನಡುವೆ ಇರಬೇಕಾದ ಅತ್ಯುತ್ತಮವಾದ ಭಾವ ಸಂಬಂಧ. ಸೌಹಾರ್ದತೆ ಸಹಕಾರ ಇಲ್ಲದೆ ಮನುಷ್ಯನ ನಡುವಿನ ಸಂಬಂಧ ಯಾವತ್ತೂ ಸಾಗದು ಮಾಸ್ಟರ್ಸ್. ಮನುಷ್ಯನ ಬದುಕು ಸಂತೋಷದಿಂದ ಸಾಗಬೇಕಾದ್ರೆ ಇದು ಅತೀ ಮುಖ್ಯವಾಗಿ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಏನೆಂದರೆ ಹಿಂದೆ ನಡೆದಿರುವುದು ನಮ್ಮ ಒಳ್ಳೆಯದಕ್ಕೆ ಎಂದು ತಿಳಿ, ಈಗ ನಡೆಯುತ್ತಿರುವುದು ನಮ್ಮ ಒಳ್ಳೆಯದಕ್ಕೆ ಎಂದು ಭಾವಿಸು. ನಾಳೆ ಏನೇ ನಡೆದರೂ ನಮಗೆ ಒಳ್ಳೆಯದೇ ಎಂದು ಅರ್ಥ ಮಾಡಿಕೊ. ಎಷ್ಟು ಇದು ಎಲ್ಲಾ ಕಡೆ ನಾವು ನೋಡಿರ್ಬೋದು ಇದನ್ನ. ನಮ್ಮ ಏನಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋ ಪ್ರತಿಯೊಂದು ಇದರಲ್ಲಿ ಭಗವದ್ಗೀತೆ ನುಡಿಗಳಲ್ಲಿ ಈ ಮಾತು ಬರುತ್ತೆ. ಏನಾಗಿದೆ ಅದು? ಜೋ ಹುವಾ ಅಚ್ಚಾ ಸಾ ಹುವಾ
ಅಂತ ಹಿಂದಿಯಲ್ಲೂ ಬರುತ್ತೆ. ಇದು ಹಿಂದೆ ಏನೇ ಆಗಿದರೂ ಅದು ನನ್ನ ಒಳ್ಳೆಯದಕ್ಕೆ ನಡೆದಿದೆ, ಈಗ ಏನ್ ನಡೀತಾ ಇದೆ ಇದು ನನ್ನ ಒಳ್ಳೆಯದಕ್ಕೆ ಅಂತ ನಾನು ಭಾವಿಸ್ಕೊಂಡ್ರೆ ಮುಂದೆ ಆಗೋದು ನನ್ನ ಒಳ್ಳೆಯದಕ್ಕೆ ಅಂತ ಇಷ್ಟೇ ಅನ್ಕೊಂಡ್ರೆ ಮಾಸ್ಟರ್ಸ್, ಇಲ್ಲಿ ಸಂತೋಷದ ಬುನಾದಿ ಇರುವುದು ಸಕಾರಾತ್ಮಕ ಯೋಚನೆಗಳಲ್ಲಿ ಎಂಬುದನ್ನು ನಾವು ಯಾವತ್ತೂ ಮರೆಯಬಾರದು. ಅದೇ ರೀತಿ ಸಂತೋಷ ಎನ್ನುವುದು ಒಂದು ಭಾವನೆ ಕೂಡ, ಅದು ನಾವು ಅನುಭವಿಸಬಹುದೇ ಹೊರತು ಕಣ್ಣಿನಿಂದ ಯಾವತ್ತೂ ಕಾಣಲಾಗದು. ಆಶಾವಾದ ಸಂತೋಷದ ಒಂದು ಭಾಗವಾಗಿದೆ. ನಾನು ಈ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳುವುದೇ ಆಶಾವಾದ, ಹಾಗೆಯೇ ಮಾಡಿ ಮುಗಿಸುವುದು ಕೂಡ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಇಂತಹ ಮಾತುಗಳು ಎಂತಹ ನಿರಾಶವಾದಿಯಲ್ಲೂ ಕೂಡ ನಮ್ಮ ಮನಸ್ಸಲ್ಲಿ ಇನ್ನಷ್ಟು ವೈಬ್ರೇಷನ್ಸ್ ಮೂಡ್ತಾ ಇರುತ್ತೆ. ಅಂದ್ರೆ ಜೀವ ಶಕ್ತಿ ತುಂಬುತ್ತಾ ಹೋಗುತ್ತೆ. ಪ್ರತಿಯೊಂದನ್ನು ಸಕಾರಾತ್ಮಕವಾಗಿ ನೋಡಿ, ಆಗಲೇ ಸಕಾರಾತ್ಮಕವಾದ ಒಂದು ಫಲಿತಾಂಶ ಕೂಡ ಬರಲು ಸಾಧ್ಯ. ಸದಾ ಕಾಲದಲ್ಲಿ ನಾವು ಸಕಾರಾತ್ಮಕ ಯೋಚಿಸುವ ಅಭ್ಯಾಸವನ್ನು ಮಾಡಿಕೊಳ್ಳೋಣ. ಅಕಸ್ಮಾತ್ ನಮ್ಮ ಮನಸ್ಸಿಗೆ ಯಾವುದೇ ನಕಾರಾತ್ಮಕ ಯೋಚನೆ ಬಂದರೂ ಕೂಡ ಅಲ್ಲಿ ಎಲ್ಲವನ್ನು ನಾನು ಪ್ರಯತ್ನಿಸಿ ಸಕಾರಾತ್ಮಕವಾಗಿ ಬದಲಿಸಿಕೊಳ್ಳುತ್ತೇನೆ ಎನ್ನುವುದೇ ಒಂದು ನಿಜವಾದ ಸಾಧಕನ ಲಕ್ಷಣ ಅಂತನೂ ಇಲ್ಲಿ ಹೇಳ್ಬೋದು ನಾವು. ಇಷ್ಟು ಟೈಮ್ ಆಗಿದೆ, ನಾನು ಇನ್ನ ತುಂಬಾ ಇದೆ ಇದರಲ್ಲಿ, ಅದಕ್ಕೆ ಇಷ್ಟು ಹೇಳಲು ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಮಾಸ್ಟರ್ಸ್ ಮಹಾತಾರ್ ಫೌಂಡೇಶನ್ ಅವರು ಹಾಗೂ ಎಲ್ಲ ಕಿರಿಯ ಮಾಸ್ಟರ್ಗಳಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶೈಲಜಾ ಮೇಡಮ್, ಬಹಳ ಅದ್ಭುತವಾಗಿ ಹೇಳಿದ್ರಿ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಮನುಷ್ಯನಲ್ಲಿ ಕೊರತೆ ಇರುವುದು ಇದು ಒಂದೇ, ಸಂತೋಷ. ಎಲ್ಲವೂ ಇದೆ, ತಾವು ಹೇಳಿದ್ರಿ ಸುಖನೇ ಬೇರೆ ಸಂತೋಷನೇ ಬೇರೆ ಅಂತ ಹೇಳಿ, ಇದು ವಿವಿಧ ರೀತಿಯಲ್ಲಿ ಇದೆ ಅಂತ. ಅದು 100% ರೈಟ್. ಯಾಕಂದ್ರೆ ಎಲ್ಲವೂ ಇದ್ರೂ ಸಂತೋಷ ಇಲ್ಲದವರು ಸಾಕಷ್ಟು ಜನ ಇದ್ದಾರೆ. ಸೊ ನಮ್ಮ ಮನಸ್ಸು ಮತ್ತೆ ಈ ಸಂತೋಷಕ್ಕೆ ಹೆಚ್ಚಿನ ಒಂದು ಮೆದುಳಿನ ಸಂಗಮ ಇದೆ ಅಂತ ಹೇಳ್ಕೊಂಡು, ಕೋಪ, ಆಶಾವಾದ, ಅನುಮಾನ, ನಂಬಿಕೆ, ಸಹನೆ, ಗುಣ, ಕೀಳರಿಮೆ, ಸೌಹಾರ್ದತೆ, ಇದೆಲ್ಲರ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನ ನೀಡಿದ್ದೀರಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಎಲ್ಲರೂ ಅರ್ಥ ಮಾಡ್ಕೊಂಡು ಇದನ್ನ ನಮ್ಮಲ್ಲಿ ನಾವು ತಿದ್ದುಕೊಂಡು ಬಾಳುವಂತ ಒಂದು ಬಹುಶಃ ಸಹನೆ ಅಂತಾನೆ ಹೇಳ್ಬೋದು. ಇದನ್ನ ನಾವು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕು. ಸೊ ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರಿ ಮೇಡಮ್. ಸೊ ತಮಗೆ ಧನ್ಯವಾದಗಳು. ಮಾಸ್ಟರ್ಸ್, ಮಮತಾ ಮೇಡಮ್ ಮಾತಾಡಿದ್ರು, ಬಹಳ ಚೆನ್ನಾಗಿತ್ತು. ಜೊತೆಗೆ ಶೈಲಜಾ ಮೇಡಮ್ ಮಾತಾಡಿದ್ರು. ತಮ್ಮ ಅಭಿಪ್ರಾಯ ಏನಿದೆ ಅಥವಾ ಏನಾದ್ರು ಪ್ರಶ್ನೆ ಇದೆಯಾ? ದಯಮಾಡಿ ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಮುಂದೆ ಕಾರ್ಯಕ್ರಮವನ್ನ ತಗೊಂಡು ಹೋಗ್ಲಿಕ್ಕೆ ಸಲೀಸಾಗ್ತದೆ. ಹ್ಯಾಂಡ್ ರೈಸ್ ಮಾಡಿ. ಅನಿಲ್ ಕುಮಾರ್ ಸರ್, ಎಸ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಅನ್ಮ್ಯೂಟ್ ಆಗಿಲ್ವಾ? ಸರ್ ಅನ್ಮ್ಯೂಟ್ ಕೊಟ್ಟಿದ್ದೇನೆ ನೋಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಈಗ ನಾವು ಹೇಳಿದ್ದು ಒಂದೊಂದು ವಿಷಯನೂ ಬಹಳ ಅತ್ಯುತ್ತಮವಾಗಿತ್ತು ಮೇಡಮ್ ನನಗೆ. ಯಾಕಂದ್ರೆ ನಾನು ಅದರಲ್ಲಿ ಸಾಧನೆಯಲ್ಲಿ ನಿರತನಾಗಿದ್ದೇನೆ. ಆದ್ರೂ ಕೆಲವೊಂದ್ ಟೈಮ್ ಅಲ್ಲಿ ಅದೇನೋ ದೋಷ ಅಂತಾರೆ, ನನಗೆ ಕೇಳ್ಪಟ್ಟಿದ್ದೇನೆ, ಸ್ವಭಾವ ದೋಷ ಅಂತಿರ್ತಾರೆ. ಆ ದೋಷದಿಂದ ಒಂದ್ ಸ್ವಲ್ಪ ಸಿಟ್ಟು ಯಾವಾಗ ಅದು ರೇರ್ ಆಗಿ ಬಂದ್ಬಿಡುತ್ತೆ ಆಟೋಮೆಟಿಕ್ಲಿ. ಬಟ್ ಅದನ್ನ ಕಂಟ್ರೋಲ್ ಪ್ರಾಣಾಯಾಮದಿಂದ ಅದನ್ನೆಲ್ಲ ಒಂದ್ ಸ್ವಲ್ಪ ಬಹಳ ಪ್ರಯತ್ನ ಮಾಡ್ತಾ ಇದ್ದೇನೆ ಮೇಡಮ್. ಬಹಳ ಚೆನ್ನಾಗಿದೆ ಅವ್ರು ಹೇಳಿದ್ದು. ಎಲ್ಲ ನಮ್ಮ ಚಕ್ರಗಳನ್ನು ಸಹಸ್ರ ಚಕ್ರದಿಂದ ಅನಂತ ಚಕ್ರ, ಇದು ಮಣಿಪುರ್ ಚಕ್ರ ಆಗ್ಲಿ, ಸಹಸ್ರ ಚಕ್ರದ ಏನು ಉಪಯೋಗಗಳು, ಮತ್ತೆ ಮಣಿಪುರ್ ಚಕ್ರದ ಏನು ಉಪಯೋಗಗಳು, ಅನಾಥ ಚಕ್ರದ ಉಪಯೋಗಗಳು, ಆಗ್ನೇಯ ಚಕ್ರ, ಅವನ್ನೆಲ್ಲ ನೀಟಾಗಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿ ಹೇಳಿದ್ರು. ಅದನ್ನ ನಾನು ಪಾಲಿಸೋಕೆ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಬಹಳ ಅದರಿಂದ ಒಂದು ಆಧ್ಯಾತ್ಮಿಕ ನಮ್ಮ ಉನ್ನತಿ ಆಗ್ಬೇಕಾಗಿದೆ. ಹಂಗಾಗಿ ನಾವು ಪ್ರಯತ್ನ ಮಾಡ್ತೀವಿ. ಬಹಳ ಚೆನ್ನಾಗಿತ್ತು ಮೇಡಮ್ ಹೇಳ್ಕೊಟ್ಟಿದ್ದು ನೀವು. ಎಸ್ ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ನಾರಾಯಣನ್ ನಾಯಕ್ ಅವರು ಹ್ಯಾಂಡ್ ರೈಸ್ ಮಾಡಿದಿರಿ ಆಗಲೇ? ಎಸ್, ಅನ್ಮ್ಯೂಟ್ ಕೊಟ್ಟಿದ್ದಾನೆ. ಲಕ್ಷ್ಮೀ ದೇವಿ ಮ್ಯಾಮ್, ಎಸ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಮೇಡಮ್, ಇದೇ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಮಮತಾ ಮೇಡಮ್ ಅವರು ಹೇಳಿದ್ರು ಗ್ರಂಥಿಗಳ ಬಗ್ಗೆ,
ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಹಾಗೆ ಶೈಲಜಾ ಮೇಡಮ್ ಹೇಳಿ ಸಂತೋಷವಾಗಿ ಹೇಗಿರ್ಬೇಕು ಅಂತ ಹೇಳಿ, ಹೌದು ಅದು ತುಂಬಾ ಚೆನ್ನಾಗಿತ್ತು. ನಮ್ಮಲ್ಲೇ ನಾವು ಸಂತೋಷವಾಗಿರ್ಬೇಕು, ಹೇಗೆ ನಮ್ಮಲ್ಲೇ ನಾವು ಸಂತೋಷ ಕಾಣ್ಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇಬ್ರು ಚೆನ್ನಾಗಿ ಹೇಳಿದ್ದಾರೆ. ತುಂಬಾ ಧನ್ಯವಾದಗಳು ಮೇಡಮ್ ಇಬ್ಬರಿಗೂ. ನಮಸ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮಂಜುಳಾ ಮ್ಯಾಮ್. ನಮಸ್ತೆ ಮಂಜುಳಾ ಮ್ಯಾಮ್. ಮೇಡಮ್, ಹೇಳಿ ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಮಮತಾ ಮೇಡಮ್ 7 ಚಕ್ರಾಸ್ ಬಗ್ಗೆ, ಅಂದ್ರೆ ಒಂದೊಂದ್ ಚಕ್ರಕ್ಕೂ ನಮ್ಮ ಬಾಡಿನಲ್ಲಿ ಯಾವ್ಯಾವ ಆರ್ಗನ್ ಕನೆಕ್ಟ್ ಆಗಿದೆ, ಈ 7 ಚಕ್ರಾಸ್ ನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರ್ಗನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಸಿಂಪಲ್ ಆಡು ಭಾಷೆಲೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಎಲ್ಲ ಚೆನ್ನಾಗಿತ್ತು. ಇನ್ನ ಮೇಡಮ್ ಶೈಲಜಾ ಮೇಡಮ್ ಅಂದ್ರೆ ನಾವು ಜೀವನದಲ್ಲಿ ಏನೇನ್ ಅಳವಡಿಸ್ಕೊಬೇಕು ಅಂತ, ಈ ಸೌಹಾರ್ದತೆ, ನಂಬಿಕೆ, ಆಮೇಲೆ ಅನುಮಾನ ಪಟ್ಕೊಬಾರ್ದು ಅನ್ನೋದ್ನ ನಾವು ಒಂದು ಲೈಫ್ ಲೀಡ್ ಮಾಡ್ಲಿಕ್ಕೆ ಇವೆಲ್ಲ ಅತ್ಯವಶ್ಯಕ ಅನ್ನೋದನ್ನ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗಾಗಿ ಇಬ್ರು ಮೇಡಮ್ ತುಂಬಾ ಚೆನ್ನಾಗಿ ಉಪನ್ಯಾಸ ಕೊಟ್ರು. ಇವರಿಬ್ರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ತಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಪ್ರಶ್ನೆ ಎಲ್ಲ ಇದ್ರು ಹೇಗಾಯ್ತು ಅಟ್ ಲೀಸ್ಟ್. ಯಾರು ಇಲ್ವಾ? ಎಸ್ ಮ್ಯಾಮ್, ನಮಸ್ತೆ. ಮಮತಾ ಮ್ಯಾಮ್ ಇವತ್ತು ಚಕ್ರಗಳು ಮತ್ತೆ ಅಂತರ್ಸಾವಿಕ ಗ್ರಂಥಿಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅದು ಸರ್ ಈಗ 1 year ಬ್ಯಾಕ್ ರಂಗನಾಥ್ ಸರ್ 1 ವರ್ಷದ ಕೆಳಗೆ ಏನು ತರಗತಿ ತಗೊಂಡಿದ್ರೋ ಆ ವಿಡಿಯೋಗಳನ್ನೇ ಎಲ್ಲ ಮರುಮನನ ಮಾಡಿ ಇವಾಗೆಲ್ಲ ಹೊಸಬರು ಬಂದಿದ್ದಾರೆ ಅಂತ ಈ ಸಮಗ್ರ ಜೀವನ ಶೈಲಿ ಒಂದು 20 ನಿಮಿಷ ಏನಿದೆಯೋ ಆ 20 ನಿಮಿಷದಲ್ಲಿ ಹಳೆ ವಿಡಿಯೋಗಳನ್ನ ತೆಗೆದ್ಬಿಟ್ಟು ನೀವು ಮನನ ಮಾಡ್ಕೊಂಡ್ಬಿಟ್ಟು ಅದನ್ನೇ ಮತ್ತೆ ಕ್ಲಾಸ್ ತಗೊಳ್ಳಿ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಮಮತಾ ಮೇಡಮ್ ಇವತ್ತು ತುಂಬಾ ಅದ್ಭುತವಾಗಿ ಕ್ಲಾಸ್ ಚೆನ್ನಾಗಿ ಬಂತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದೇ ರೀತಿ ಮಾಸ್ಟರ್ಸ್ ಇವತ್ತು ನಮ್ ಶೈಲಜಾ ಮೇಡಮ್ ಅಂತ ವರ್ಕ್ ಪ್ರೆಸರ್ ಅಲ್ಲಿನೂ ಅವರು ಒಂದು ಇವತ್ತು ಸುಖ ಸಂತೋಷವಾಗಿ ಎಲ್ಲ ಇರುತ್ತೆ ಮಾಸ್ಟರ್ಸ್. ಆದ್ರೆ ನಾವು ವಾಸ್ತವದಲ್ಲಿ ಬದುಕಿದ್ರೆ ಎಲ್ಲ ಖುಷಿ ಇರುತ್ತೆ. ಬಟ್ ಏನ್ ಮಾಡ್ತೀವಿ ನಾವ್ ಅಂತಂದ್ರೆ ಎಲ್ಲದನ್ನು ಇದ್ಬಿಟ್ಟುನು ಬೇರೆ ಏನೋ ಒಂದು ಯೋಚನೆ ಮಾಡ್ಕಂತ ಅಲ್ಲಿ ನಮ್ ಸಂತೋಷನ ನಾವೇನೇ ಹಾಳು ಮಾಡ್ಕಂತೀವಿ ಅಂತೇಳಿ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ರು. ನಿಮ್ಗೂ ಸಹ ಧನ್ಯವಾದಗಳು ಮೇಡಮ್. ಎಸ್, ಅದೇ ರೀತಿ ಮಾಸ್ಟರ್ಸ್ ನಿನ್ನೆ ವಿಡಿಯೋ ಇವತ್ತು ಚಾಟ್ ಬಾಕ್ಸ್ ಹಾಕಿದೀನಿ ಮಾಸ್ಟರ್ಸ್. ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಒಂದು ಎಸ್ ಅಂತ ಮೆಸೇಜ್ ಮಾಡಿ. ಯಾಕೆಂದ್ರೆ ಇಷ್ಟು 21 ಜನಕ್ಕೆ ಬಂದಿದೀವಿ. ಈಗ 41, 43 ತನಕ ಇತ್ತು. ಅಷ್ಟು ಜನ ಇರೋ ಮಾಸ್ಟರ್ಸ್ ಈಗ ಬರೀ 8 ಆಗಿದೆ. ಏನ್ ಗೊತ್ತಾಗ್ತಿದೆ ಅಂತ ತಿಳ್ಕೊಬೇಕಾ, ಗೊತ್ತಾಗ್ತಿಲ್ಲ ಅಂತ ತಿಳ್ಕೊಬೇಕಾ ಗೊತ್ತಾಗ್ತಿಲ್ಲ. ತುಂಬಾ ಹೃದಯದ ಧನ್ಯವಾದಗಳು ಮ್ಯಾಮ್ ನಿಮಗೆ. ನಮ್ಮ ಮಾಮನವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೌದು, ನಾನು ಆಗ್ಲೇ ಕೊಟ್ಟೆ ಆಕ್ಚುಲಿ. ಎಸ್, ಅವರು ಮಾತಾಡಕ್ ಅವಕಾಶ ಇದೆ, ಮಾತಾಡಿ ಮ್ಯಾಮ್. ಅದೇ ನಾನು ಆಗ್ಲೇ ಕೊಟ್ಟೆ, ಅನ್ಮ್ಯೂಟ್ ಕೊಟ್ಟೆ. ಮಾತಾಡಿ ಸರ್. ಮಾತಾಡಿ. ಮಮತಾ ಮೇಡಮ್ ಅವರು ಮತ್ತು ಇನ್ನೊಬ್ಬ ಮೇಡಮ್ ಅವರ ಹೆಸರು ನನಗೆ ಜ್ಞಾಪಕವಾಗಿದೆ. ಶೈಲಜಾ. ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಟ್ರು. ಇದು ಮನುಷ್ಯನಲ್ಲಿ ಖಂಡಿತವಾಗ್ಲಿ ಈ ಎಲ್ಲ ಗುಣಗಳನ್ನ ನಾವು ಅಳವಡಿಸಿಕೊಂಡಾಗ ನಮ್ಮ ಜೀವನ ಸುಗಮವಾಗಿ ನಡೆಯುತ್ತೆ, ನಾವು ತುಂಬಾ ಚೆನ್ನಾಗಿರ್ತೀವಿ ಅಂತಕ್ಕಂಥ ಭಾವನೆ ನನಗೆ ತಿಳಿತು. ಹಾಗೆ ಎಲ್ರೂ ಇದನ್ನ ಅಳವಡಿಸಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ನಡೆಸೋದ ಈ ಉದ್ದೇಶನೇ ಅದು. ಎಲ್ಲರೂ ಇದನ್ನ ಅರ್ಥಕೊಂಡು ಬಾಳ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳನ್ನ ನಮ್ಮ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ಗಳು ಒದಗಿಸಿಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟು ಚೆನ್ನಾಗಿ ನಡೆಸಿಕೊಟ್ಟಿರ್ತಕ್ಕಂಥ ರೇವತಿ ಮೇಡಮ್ ಅವರಿಗೂ ಮತ್ತು ಎಲ್ಲ ಈ ಜ್ಞಾನವನ್ನು ನೀಡಿದಂತ ಎಲ್ಲ ಮಾಸ್ಟರ್ಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸುತೇಜಾ ಭಟ್ ಮ್ಯಾಮ್, ಅನ್ಮಿಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಎಲ್ಲರಿಗೂ ನಮಸ್ಕಾರ. ರೇವತಿ ಮೇಡಮ್, ಗೀತಾ ಮೇಡಮ್, ಮಮತಾ ಮೇಡಮ್, ಶೈಲಜಾ ಮೇಡಮ್, ಏನು ಅದ್ಭುತವಾಗಿತ್ರಿ ಇವತ್ತು ಟಾಪಿಕ್. ಭಾರಿ ಮಸ್ತ್ ಮಾತಾಡಿದಾರೆ ಇಬ್ರು. ಶೈಲಜಾ ಮೇಡಮ್ ತುಂಬಾ ಧನ್ಯವಾದಗಳು. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಇವತ್ತು. ತುಂಬಾ ಇದಿತ್ತು. ನಾನು ಹ್ಯಾಂಡ್ ರೈಸ್ ಈಗ ಮಾಡಿದೆ.
ಒಂದ್ ಕಡೆ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಈ ತರ ಕೊಡ್ತಾ ಇರಿ ಅಂತ ನಮ್ಗೆ ಹೇಳಿಕ್ಕಂತ ಮಾಡಿದೆ. ತುಂಬಾ ಧನ್ಯವಾದಗಳು ಮೇಡಮ್ ಇಬ್ಬರಿಗೂ. ರೇವತಿ ಮೇಡಮ್, ಸುಜಾತಾ ಮೇಡಮ್, ಇವರೆಲ್ಲ ನೀವೇ ನಮ್ಮ ಹಿರಿಯರು ಮೇಡಮ್. ಇವೆಲ್ಲ ಸ್ಫೂರ್ತಿದಾಯಕರು ನಮ್ಗೆ, ಬೇರೆ ಏನಿಲ್ಲ. ಸ್ಫೂರ್ತಿ ಒಂದಾದ್ರೆ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಮನಸ್ಸು ಅದನ್ನ ನಾನು ಹಂಚ್ಕೊಳ್ಬೇಕು, ನಾನು ಸ್ಟಡಿ ಮಾಡ್ಬೇಕು ಅಂತ ಬರ್ತದಲ್ಲ, ದಟ್ ಈಸ್ ಗ್ರೇಟ್ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು. ಬೇರೆ ಯಾರಾದ್ರೂ ಇದ್ದೀರಾ? ಎಸ್ ಮಮತಾ ಮ್ಯಾಮ್, ಮಾತಾಡಿ. ನಮಸ್ತೆ ಶೈಲಜಾ ಮೇಡಮ್. ಇವತ್ತಿನ ಟಾಪಿಕ್ ತುಂಬಾನೇ ಅದ್ಭುತವಾಗಿತ್ತು ಮೇಡಮ್. ಎಷ್ಟು ಚೆನ್ನಾಗಿ ಇವತ್ತು ನನ್ನ ವಿಷಯಕ್ಕೂ ನಿಮ್ಗೂ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಯ್ತು ಅಂದ್ರೆ, ಮನಮಯ ಕೋಶ ಎಷ್ಟು ಖುಷಿಯಾಗಿರುತ್ತೆ, ನಮ್ದು ಅನ್ನಮಯ ಕೋಶನೂ ಅಷ್ಟು ಚೆನ್ನಾಗಿರುತ್ತೆ ಮೇಡಮ್. ನಮ್ ಮನಮಯ ಕೋಶ ಕ್ಲಿಯರ್ ಮಾಡ್ಕೊಂಡ್ರೆ ಅನ್ನಮಯ ಕೋಶ ಯಾವಾಗ್ಲೂ ಹ್ಯಾಪಿ ಮೇಡಮ್. ತುಂಬಾ ಚೆನ್ನಾಗಿತ್ತು. ನಾನು ಸ್ಟಾರ್ಟಿಂಗ್ ಅದನ್ನ ಹೇಳೋಣ ಅಂತ ಅನ್ಕೊಂಡೆ. ಇದು ಕರೆಕ್ಟ್ ಆಗಿ ಗೀತಾ ಮೇಡಮ್ ಇವತ್ತು ಮಾಡಿರೋದು ನಿಮ್ಮ ಚಕ್ರಗಳದ್ದು ಆದ್ಮೇಲೆ ಈ ಮನಸ್ಸಿನ ಒಂದು ಸಂತೋಷ ಬರ್ಬೇಕಲ್ವಾ, ಅದು ಕರೆಕ್ಟ್ ಆಗಿ ಲಿಂಕ್ ಆಯ್ತು ಅನ್ಕೊಂಡೆ ಸ್ಟಾರ್ಟ್ ಮಾಡಿದೆ. ಅದನ್ನ ಹೇಳೋಣ ಅನ್ಕೊಂಡೆ, ಟೈಮ್ ಕಡಿಮೆ ಇತ್ತಲ್ಲ ಅಂತ ಅದನ್ನೇನು ವಿವರಣೆ ಮಾಡಕ್ ಹೋಗ್ಲಿಲ್ಲ. ಅಷ್ಟರಲ್ಲೇ ಮುಗಿಸ್ಬೇಕಾಗಿತ್ತು. ನಿಮ್ಮದು ಅಷ್ಟೇ ಮೇಡಮ್, ಬಹಳ ನೀಟಾಗಿ ಸುಲಲಿತವಾಗಿ ಹೇಳಿದ್ರಿ. ಬಹಳ ನಿಧಾನಕ್ಕೆ, ಯಾರ್ಯಾರ ಚಕ್ರಗಳ ಬಗ್ಗೆ ಕೇಳಿಲ್ಲ ಅವ್ರಿಗೆ ಇನ್ನಷ್ಟು ಇದು ಮನದಟ್ಟಾಯ್ತು ಇವತ್ತಿನ ನಿಮ್ ಟಾಪಿಕ್. ನನಗಂತೂ ಇಷ್ಟ ಆಯ್ತು. ತುಂಬಾನೇ ಸರಳವಾಗಿ ನಿಧಾನಕ್ಕೆ ಕೇಳಿದ್ರಿ. ನನ್ ಸ್ವಲ್ಪ ಗಡಿಬಿಡಿ ಆಯ್ತೇನೋ ಅಂತ ನಾನು ಚೆನ್ನಾಗಿ ಹೇಳಿದ್ರಿ. ನೋ ಗಡಿಬಿಡಿ, ಚೆನ್ನಾಗಿತ್ತು, ಸರಳವಾಗಿತ್ತು, ಸ್ಪಷ್ಟತೆ ಇತ್ತು. ಸ್ವಲ್ಪ ಇದು ನಾಲ್ಗೆ ಸ್ವಲ್ಪ ಟಂಗ್ ನನಗೆ ಹಿಡಿತದಲ್ಲ, ಹಂಗಾಗಿ ಕೆಲವೊಂದು ವರ್ಡ್ ಕೂಡ ಸ್ಪಷ್ಟತೆ ಬರಲ್ಲ. ಹಂಗೇನು ಅನ್ಕೋಬೇಡಿ, ನಮ್ಮನ್ನ ನಾವ್ ಅಪ್ರಿಶಿಯೇಟ್ ಮಾಡ್ಕೋಬೇಕು ಮ್ಯಾಮ್ ಇಲ್ಲಿ. ನಮಗೆ ಕೇಳ್ರಿ ಮ್ಯಾಗ ಹೋಗ್ತೀವಿ, ಅವಾಗ ಮತ್ತೆ ನಾವೇ ಹಿಂದೆ ಹೋಗ್ತೀವಿ ಅಲ್ವಾ? ನಮ್ಮ ಪೆನ್ನ ನಾವೇ ತಟ್ಕೋಬೇಕು ಇಲ್ಲಿ. ಇವತ್ತೇನಾರ ಒಂಚೂರು ಮಿಸ್ಟೇಕ್ಸ್ ಇದ್ರೆ ನಾಳೆ ಅದು ಸರಿಯಾಗುತ್ತೆ. ಹಾಗಾಗಿ ಮಮತಾ ಮ್ಯಾಮ್ ಹೇಳಿದ್ರು ಕೊನೆಯಲ್ಲಿ, ನಾನು ಇದ್ರ ಚಕ್ರ ಬಗ್ಗೆ ತಿಳಿಸ್ಕಂತ ನಾನು ಧ್ಯಾನವನ್ನ ಮಾಡಿಸ್ತೀನಿ ಅಂತ. ಖಂಡಿತ ನಿಮ್ಗೆ ಅವಕಾಶ ಇದೆ. ನೀವು ಮತ್ತೆ ಈ ಒಂದು ನಾನು ಮಾಡಿಸ್ತೀನಿ ಧ್ಯಾನ ಅಂತ ಮುಂದೆ ಬಂದಿದ್ದೀರಲ್ಲ, ಅದಕ್ಕೆ ನಾವು ತುಂಬಾ ಖುಷಿ ಪಡ್ಬೇಕಾದ ವಿಚಾರ ಇದು. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಶೈಲಜಾ ಮ್ಯಾಮ್ ಸಹ. ಎಸ್ ಮ್ಯಾಮ್. ಗೀತಾ ಮೇಡಮ್, ನೀವು ಎಲ್ಲ ಇದು ಸಹಕಾರಕ್ಕೆ ಇದೆಲ್ಲ ಕಾರಣ. ಅಂದ್ರೆ ಇದೆಲ್ಲ ಆಗ್ತಾ ಇರೋದು ಇದಕ್ಕೆಲ್ಲ ಕಾರಣಕರ್ತರೆ ನೀವು, ನಿಜವಾಗ್ಲು. ಯಾಕಂದ್ರೆ ಖಂಡಿತ ನೀವೆಲ್ಲ ಮುಂದೆ ಬರ್ತಿದೀರಂತ ಗೊತ್ತಿದೆಯಲ್ಲ, ಹಾಗಾಗಿ ಅಷ್ಟೇ. ಎಲ್ಲರಿಗೂ ಖುಷ್ ಮಾಡ್ತಿರಲ್ಲ, ಅದು ಇಂಪಾರ್ಟೆಂಟ್. ಆ ತರ ಇದ್ದಾಗ್ಲೇ ನಮ್ ಕಡೆಯಿಂದ ಏನ್ ಬರೋದು ಹೊರಗಡೆ ಬರಕ್ ಸಾಧ್ಯ ಅಲ್ವಾ ಮೇಡಮ್? ಇದು ನಿಜವಾಗ್ಲೂ ಇನ್ನ ಸುಮಾರು ಒಂದ್ 5-6 ಇದಿದೆ ಮೇಡಮ್, ಪಾಯಿಂಟ್ಸ್ ಇತ್ತು. ಬಟ್ ನಾನ್ ಟೈಮ್ ಆಯ್ತು ಅಂತ ಮುಗಿಸ್ಕೊಂಡೆ. ಅದನ್ನ ಬೇಕಾದ್ರೆ ನೆಕ್ಸ್ಟ್ ಯಾವಾಗಾದ್ರೂ ಒಂದ್ 15 ನಿಮಿಷ ಮತ್ತೆ ಟೈಮ್ ಕೊಟ್ಟಾಗ ಕಂಟಿನ್ಯೂ ಮಾಡುವನ ಅಂತ. ಎಸ್ ಮ್ಯಾಮ್, ಖಂಡಿತ, ಶೋರ್ ಮ್ಯಾಮ್. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್. ಯಾರ್ದು ಪ್ರಶ್ನೋತ್ತರ ಇಲ್ಲ ಅಂದ್ರೆ ಮಾಸ್ಟರ್ಸ್ ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ಮತ್ತೆ ಮಾಸ್ಟರ್ಸ್, ರಾತ್ರಿನೂ ಸಹ ಇದೇ ಸಮಗ್ರ ಜೀವನ ಶೈಲಿ ಅಂತ ಹೇಳಿ 9 ಗಂಟೆಯಿಂದ 10 ಗಂಟೆ ತನಕ ನಡೆಯುವಂತ ಕಾರ್ಯಕ್ರಮದಲ್ಲಿ ಇಲ್ಲಿ ಇಷ್ಟು ಸಮಯ ಇದೆ, ಅಲ್ಲಿ ಅಷ್ಟು ಸಮಯ ಇಲ್ಲ. ತುಂಬಾ ಶಾರ್ಟ್ ಕಟ್ ಆಗಿ ನಾವು ಅಲ್ಲಿ ಸಮಯ ಪಾಲನೆ ಮಾಡ್ಲೇಬೇಕು. ಯಾಕೆಂದ್ರೆ ಅಲ್ಲಿ 20 ನಿಮಿಷಗಳ ಕಾಲ ಇರೋದ್ರಿಂದ ಎಲ್ರಿಗೂ 10 ನಿಮಿಷ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಅಲ್ಲಿ ಸಹ ಭಾಗವಹಿಸೋಣ. ಅಲ್ಲಿ ಇವತ್ತು ಯಾವುದು ಅಂದ್ರೆ ಅಕ್ಯುಪ್ರೆಷರ್ ಬಗ್ಗೆ ಮತ್ತೆ ಹಿರಿಯ ಮಾಸ್ಟರ್ಸ್ ಇಂದ ಧ್ಯಾನಾನುಭವ ಇರುತ್ತೆ ಮಾಸ್ಟರ್ಸ್. ಅಲ್ಲಿ ಸಹ ನಾವು ಭಾಗವಹಿಸೋಣ. ಕಾರ್ಯಕ್ರಮವನ್ನು ಅಲ್ಲಿ ಸಹ ಯಶಸ್ವಿಗೊಳಿಸೋಣ ಮಾಸ್ಟರ್ಸ್. ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ HK ಕೃಷ್ಣರಾವ್ ಸರ್, ನಮ್ ಸರ್ ಹ್ಯಾಂಡ್ ರೈಸ್ ಮಾಡ್ತಾರೆ, ಮತ್ತೆ ಲೋ ಮಾಡ್ತಾರೆ. ಎಸ್ ಸರ್, ನಮಸ್ತೆ, ಮಾತಾಡಿ ಸರ್. ಕೃಷ್ಣರಾವ್ ಸರ್ ಈ ನಡುವೆ ಬಹಳ ಕಮ್ಮಿ ಬರ್ತಾ ಇದ್ದಾರೆ ಅವರು ಸರ್. ಹೌದೌದು, ಖಂಡಿತ. ಕೃಷ್ಣರಾವ್ ಸರ್, ಅವಕಾಶ ನಿಮಗೆ ಬಂದಿದೆ ಸರ್. ಇನ್ನೊಂದ್ಸತಿ ಆಪ್ಷನ್ಸ್ ಕೊಡ್ತೀನಿ, ದಯಮಾಡಿ. ಸಮಯ ಆಗ್ತಿದೆ, ಮಾತಾಡಿ. ನಾನು ಆಗ್ಲೊಮ್ಮೆ ನೋಡ್ದೆ, ಮತ್ತೆ ಹ್ಯಾಂಡ್ ಲೋ ಆಯ್ತು. ಇಲ್ಲ, ಲೆಫ್ಟ್ ಆದ್ರು ಅನ್ಕಂತೀನಿ ಅವರು. ಬಹುಶಃ ಅದೇ, ನಾನು ಅದೇ ಅನ್ಕೊಂಡೆ. ಕಾಣ್ತಾ ಇಲ್ಲ ಅವರು. ಎಸ್ ಮ್ಯಾಮ್, ಲೆಫ್ಟ್ ಆಗಿದ್ದಾರೆ. ಖಂಡಿತ ಇಲ್ಲೆಲ್ಲಾ ಮಾಸ್ಟರ್ಸ್ಗೂ ಅನಿಸಿಕೆ, ಅಭಿಪ್ರಾಯ ಆಗಿರ್ಬೋದು, ಎಲ್ಲರಿಗೂ ಅವಕಾಶ ಇರುತ್ತೆ. ಮುಂದೆ ಬರ್ಬೇಕು ಅಷ್ಟೇ, ಇನ್ನೇನಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೊಮ್ಮೆ ಮೊಗದೊಮ್ಮೆ ಮಮತಾ ಮೇಡಮ್ಗೆ ಮತ್ತೆ ಶೈಲಜಾ ಮ್ಯಾಮ್ಗೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನ ಮಾಡೋಣ. ಅದೇ ರೀತಿ ಇವತ್ತು ಜ್ಞಾನವನ್ನು ಪಡಿಲಿಕ್ಕೆ ನಮ್ಮ ಮಹೋತ್ತರ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ರಂಗನಾಥ್ ಗುರೂಜಿ ಅವರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ರೆ, ಎಲ್ಲವನ್ನು ಪಡ್ಕೊಂಡು ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಮಾಸ್ಟರ್ಸ್.
ನಿಮಗೆಲ್ಲರೂ ಇಲ್ಲಿಯ ತನಕ ಶಾಂತ ರೀತಿಯಿಂದ ಕುಳಿತು ಕ್ಲಾಸ್ಗಳನ್ನ ಕೇಳಿದ್ದೀರಾ, ಏನ ಅನಿಸಿಕೆ ಆಗಿರ್ಬೋದು, ಅಭಿಪ್ರಾಯಗಳನ್ನ ತಿಳಿಸಿದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಸಂಪನ್ನಗೊಳಿಸೋಣ. ಧನ್ಯವಾದಗಳು ಮಾಸ್ಟರ್ಸ್.